ಸುಕುಮಾರ ಸಕಲಾದ ಮಗಿ ಸಾಕಾರ ಹರನ ಸುಕುಮಾರ ಸಕಲಾದ ಮಗಿ ಸಾಕಾರ ಧರೆಯಳು ವಿಶೇಷ ಮದಮೂಲ ವಿಘ್ನೇಶ ದೇವ ಜಗದೀಶ ಶರಣು ವಿಘ್ನೇಶ ಮುದದಿಂದಲಿಲ್ಲ ಶರಣು ತೀರು ಭದ್ರ ಶಾಲಿ ವಾಹಿನಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರನ್ನ ಪೂರಿಣಿ ಶರಣು ಶರಣು ಪಂಕಜಾಮುಖಿ ಪರಮ ಪಾವನಯ पंकजामुखी परम पावने शंख चक्र गदाधरी शंकर प्रिय देवी दापद पलकरो के नमो नमो शंकर प्रिय देवी दापद पलकरो के नमो नमो शरणु शरणु हर ಎಲ್ಲವನಿಲ್ಲದರದಳಿರು ತಿರುಸಿರಿ ಎಂಬಳು ಚರಣವನರಿವಳು ಶರಣಾಗತ ರಕ್ಷಾಮಣಿಗಳ ಹರಿಗಗನವನ್ನಾಭಿಯೇ ಅನುಪ ಮಗಳ ನದಿ ಅನಂತಗಿ ಇರುದಿ ಮಣಿಗಣ ಸನ್ನದ ಭಗವತಿ ವಾಹನ ಜನದರ ಗದಿಗಿನ ವೀರನಾರಾಯಣ ಗಗನವನ್ನಾಭಿ ಗಗನವೆಲ್ಲವೂ ನಿನ್ನಲಾಭಿ ಗಗನವೆಲ್ಲವೂ ನಿನ್ನಲಾಭಿ भावये कुक्कुटध्वजौ स्कन्दौ षण्मुखौ देवौ शिवतेजौ चतुर्भुजौ कुमारौ स्वामिनाथौ तं कार्तिकेयौ नमाम्यहम् तं कार्तिकेयौ नमाम्यहम् आरुमगद कुमारगे चलव धीरा गंभीर गारतीये तीरे आरुमगद कुमारगे ವರದಹಸ್ತನಿಗೆ ಮಯೂರವರುಡಗೆ ಗುರುವರ್ಯ ಶ್ರೀ ಕಾರ್ತಿಕೇಯನಿಗೆ ನರರ ಚಿತ್ತೋರಗದುರಿಯ ತಣಿಸಿ ನಿತ್ಯ ಧರೆಯ ಕಾಯುವ ಧರ್ಮಾಧ್ಯಕ್ಷನಿಗೆ
ಆರು ಮಗದ ಕುಮಾರಗೆ ನೆನೆಯಿರೋ ಜನರೆಲ್ಲ ಶರವಣನ ಪಾವನ ಪಾವ ಜಯಪುರವರನ ದೇವ ವಿನಾಯಕ ಸೋದರನ ಆ ದೇವ ವಿನಾಯಕ ಸೋದರನ ದೇವ ವಿನಾಯಕ ಸೋದರನ ಜನಭಾವ ವಿಶಾರಿ ಸನಾತನನ ಕಾವ ಕಲಾಪತಿ ಚಿಲ್ಮಯನ ಸಂಜೀವ ಶರಣಪತಿ ಶುಭಕರನ ಸಂಜೀವ ಶರಣಪತಿ ಶುಭಕರನ ದಿಂದನ ದಿನ್ನತೈ ತೊಂದನ ದಿನ್ನತೈ ದಿಂದನ ದಿನ್ನತೈ ದಿಲ್ಲತೈ ದಿಲ್ಲತೈ ತಿಂ ತಗಡದಾಗ ದಿವ್ ತಗಡದಾಗ ದಿವ್ ತಗಡ ದಿನ್ನತೈ ತೊಂ ತಗಡದಾಗ ದಿವ್ ತಗಡದಾಗ ದಿವ್ ತಗಡ ದಿನ್ನತೈ ತಿಂದನ ದಿನ್ನತೈ ತೊಂದನ ದಿನ್ನತೈ ತೈ ದಿನದೈ ತೈ ದಿನದೈ ತೈ ದಿನದೈ ತೈ ದಿನದೈ ತತ್ತ ಶರಣೆಂಬೆ ಶರಣೆಂಬೆ ಶ್ರೀ ಸುಬ್ರಹ್ಮಣ್ಯ ಶರಣೆಂಬೆ ಶರಣೆಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣಾಸಾಗರ ದೇವ ಗುರು ವಿಶ್ವಮಾನ್ಯ ಶರಣು ಮಯೂರ ವಾಹನ ದೇವ ದೇವ ಚರಣಕ್ಕೆ ಮಣಿಬೇವು ಕಳೆ ನಮ್ಮನು ಶರಣೆಂಬೆ ಶರಣೆಂಬೆ ಶ್ರೀ ಸುಬ್ರಹ್ಮಣ್ಯ ಪಾಲಿಸು ಷಡ್ವದನ ಪಾಲಿಸು ಷಡ್ವದನ ದೇವ ಸುಶೀಲ ಸುಗುಣ ಸದನ ದೇವ ಸುಶೀಲ ಸುಗುಣ ಸದನ ಕಲಾತ್ಮನೆ ಕರುಣಾಳು ಕಮಲ ಮುಖ ಕಲಾತ್ಮನೆ ಕರುಣಾಳು ಕಮಲ ಮುಖ ನಿಲ ಪುರುಷವೇ ಶಾರದಯಾನಿದೆ ಜ್ಞಾನಪ ವಿಶ್ವದಲ್ಲಿ ಜ್ಞಾನಪ
ದಾನಿಯ ಕರುಣದಲ್ಲಿ ಪ್ರಣವು ಮತಿಯ ವಿಧಾನಕ್ಕೆ ಲೀಲ ಪ್ರಣವು ಮತಿಯ ವಿಧಾನಕ್ಕೆ ಲೀಲ ನಿನರಪುರಿ ಕಾರುಣ್ಯ ಕಲಾಂಬುದಿ ಪಾಲಿಸು ಷಡ್ವದನ ದೇವ ಸುಶೀಲ ಸುಗುಣ ಸದನ ದಿಂದನ ದಿನ್ನತೈ ತೊಂದನ ದಿನ್ನತೈ ದಿಂದನ ದಿನ್ನತೈ ದಿಲ್ಲತೈ ದಿಲ್ಲತೈ ತಿಂತಗಿಡದಗ ದಿವದಗಿಡದಗ ದಿವದಗಿಡ ದಿಲ್ಲತೈ ತೊಂದಗಿಡದಗ ದಿವದಗಿಡದಗ ದಿವದಗಿಡ ದಿನ್ನತೈ ದಿಂದನ ದಿನ್ನತೈ ತೊಂದನ ದಿನ್ನತೈ ತೈ ದಿನ್ನತೈ ತೈ ದಿನದೈ ತೈ ದಿನದೈ ತೈ ದಿನದ ದಿನದೈ ದಿನದೈ ತತ್ತ ಒಂದೇ ದೇವರ ದೇವ ದಿನತೈ
ಶಶಿಧರ ಶೆಟ್ಟರು ಮಕ್ಕಳೇನು ವೇದಿಕೆದ ರಂಗಸ್ಥಳದ ಮಿತಿಲೆ ಒಂದು ಬರೋಡು ಬಂದು ಕೇಳೋಣ. ಹರೀಶ್ ಪೂಂಜೇರು ಬುಕ್ಕ ಶಶಿಧರ ಶೆಟ್ಟರು ಅಂಜನೆ ಪಟ್ಲ ಸತೀಶ್ ಶೆಟ್ಲ ರಂಗಸ್ಥಳದ ಮಿತಿ ಬರೋಡು ಬಲಿ ಅಂದ ಹಾಂ ಬಂದುಲೆ ನಮ್ಮ ಯುವ ಶಾಸಕರು ಬೆಳ್ತಂಗಡಿ ಭಾರಿ ಮಲ್ಲ ಬೇಲೆ ಮಲ್ತೊಂದು ಪುಣಂಚಿನ ಹರೀಶ್ ಪೂಂಜೇರು ಆರೇನು ಮೋಕಿರಿ ಎದ್ಕೊಂಡು ಹೇಮಂತ್ ರೇಕಲು ಆರೆಗೊಂಜಿ ಶಾಲದ ಮರ್ಯಾದೆ ಮಲ್ಪಡು ಬಂದು ಕೇಳೋನು. ಹೇಮಂತ್ ರೇಕ್ಲು ಶಾಲು ಹರೀಶ್ ಪೂಂಜರಿಗೆ ಪಾಡುವರು ಅಂಚನೆ ಕೊಡುಗೈ ದಾನಿ ಹರೀಶ್ ಪೂಂಜರಿಗೆ ಅಭಿನಂದನೆಗಳು. ಕೊಡುಗೈ ದಾನಿ ಬುಕ್ಕ ಬರೋಡದ ಮಲ್ಲ ಉದ್ಯಮಿ ನಮ್ಮ ಶಶಿಧರ ಶೆಟ್ಟರು ಭಾರಿ ಸಜ್ಜನಿಕೆ ಇತ್ತನಂಚಿನ ನರಮಾನಿ ಸಾಹಿತ್ಯ ಕಲೆ ಸಂಸ್ಕೃತಿಗೆ ಇಂಜ ಕೊಡುಗೆ ಕೊರ್ನಾರ ಅರೆಗಳ ಹೇಮಂತ್ ರೇಕಲು ಶಾಲದ ಮರ್ಯಾದೆ ಕೊರದು ಸ್ವಾಗತ ಮಲ್ತೊಂದುಳ್ಳೇರು. ಶಶಿಧರ ಪಾತ್ರ ಜರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಭಕುತಿಯೊಳಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರಗ ಪಾದಾಂಬುಜಗೆ ಪಡ ಮಡುತ ವರ್ಣಿ ಪೆಡಿ ಕಥಾಮೃತವ सर्वभय विनाशिनी करुणधिकाये दय सागरिये भक्तिಯಿಂದ ಪದದ್ವಯವನ್ನು ಮರೆಗೊಂಡೆ ವತಿ ಮುದ್ದದಿಂದ ಜಯತು ಜಯತು ಆದಿಮಾಯೇ ಸರ್ವಭಯ ವಿನಾಶಿನಿ ಕರುಣಧಿಕಾಯೇ ಆದಿಮಾಯೇ ಜಯ 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 ಜಯ
ಜನನೇ, ಜನಿಸಿದ ಕ್ಷಣ ಜನ್ಮದಿಂದಲೇ ನಾನು ಎನ್ನುವಂತಹ ಭಾವವು ಮೊಳೆತು ನಾನಾರು ಎನ್ನುವಂತಹ ಪ್ರಶ್ನೆಗೆ ಕಾರಣವಾಯಿತು. ಈ ಪ್ರಶ್ನೆಯನ್ನು ಕೇಳುವುದು ಯಾರಲ್ಲಿ? ಇಲ್ಲಿರುವ ಇನ್ನಿಬ್ಬರಿಗೂ ಅದೇ ಪ್ರಶ್ನೆ, ಅದೇ ಆತಂಕ. ಆದರೆ ನಾನು ಎನ್ನುವಂತಹ ಭಾವ ಮೊಳೆತ ತಕ್ಷಣದಲ್ಲಿಯೇ ನೀನು ಎಂಬುದು ಒಂದು ಇದೆ, ಅದು ಅಖಂಡವಾದದ್ದು, ಅನಂತವಾದದ್ದು ಎಂಬ ಅರಿವಾಯಿತು. ಅದು ನೀನೇ, ನಿನ್ನಿಂದಲೇ ನಮ್ಮ ಹುಟ್ಟು ಎನ್ನುವಂತಹ ವಿಚಾರ ವೇದ್ಯವಾಯಿತಮ್ಮ. ಪ್ರಣವವೇ ದಿವ್ಯ ಪ್ರಣತಿಯಾಗಿ, ಆ ಅನುಪಮ ಪ್ರಣತಿಯೇ ವಾತ್ಸಲ್ಯ ನಿಧಿ ಮಹಾಮಾತೆಯಾಗಿ ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದಾಗ ನಮಗೆ ಅರಿವಿಲ್ಲದೆ ನಮ್ಮ ಕರಗಳು ಜೋಡಿಸಲ್ಪಟ್ಟವು, ಶಿರ ಬಾಗಲ್ಪಟ್ಟಿತು ತಾಯಿ. ಪ್ರಣತಿ ಎಂದರೆ ದಿವ್ಯ ಪ್ರಭೆ ಎಂಬ ಅರ್ಥದೊಂದಿಗೆ ಬಾಗುವಿಕೆ ಎನ್ನುವಂತಹ ಅರ್ಥವನ್ನು ಧ್ವನಿಸುತ್ತದೆ. ಅದೇ ಪ್ರೇರಕ ಶಕ್ತಿಯಾಗಿ ನಮ್ಮನ್ನು ಬಾಗುವ ಹಾಗೆ ಮಾಡಿದೆಯಮ್ಮ. ನಮಗಿಂತಲೂ ಆದಿಯವಳು ನೀನು, ಮಾಯಾ ಸ್ವರೂಪಳು. ಹಾಗಾಗಿ ಆದಿಮಾಯಾ ಎನ್ನುವ ಹಾಗೇನು ತಿಗೆಯುತ್ತಾ ಇದ್ದೇವೆ. ಜಗಜ್ಜನನಿ, ನಿತ್ಯ ನಿರ್ಮಲೆಯಾದಂತಹ ನೀನೇ ನಮಗೆ ಸತ್ಪಥವನ್ನು ತೋರಿ ಮುನ್ನಡೆಸಬೇಕು ಎನ್ನುವ ಹಾಗೆ ಭಕ್ತಿಯ ಪ್ರಾರ್ಥನೆಯಮ್ಮ ಅನುಗ್ರಹಿಸುತ್ತಾಯಿ. ಯಾತಗೆ ಜನ್ಮವಾನಿದ್ದೆ ನಮಗೆ ತರ ಕಾರ್ಯಗಳು ಏನುಂಟು ಮಾಡದೆ ನೀತಿಯೋಗುತ್ತ ಸಕಲವನು ಸಂಪ್ರೀತಿಯಲ್ಲಿ ರಕ್ಷಿಸಬೇಕು ನಮ್ಮವನು ಮಾತೆ. ಓ ಇಚ್ಛಾಶಕ್ತಿ ಸಂಯುಕ್ತಯೇ, ಆಕಾಶದೆತ್ತರಕ್ಕೆ ಬೆಳೆದು ನಿಂತು ಪ್ರಕಾಶಮಾನವಾಗಿ ಕಾಣುವ ನಿನ್ನ ದಿವ್ಯ ರೂಪವನ್ನು ಕಂಡಾಗ ನಾವೆಲ್ಲರೂ ಧನ್ಯರಾದೆವಮ್ಮ. ತುಂಬಿದಂತಹ ಜಲರಾಶಿಯ ಮೇಲೆ ದಿಕ್ಕು ಕಾಣದೆ ನಾವೆಲ್ಲರೂ ಬಳಲುತ್ತಿರುವ ಸಮಯದಲ್ಲಿ ಓಂ ಎನ್ನುವಂತಹ ನಿನಾದ ಒಂದು ಕೇಳಿ ಬಂತು. ಅದನ್ನೇ ಭಕ್ತಿಯಿಂದ ಉಚ್ಚರಿಸಿದವರು ನಾವು. ಅಜ್ಞಾನ ಎನ್ನುವಂತಹ ಅಂಧಕಾರದಲ್ಲಿ ನಾವೆಲ್ಲರೂ ಬಳಲುತ್ತಿದ್ದೇವೆ. ಹಾಗಾಗಿಯೇ ಸುಜ್ಞಾನವನ್ನು ಕೊಡುವುದರ ಮೂಲಕ ನಾವು ಮುಂದೆ ಮಾಡಬೇಕಾದಂತಹ ಕಾರ್ಯವಾದರೂ ಏನು ಎಲ್ಲವನ್ನು ತಿಳಿಸಿ ಮುದ್ದು ಮಕ್ಕಳನ್ನು ಪೊರೆಯಬೇಕಮ್ಮ. ನೀನಲ್ಲದನ್ಯರಾರಿಗರೋ ನಮ್ಮ ಸಾನುರಾಗದೊಳಿನು ರಕ್ಷಿಸುವರು ಜ್ಞಾನವಿಹೀನರಾಗಿರಲು ತಾಯಿ ನೀನು ಸುಜ್ಞಾನ ಪೊರೆದು ಕೃಪೆಯೊಳು ಮಾದೇ. ಓ ಜಗನ್ಮಾತೆ, ಅಗಾಧವಾದಂತಹ ಜಲರಾಶಿಯ ಮಧ್ಯದಲ್ಲಿ ನಮ್ಮೂವರ ಆವಿರ್ಭವ ತಾಯಿ, ನಮ್ಮ ನೆಲೆಯೇನು ಬೆಲೆಯೇನು ಎಂಬುದಾಗಿ ಯೋಚಿಸುತ್ತಿರುವಂತಹ ಸಂದರ್ಭದಲ್ಲಿ ನಿನ್ನ ದಿವ್ಯ ಮಂಗಳ ಮೂರ್ತಿಯು ಕಣ್ಣಿಗೆ ಗೋಚರಿಸುತ್ತಾಯಿ. ಆವಾಗಲೇ ನಮ್ಮಲ್ಲಿರುವಂತಹ ಅಜ್ಞಾನವೆಲ್ಲವೂ ದೂರವಾಗಿ ಸುಜ್ಞಾನವು ಅನುಗ್ರಹವಾಗಿದೆ. ಆವಾಗಲೇ ಅರ್ಥವಿಸಿಕೊಂಡಿದ್ದೇವೆ, ನೀನಲ್ಲದೆ ಅನ್ಯರು ಯಾರು ಈ ಶರದಿಯ ಮೇಲೆ ನಮ್ಮನ್ನು ಪೊರೆಯುವುದಕ್ಕೆ ಇಲ್ಲ ಎಂಬುದಾಗಿ. ಹಾಗಾಗಿ ಸಾನು ರಾಗದಿಂದ ನಮ್ಮೂವರನ್ನು ರಕ್ಷಿಸಬೇಕು ತಾಯೇ. ಜಯ ಜಯೋ, ಜಯ ಜಯೋ, ಜಯ ಜಯೋ. ಹರಿಹರ ಬ್ರಹ್ಮರಂದಿರಿಜಿಗೆ ನಾಮವ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಧನ ಕಾರ್ಯ ಮುಂದಕ್ಕೆ ಒರೆದ ಬೇನದ ನಿಮಗೆ ಜನ್ಮ ರಹಸ್ಯವನ್ನು ತಿಳಿಯದೆ ಚಿಂತಿಸುತ್ತಿರುವ ಓ ನನ್ನ ಮುದ್ದು ಮಕ್ಕಳೇ, ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ನಿಮ್ಮ ಹುಟ್ಟಿಗೆ ನಾನೇ ಕಾರಣೀಕರ್ತಳು. ನಿಮಗೆ ಹರುಷದಿಂದಲೇ ಹೆಸರಿನಿರಿಸುವುದಕ್ಕಿದ್ದೇನೆ. ಗೌರವರ್ಣದಿಂದ ಶೋಭಿಸುತ್ತಿರುವ ನೀನೇ ಬ್ರಹ್ಮ, ಧನ್ಯರಾದೆ. ನೀಲವರ್ಣದಿಂದ ಕಂಗೊಳಿಸುತ್ತಿರುವ ನೀನೇ ಹರಿ, ಕೃತಾರ್ಥನಾದ ತ್ರಿನೇತ್ರಧಾರಿಯಾಗಿ
ಶ್ವೇತವರ್ಣದಿಂದ ಒಪ್ಪುವ ನೀನೇ ಹರ. ಪಾವನನಾದೆ. ಮಕ್ಕಳೇ, ಅಮ್ಮ. ನಿಮ್ಮಿಂದ ಮುಂದಕ್ಕೆ ಘನ ಕಾರ್ಯ ಆಗುವುದಕ್ಕಿದೆ. ಯಾವುದಮ್ಮ? ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕು. ಅದಕ್ಕಾಗಿ ನಿಮ್ಮೂವರೆಗೂ ಇರುವುದಕ್ಕೆ ಕ್ಷೇತ್ರ, ಉದ್ಯೋಗ, ಗುಣವನ್ನು ಅನುಗ್ರಹಿಸುವುದಕ್ಕಿದ್ದೇನೆ ಮಕ್ಕಳೇ. ಅನುಗ್ರಹಿಸಮ್ಮ. ಸತ್ವ ರಜಸ ತಮವೇನು ತಿನ್ನೋ ಗುಣ ಮೂರು ಮತ್ತೆ ರಾಜಸ ಗುಣದಿ ನಿತ್ಯ ಸೃಜಿಸಲಿ ವಿಧಾತನು ಸಾತ್ವಿಕ ವ್ಯಕ್ತುದರಿಯೂ ಪೊರೆ. ಮಗನೇ ಬ್ರಹ್ಮ, ನಿನಗೆ ರಾಜಸ ಗುಣ. ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ನಿನ್ನ ಇಚ್ಛೆ ಅಂತ ಆಗಲಮ್ಮ. ಹರಿ, ಜನನಿ. ನಿನಗೆ ಸಾತ್ವಿಕ ಗುಣ. ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡು. ಹೊಸದ ಮಾತೆ. ಹರ, ತಾಯಿ. ನಿನಗೆ ತಾಮಸ ಗುಣ. ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡು. ನಿಮ್ಮ ಆಜ್ಞೆ. ನಾನು ಕೊಟ್ಟಂತಹ ಕೆಲಸವನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡುತ್ತಾ ಬಂದಿರಿ. ಅಮ್ಮ, ನಿನ್ನಿಂದಲೇ ಪ್ರಸಾದಿಸಲ್ಪಟ್ಟಂತಹ ಉದ್ಯೋಗಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡಾಗ ದುಷ್ಟಶಕ್ತಿಯಿಂದ ಕಷ್ಟ ಬಂದ್ರೆ ಏನ್ ಮಾಡುವುದಮ್ಮ? ಕಷ್ಟಕಾಲದೊಳನ್ನ ನಿಷ್ಠೆಯು ಫಲಿಸಲು ಕೊಟ್ಟು ಸಂದರ್ಶನವ ಇಷ್ಟದಿ ಪರಿವೆನೆಂದ ಭಯವಿದ್ದ ಇದರು ಕಷ್ಟ ಬಂದಿತು ಎನ್ನುವ ಭಯವೇ ಚಿಂತಿಸಬೇಡಿ. ಭಕ್ತಿಯಿಂದ ನನ್ನನ್ನು ಭಜಿಸಿರಿ. ನಿಮಗೆ ಒದಗಿದ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಬಗೆಹರಿಸುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಹರಿಯು ಮಲಗಿರಿ ಯೋಗ ನಿದ್ರೆಯು ಇರದೆ ಕರ್ಣದ ಜಿಲ್ಬಿಸವ ಇರುವೆರು ನದಿ ಹೊರಗಡೆ ದಾನವರೀರುವರು ದಿಸುತ್ತಲಿ
ಬಂದೆ, ಯಾಕೆ ಬಂದೆ ಅರ್ಥವಾಗುತ್ತಾ ಇಲ್ಲ. ವಿಚಾರಿಸುವುದಕ್ಕೆ ಸನಿಹದಲ್ಲಿ ಯಾರೂ ಇಲ್ಲ. ನೋಡೋಣ, ಜಲದಲ್ಲೇ ಮುಂದುವರಿಯುತ್ತೇನೆ, ಯಾರಾದರೂ ಸಿಗಬಹುದು. ಅಲ್ಲದೆ ಅತ್ತ ಇತ್ತ ಸುತ್ತ ಮುತ್ತ ಎತ್ತೆತ್ತಲು ಕಣ್ಣರಳಿಸಿ ಕತ್ತೆತ್ತಿ ನೋಡಿದರೆ ಕಾರ್ ಕತ್ತಲೆಯ ಮೊತ್ತ ಸ್ಪರ್ಶ ಮಾತ್ರದಿಂದಲೇ ನಾನು ಜಲದಿಯಲ್ಲಿದ್ದೇನೆ ಎನ್ನುವುದು ಅರ್ಥವಾಗುತ್ತಾ ಇದೆ. ಹಾಗಿದ್ರೆ ನನ್ನ ಹುಟ್ಟಿಗೆ ಕಾರಣೀಕರ್ತರು ಯಾರು ಎನ್ನುವುದನ್ನು ಮಾತ್ರ ನಾನು ತಿಳಿಯದಾಗಿದ್ದೇನೆ. ಯಾರಾದರೂ ಇದ್ದಾರೋ ಎನ್ನುವುದನ್ನು ತಿಳಿಯುವುದಕ್ಕಾಗಿ ಜಲದಿಯಲ್ಲಿ ಸ್ವಲ್ಪ ಮುಂದುವರಿಯುತ್ತೇನೆ, ನೋಡೋಣ. ನೀನು ಯಾರು? ನೀನು ಯಾರು? ನಾನು ಯಾರು? ನಾನು ಯಾರು? ನೀನು ಎಲ್ಲಿಂದ ಬಂದೆ? ನೀನು ಎಲ್ಲಿಂದಲೋ ಬಂದೆ. ನೀನು ಯಾಕೆ ಬಂದೆ? ನೀನು ಯಾಕೆ ಬಂದೆ? ಯಾಕೆ ನನ್ನ ಮುಂದೆ ನಿಂದೆ? ನನ್ನ ಮುಂದೆ ನೀನು ಯಾಕೆ ನಿಂದೆ? ನಾನು ಕೇಳಿದ್ದನ್ನೇ ಇವನು ಕೇಳ್ತಾ ಇದ್ದಾನೆ. ಬೇರೆ ಕೇಳುವುದಕ್ಕೆ ನನಗೆ ವಿಷಯವೇ ಗೊತ್ತಿಲ್ಲ. ನಾನು ಯಾರು ಎನ್ನುವ ಹಾಗೆ ನನಗೆ ತಿಳಿದಿಲ್ಲ. ನಾನು ಯಾರು ಎನ್ನುವ ಹಾಗೆ ನನಗೂ ತಿಳಿದಿಲ್ಲ. ಸದ್ಯ ತಾನೇ ನಾನು ಹುಟ್ಟಿಕೊಂಡವ. ಬಹುಶಃ ನಾನು ಈಗಲೇ ಹುಟ್ಟಿರಬೇಕು. ವಿಚಾರಿಸುವುದಕ್ಕೆ ಮೂರನೆಯವರು ಯಾರೂ ಇಲ್ಲ, ಕಾಣುವುದೇ ಇಲ್ಲ. ಹಾಗಿದ್ರೆ ನಾವೇ ಪರಸ್ಪರ ಸಂಬಂಧವನ್ನು ಬೆಳೆಸಿಕೊಳ್ಳಬೇಕಾಗಿದೆ. ಹೇಗೆ? ಯಾವ ರೀತಿ? ನಿನ್ನನ್ನು ಕಂಡಾಕ್ಷಣ ನನಗೆ ಪ್ರೀತಿ ವಾತ್ಸಲ್ಯ ಹುಟ್ಟುತ್ತಾ ಇದೆ. ನಿನ್ನನ್ನು ಕಂಡಾಕ್ಷಣ ಭಕ್ತಿ ಗೌರವ ಹುಟ್ಟುತ್ತಾ ಇದೆ. ನಿನ್ನನ್ನು ತಮ್ಮ ಎನ್ನಲ, ನಿನ್ನನ್ನು ಅಣ್ಣ ಎನ್ನಲ. ತಮ್ಮ ಇಷ್ಟು ಸಾಕಾಗುವುದಿಲ್ಲ. ಮತ್ತೆ ಜಲದಲ್ಲಿ ನಾವು ಮುಂದುವರಿಯುವಾಗ ಹಾ, ನಮ್ಮೀರುವರನ್ನು ಗುರುತಿಸುವುದಕ್ಕೆ ಹೆಸರಿನ ಅವಶ್ಯಕತೆ ಇದೆ. ಹಾ, ಬೇರೆ ಯಾರು ನಮಗೆ ಹೆಸರಿಡುವುದಕ್ಕೆ ಇಲ್ಲ. ಸರಿ ನನಗೆ ನೀನು, ನಿನಗೆ ನಾನು ಹೆಸರಿಡಬೇಕು. ಸರಿ. ನಾನು ಅಣ್ಣ, ಮೊದಲಾಗಿ ನನಗೆ ನಾಮಕರಣ ಆಗಬೇಕು, ನೀನೇ ಮಾಡಿಬಿಡು. ಅಣ್ಣ ಹ. ನಿನ್ನನ್ನು ಪರಿಕಿಪೆ. ಆ, ಅಣ್ಣ ಎಂತದು? ಏ, ನೋವಾಯ್ತು. ಎಷ್ಟು ಮೃದು ನಿನ್ನ ದೇಹ. ನನ್ನ ಶರೀರವೇ ಮೃದು ಸ್ವಭಾವ. ಮಾತ್ರ ಅಲ್ಲ, ಮಧು ಸೇವಿಸಿದವನ ಹಾಗೆ ಮಾಡ್ತಾ ಇದ್ದೆ. ಹೇಗೆ? ಮಧು ಸೇವಿಸಿದವನ ಹಾಗೆ. ನಾವಿರುವುದು ಎಲ್ಲಿ? ಜಲದಲ್ಲಿ. ಜಲದ ಮೇಲೆ ಇದ್ರೆ ಮತ್ತೆ ಹಾಗೆ ಅಲ್ವಾ? ಬೇರೆ ಜಲ ಸಿಗ್ಲಿಲ್ಲ ಅಲ್ವಾ? ಆಹಾ, ನೀರಿನ ಮೇಲೆ ಇದ್ದೇವೆ. ಅಣ್ಣ ಹ. ನಿನ್ನನ್ನು ಪರೀಕ್ಷಿಸಿದೆ. ಹ. ನಿನಗೆ ನಾನಿಡುವ ಹೆಸರು ಏನು ಗೊತ್ತೇ? ಏನು? ನೀನು ಮಧು. ನಿನ್ನನ್ನೊಮ್ಮೆ ಪರೀಕ್ಷಿಸುತ್ತೇನೆ. ಅಬ್ಬಬ್ಬಬ್ಬಬ್ಬ. ಕಠಿಣವಾದ ಮೈ, ಹ. ಕರ್ಕಶವಾದ ಸ್ವರ, ಸರಿ. ಕರ್ರಗಿನ ಮೈ ಬಣ್ಣ, ಆ. ಕೈಟಭ ಎನ್ನಲ. ಅಣ್ಣ ಮಧು. ತಬ ಕೈಟಭ. ಸೊಂಟದಿಂದ ಮೇಲೆ ಹ. ಎದೆಯಿಂದ ಕೆಳಗೆ ಹ. ಈ ಮಧ್ಯಪ್ರದೇಶದಲ್ಲಿ ಏನೋ ಚುರು 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 ಚುರು. ಇದನ್ನೇ ಹಸಿವೆ ಎನ್ನುವ ಹಾಗೆ ಹೇಳ್ತಾರೆ. ಇದು ಹಸಿವೆಯ? ನಿಜ. ಅಣ್ಣ, ಏನು? ಹಸಿವೆಯನ್ನು ನಿವಾರಿಸುವ ಬಗೆ ಹೇಗೆ ಬಲ್ಲಯ? ಹೇಗೆ? ಕಾಣುತ್ತಾ ಇದೆ ಜಲದಿ. ಹ. ಜಲದಿಯನ್ನು ಬಡಿಯೋಣ, ಜಲದಿಯನ್ನು ಕದಡೋಣ. ಹ. ಆವಾಗ ಹ. ಜಲದ ಅಡಿಭಾಗದಲ್ಲಿರುವ ಜಲಚರ ಪ್ರಾಣಿಗಳ ಮೇಲೆ ಬರುವುದಕ್ಕೆ ಸಾಧ್ಯ. ಅವುಗಳನ್ನು ಹಿಡಿದು ಮೆಲ್ಲೋಣ.
ಸಿಕ್ಕಿದ. ಎಲ್ಲಿ ಸಿಕ್ಕಿದ? ಬರೇ ಚಿಕ್ಕವ, ಸಣ್ಣದ. ಕಮಲದ ಮೇಲೆ ಕುಳಿತಿದ್ದಾನೆ. ಓಹೋ, ನೋಡ್ಬೇಡವಾ? ಮತ್ತೆ ನೋಡದೆ? ನನ್ನ ಬೆರಳಿಗೆ ನೇರವಾಗಿ ನೋಡು. ಅಣ್ಣ, ಬೆರಳಿನಲ್ಲಿ ಉಗುರು ಒಂದಿಷ್ಟು ಕೊಳೆ ಬಿಟ್ರೆ ಬೇರೆ ಏನುಂಟು ಕರ್ಮ? ಸ್ವಲ್ಪ ಹೊಯ್ಗೆ ಉಂಟು. ಹೌದಾ? ಏಯ್! ಒಂದು ಸುತ್ತು. ಅಣ್ಣ, ನೀನೇ ಕಂಡೆ. ಸ್ವಲ್ಪ ಹೆಚ್ಚಾಯ್ತು. ಹೌದಾ? ಒಂದು ಅರ್ಧ ಸುತ್ತು ಬಾ. ಅಣ್ಣ, ಎಂಥದ್ದು ಕಾಣುವುದಿಲ್ಲ ಕರ್ಮ. ಈಗ ಕಡಿಮೆ ಆಯಿತು. ಆಗ ಹೆಚ್ಚಾಯಿತು, ಈಗ ಕಡಿಮೆ ಆಯಿತು. ನಿನಗೆ ಸುತ್ತು ಭರ್ತಿ ಆಗುವುದಿಲ್ಲ. ಯಾವಾಗ ಆಗಬಹುದು? ಈಗ ಆಗಬಹುದು ಬಾ. ಜಲದಲ್ಲಿ ಅಡಗುವ ಮೊದಲು ಈ ಪ್ರಾಣಿಯನ್ನು ನೀನು ಆ ಬದಿಯಿಂದ ನಾನು ಈ ಬದಿ. ನಾನು ಹಿಡಿಯುವುದಕ್ಕೂ ಹೋಗುವಾಗ ಈ ಬದಿಯಿಂದ ಪುಸುಕ್ಕ ಅಂತ ಜಾರಿದ. ಹೌದಾ? ಹೌದೌದು. ಹಾಗಿದ್ರೆ ಏನು ಮಾಡೋಣ? ಹುಡುಕೋಣ. ತೊಲಗಿನಿರಲ ಯೋಗ ಮಾಯೆಯು ನಳಿನ ನಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುದ ತನ್ನ ವದನದಲ್ಲಿ ಭೀತಿಗೊಳಗಾದಂತಹ ಬ್ರಹ್ಮದೇವ ಬಂದು ಆಡಿದ್ದಾದರೂ ಏನು, ಧಡಿಗರೆಯಿರುವರ ಉಪಟಳ ಹೆಚ್ಚಾಗುತ್ತಾ ಇದೆಯಂತೆ. ಬರ್ಲಿ ನೋಡೋಣ.
ನಾವು ನಮ್ಮ ಅಭ್ಯಾಸ ಬಿಟ್ಟು ವ್ಯವಹರಿಸುವವರಲ್ಲ. ಕೆಲವೊಮ್ಮೆ ಹೇಗಾಗ್ತದೆ ಗೊತ್ತಾ, ಮಾತನಾಡುವುದಕ್ಕೆ ವಿಷಯ ಸಿಗದೇ ಇದ್ರೆ ಒಂದಷ್ಟು ಬೊಬ್ಬೆ ಹಾಕಿದ್ರೆ ಏನಾದ್ರೂ ಸಿಗ್ತದಲ್ಲ, ಹಾಗೆಯ. ಹೌದು, ನೀನು ಅಭ್ಯಾಸ ಮಾಡ. ನಮ್ಮನ್ನು ನೀನು ಕಂಡೆ. ಹೌದು, ಕಂಡದ್ದು ಮಾತ್ರ ಅಲ್ಲ, ನಗೆಯನ್ನ ಬೀರುತ್ತಿರುವೆ. ಏನು ನಾವು ಹಾಸ್ಯದವರು ಹಾಗೆ ಕಾಣ್ತೇವೇನೋ? ಒಬ್ಬ ಸುಮ್ಮನೆ ನಗುತ್ತಾನೆ ಎಂದಾದರೆ ಅವನಿಗೆ ಸ್ವಲ್ಪ ಸುತ್ತು ಕಡಿಮೆ ಅಂತ ಲೆಕ್ಕಾಚಾರ. ಎಲ್ಲ ಸಂಗ್ರಹ ಮಾಡಿ ಬಂದದ್ದಲ್ವ. ಅಲ್ಲ ಅಂತ ಆದ್ರೆ ನನ್ನನ್ನು ನೋಡಿ ನೀವು ನಗುತ್ತೀರಿ ಅಂತ ಆದ್ರೆ ನಾವೇನು ಇಲ್ಲಿ ಹಾಸ್ಯಗಾರರ ಅಲ್ಲ, ನಾವೇನು ಇಲ್ಲಿ ಬೆತ್ತಲೆ ನೃತ್ಯ ಮಾಡ್ತಾ ಇದ್ದೆ. ಇಲ್ಲಪ್ಪ, ಹಾಗಿದ್ರೆ ನೀನು ನಗುವುದಕ್ಕೆ ಕಾರಣ ಏನು? ಇವ ಕೂತದ್ದು ಯಾವುದರಲ್ಲಿ? ಎಲೆಯ ಮೇಲೆ ಕುಳಿತಿದ್ದಾನೆ. ಯಾರಾದ್ರೂ ಎಲೆಯ ಮೇಲೆ ಕುಳಿತುಕೊಳ್ಳುತ್ತಾರೋ? ಎಲೆ ಮುಂದೆ ಇಟ್ಟು ಕುಳಿತುಕೊಳ್ಳುವ ಕ್ರಮ ಉಂಟು. ಇವ ಎಲೆಯ ಮೇಲೆ ಕುಳಿತಿದ್ದಾನೆ. ಅಣ್ಣ, ಎಲೆಯನ್ನು ನಾವು ಎಳೆದೆವು ಎಂದಾದ್ರೆ ಏನಾಗುತ್ತದೆ? ಇವ ಗುಳುಮ್ಮ ಅಂತ ಒಳಗೆ ಬಿದ್ದ. ಹೇಗೆ? ನೀರಿಗೆ ಗುಳುಮ್ಮ. ಉಸಿರು ಕಟ್ಟಿ ಸಾಯುವುದಕ್ಕಿಲ್ವೋ? ಹೌದು. ಮೇಲೆ ಕುಳಿತುಕೊಂಡ ಕಾರಣ ಏನು ಹೇಳು? ಅಷ್ಟು ಮಾತ್ರವಲ್ಲ, ತೋರು ಬೇಗ ಮೊದಲು ನಾವು ಕಂಡಂತಹ ಆ ಪೋರನೆಲ್ಲಿದ್ದಾನೆ ಎನ್ನುವ ಹಾಗೆ ಎಲ್ಲ ಭಂಡನೆ ನೀನು ನಮ್ಮಲ್ಲಿ ಹೇಳಬೇಕು. ನೀವು ಧೀರ, ವೀರ, ಘನ ಗಂಭೀರ, ದೂರ, ಮಧು, ಕೈಠಾಭ, ನಾವೇ ಮಧು ಕೈಟ ಭರೆ ಅಂದ್ರೆ ನನಗೆ ತುಂಬಾ ಸಂತೋಷ ಆದದ್ದಲ್ವ. ಯಾಕೆ? ನೀರ ಮಧ್ಯದಲ್ಲಿ ಒಬ್ಬನೇ ಕುಳಿತು ಬಹಳ ಬೇಸರದಲ್ಲಿದ್ದೆ. ಇದನ್ನು ಕಳೆಯುವುದು ಹೇಗೆ ಹೇಗೆ ಯೋಚಿಸುತ್ತಾ ಇದ್ದ ಹಾಗೆ ನೀರ ಮಧ್ಯದಲ್ಲಿ ನೀವಿಬ್ಬರು ಕಾಣಿಸಿದಿರಿ. ಬಳಿಗೆ ಬಂದವರೇ ಕೆಲವೊಂದು ಪ್ರಶ್ನೆ ಕೇಳಿದ್ದೀರಿ. ನೀನು ಕೇಳಿದಂತಹ ಪ್ರಥಮ ಪ್ರಶ್ನೆ, ಬೀರಲ್ಲಿ ಯಾಕೆ ಕಿರುನಗೆ, ಯಾಕೆ ಈ ನಗು? ಯಾವತ್ತೂ ಕಾಣದೇ ಇರುವಂತಹ ನಿಮ್ಮನ್ನು ಕಾಣುವಾಗ ಆಶ್ಚರ್ಯ, ಜೊತೆಯಲ್ಲಿ ಸಂತೋಷ. ಈ ಸಂತೋಷವನ್ನು ಹೇಗೆ ಹೊರಸೂಸುವುದು? ಹೇಗೆ 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 ಇವ ಸಂತಸವನ್ನು ಹೊರಸೂಸುವುದು ನಾವು ಹೇಗೆ ಬಲ್ಲಯ? ಹೇಗೆ
ಇದು ಅಟ್ಟಹಾಸವು. ನಮಗೆ ಸಂತೋಷ ಆದ್ರೆ ಒಂದು ಆರ್ಭಟ. ನನ್ನದು ಮಂದಹಾಸ ಸುಹಾಸ. ನೀನು ಕೇಳಿದಂತಹ ಪ್ರಥಮ ಪ್ರಶ್ನೆಗೆ ಉತ್ತರ ಸಿಕ್ಕಿತಾ ಇಲ್ವಾ? ಸಿಕ್ಕಿತು. ಬಾಯಿ ಮುಚ್ಚಿ ನಿಂತುಕೋ. ಮಾಡಿದೆವು. ನಮ್ಮನ್ನು ನಿಯಂತ್ರಿಸುವುದು ಬೇಡ, ಬೇರೆ ಜನ ನೋಡಿ. ಅಲ್ಲ, ನಿಯಂತ್ರಿಸಿ ಏನು ನೋಡೋಣ. ಈಗ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿದ ಬಳಿಕ ಬಾಯಿ ಮುಚ್ಚಿ ನಿಂತುಕೋ ಅಂತ ಯಾಕೆ ಆಡಿದ್ದು? ಯಾಕೆ ಹೇಳಿದೆ? ಇವನ ಪ್ರಶ್ನೆಗೆ ಉತ್ತರ ಕೊಡುವಾಗ ಮಧ್ಯ ಬಾಯಿ ಹಾಕಿದ್ರೆ ಕಷ್ಟ ಆಗ್ತದೆ. ಮಧ್ಯಭಾಗಿ ಆಗ್ತದೆ. ಆ ಬಳಿಕ ನೀನು ಕೇಳಿದಂತಹ ಪ್ರಶ್ನೆ ತೋರು ಬೇಗ ಮೊದಲು ಗಂಡ ಪೋರರಲ್ಲಿ ಬೋದ ಭಂಡ. ಯಾರನ್ನ ಬಂಡ ಅಂತ ಹೇಳುದು? ನಿನಗೆ ಒಂದು ಡಿಬ್ ಅಂತ ಹಿಡಿದುಂಟು. ಒಳ್ಳೆ ಶಬ್ದ ಸಿಗ್ತದೆ. ಹೇಗೆ ಮಾಡಿದ್ದಿ? ಡಿಬ್ ಅಂತ. ನಿನ್ನ ಪ್ರಶ್ನೆಗೆ ಉತ್ತರ ಬಹಳ ಸುಲಭ. ಹೇಗೆ? ತುಂಬಾ ಸುಲಭ. ಹೇಳು. ಗೊತ್ತಿಲ್ಲ. ಅದು ಪ್ರಾಮಾಣಿಕವಾದಂತಹ ಉತ್ತರ. ಕೆಲವರೆಲ್ಲ ಪ್ರಪಂಚದಲ್ಲಿದ್ದಾರೆ, ಗೊತ್ತಿಲ್ಲದಿದ್ರೂ ಏನಾದ್ರೂ ಅಸಂಬದ್ಧ ಹೇಳುವುದು. ಆದ್ರೆ ನೀನು ಹಾಗೆ ಮಾಡಲಿಲ್ಲ. ಗೊತ್ತಿಲ್ಲದನ್ನು ಗೊತ್ತಿಲ್ಲ ಅಂತ ಪ್ರಾಮಾಣಿಕವಾಗಿ ಹೇಳಿದೆ. ಇನ್ನೊಬ್ಬರ ಬಗ್ಗೆ ನಮಗೆ ಗೊತ್ತಿಲ್ಲದಿದ್ದರೂ ಆಕ್ಷೇಪ ಅಲ್ಲ. ಅವರವರ ಬಗ್ಗೆ ಅವರವರು ತಿಳಿದುಕೊಳ್ಬೇಕು. ನಿನಗೆ ನಿನ್ನ ಬಗ್ಗೆ ಗೊತ್ತುಂಟ? ನಿನಗೆ ನಿನ್ನ ಬಗ್ಗೆ, ನಿನ್ನ ಸಸ್ವರೂಪ ಜ್ಞಾನ ನಿನಗೆ ಉಂಟ? ಅದಿದ್ರೆ ಹೇಳು. ಏನು ಗೊತ್ತಿಲ್ಲದೆ ಹೇಳು. ಆದರೆ ನನ್ನ ಬಗ್ಗೆ ಹೇಳಿದರೆ ಅದನ್ನು ಕೇಳಿ ನೀವು ಬದುಕುತ್ತೀರೋ ಸಾಯುತ್ತೀರೋ ಎನ್ನುವಂತಹ ಒಂದು ಸಂಶಯ. ಯಾಕೆ? ಎದೆ ಹೊಡೆದು ಸತ್ರೆ ಹಾಗುಂಟು ನನ್ನ ಪರಿಚಯ. ನಮಗೆ ಒಡೆಯುವಂತ ಎದೆಯೇ ಇಲ್ಲ. ಹೌದಾ? ಎದೆ ಎಲ್ಲಿ ಉಂಟು ಅಂತ ನಿಮಗೆ ಗೊತ್ತೂ ಇಲ್ಲ. ಹಾಗಾಗಿ ಕಾಣುತ್ತಾ ಇದೆಯಲ್ಲ ವಿಶಾಲವಾದಂತಹ ಜಲಧಿ. ಈ ಜಲಧಿಗೆ ಒಡೆಯ. ನಾನು ಕರೆಯಲ್ಲ. ಹೌದೇನೋ? ಅವರನ್ನು ನೀನು ತೋರಿಸದೆ ಹೋದೆ ಅಂತಾದ್ರೆ ಅಲ್ಲಿಗೆ ಹಲ್ಲು ತಾಗದ ಹಾಗೆ ನಿನ್ನನ್ನು ನುಂಗಿ ನೀರು ಕುಡಿತೇವೆ. ಗಂಟಲಲ್ಲಿ ಇಳಿಯುವ ತುತ್ತು ನಾನಲ್ಲ. ಹೇಗೆ ಇಳಿಸಬೇಕು ಅಂತ ಗೊತ್ತಿಲ್ಲ ಅವನಿಗೆ. ಯಾಕೋ ಹಾಗೆ ಕರೆದೆ? ಮರ್ಲವ ಮಾರ್ಲವ? ಮರುಳ 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 ವೇಗವಾಗಿ ಕರೆಯುವಾಗ ಮರಳ. ಹೌದೇನೋ? ಯಾರಾದ್ರೂ ಹೆಣಕ್ಕೆ ತುಳಿತಾರ? ನಾನು ತುಳಿದ ಮೇಲೆ ಅದು ಹೆಣ ಆದದ್ದು. ಯಾರಾದ್ರೂ ಶವಕ್ಕೆ ಕುತ್ತುತ್ತಾರ? ನಾನು ಕುತ್ತಿ ಅದು ಶವ ಆದದ್ದು. ಅಲ್ಲ, ಅವ ಮೊದಲೇ ಸತ್ತಿದ್ದಾನೆ. ನೀನು ತುಳಿದು ಪ್ರಯೋಜನ ಇಲ್ಲ. ಇನ್ನು ಒಂದೇ ಕೆಲಸ. ಏನು? ತಿನ್ನೋಣ. ತಲೆ ಸರಿ ಉಂಟ ನಿನಗೆ? ಯಾಕೆ? ಅವ ಏನು ಹೇಳಿದ್ದಾನೆ? ಗಂಟಲಲ್ಲಿ ಇಳಿಯುವ ತುತ್ತು ನಾನಲ್ಲ. ವಿಷಯ ಹೌದು. ವಿಪರೀತ ಆಯಾಸವಾಗಿರುವಾಗ ಯಾವ ಆಹಾರವನ್ನು ಸೇವಿಸಬಾರದು, ಏನನ್ನು ಕುಡಿಯಬಾರದು. ಸರಿ. ಈಗ ನಮಗೆ ಆಯಾಸವಾಗಿದೆ. ನಮ್ಮ ಆಯಾಸ ಕಡಿಮೆ ಆಗಬೇಕು ಅಂತಾದ್ರೆ 3 ದಿನ ಕಳೆಯಬೇಕು. ಸರಿ. ಆಮೇಲೆ ನಾವು ತಿನ್ನೋಣ. ಆಮೇಲೆ ತಿನ್ನುವಾಗ ನಾನು ನಿನ್ನಲ್ಲಿ ಹೇಳುವುದಕ್ಕಿಲ್ಲ. ಒಂದು ಬದಿಯಿಂದ ನಾನು ಜಗಿಯುವುದಕ್ಕೆ ಪ್ರಾರಂಭ ಮಾಡುವುದು, ಇನ್ನೊಂದು ಬದಿಯಿಂದ ನೀನು ತಿನ್ನುವುದು. ಸರಿ. ಅರ್ಥ ಆಯ್ತು? 3 ದಿನ ಕಳೆದ ಮೇಲೆ ಈಗಲೇ ನಾವು ಪಾಲು ಮಾಡಬೇಕು. ಹೇಗೆ?
ಸಮಸ್ಯೆ ನಾಳೆ ಹುಟ್ಟಿಕೊಳ್ಳುವ. ಅಣ್ಣ ನಾವು ಹುಟ್ಟಿ ಕೆಲವು ದಿವಸ ಆಗಲಿಲ್ಲ. ಹೌದು. ಅಣ್ಣ ತಮ್ಮಂದಿರಲ್ಲಿ ಈಗಲೇ ಪಾಲಲು. ನಿಜ. ಮುಂದಿನವರಿಗೆ ನಾವು ಆದರ್ಶರು. ಪಾಲು ನಾವು ಮಾಡಿಕೊಂಡ್ರೆ ಮತ್ತೆ ಸಮಸ್ಯೆ ಉಳಿಯುವುದಿಲ್ಲ. ಆಗ್ಲಿ. ನಾನು ಪಾಲು ಮಾಡ್ಲ. ರಕ್ತ ಮತ್ತು ಮಾಂಸ ಅಧಿಕ ನನಗೆ, ರಕ್ತ ಮತ್ತು ಮಾಂಸ ಅಧಿಕ ನನಗೆ, ಎಲುಬು ಮತ್ತು ಚರ್ಮ ಕಡಿಮೆ ನಿನಗೆ. ಅಣ್ಣ ಹೀಗೆ ಹೇಳಿದ್ರೆ ಅಧಿಕ ಅಲ್ವ, ಹೀಗೆ ಹೇಳಿದ್ರೆ ಕಡಿಮೆ. ನಾನು ಹಾಗೆ ಹೇಳಿದನ. ಅಭಿನಯ ಚತುರ ನೀನಿರುವೆ ಅಣ್ಣ. ಎರಡರಲ್ಲೂ ಕಡಿಮೆ ನನಗೆ ಆಯ್ತಲ್ಲ. ನಿನಗೆ ಕಡಿಮೆ ಅಂತ ಗೊತ್ತಾಯ್ತಲ್ಲೋ. ಮತ್ತೆ ನೀನು ಇರುವಾಗ ಗೊತ್ತಾಗದೆ ಆಯ್ತು. ಪಕ್ಕ ಗೊತ್ತಾಯ್ತು. ನಿನ್ನ ತಮ್ಮ ಅಲ್ವನ. ನೀನು ಪಾಲು ಮಾಡು ಅಣ್ಣ. ಅವನ ಬಲಕೈ ಬಲಕಾಲಲ್ಲಿ ನೀನು ಹಿಡಿ, ಸರಿ. ಎಡಕೈ ಎಡಕಾಲಲ್ಲಿ ನಾನು ಹಿಡಿಯುತ್ತೇನೆ. ವಿರುದ್ಧ ದಿಕ್ಕಿಗೆ ಅವನನ್ನು ಎಳೆಯೋಣ. ಆಗ ಶರೀರ ಸಮವಾಗಿ ಎರಡು ಪಾಲಾಗುತ್ತದೆ. ಬಸಕ್ ಅಂತ ಎರಡು ಪಾಲಾಗ್ತದೆ. ವಿರುದ್ಧ ದಿಕ್ಕಿಗೆ ಎಳೆಯುವಾಗ ಬಸಕ್ ಅಂತ ಶಬ್ದ ಆಗ್ತದೆ. ಶಬ್ದ ಆಗುತ್ತದಲ್ವ. ಬಸಕ್ ಅಂತ ಹಾಗೊಂದು ಶಬ್ದ. ರಕ್ತ ಚಿಮ್ಮುವುದು, ಮಾಂಸ ಚಿಮ್ಮುವುದು. ನಿನಗೆ ಅದೃಷ್ಟ ಇದ್ರೆ ನಿನಗೆ ಹೆಚ್ಚು ಸಿಗ್ತದೆ, ನನಗೆ ಯೋಗ ಇದ್ರೆ ನನಗೆ ಹೆಚ್ಚು ಸಿಗ್ತದೆ. ಸರಿ. ಇನ್ನೊಂದು ವಿಷಯ ಉಂಟು. 3 ದಿನ ಕಳೆದಾಗ ನಮಗೆ ತುಂಬ ಗುಣ ಉಂಟು. ಇವ ಇರುವುದು ನೀರಿನಲ್ಲಿ ಅಲ್ಲ. 3 ದಿನ ಕಳೆದಾಗ ನಮಗೆ ತಿನ್ನುವುದಕ್ಕೆ ಹೆಚ್ಚು ಸಿಗ್ತದೆ. ಅಬ್ಬಾ, ಹೀಗಾಗುವುದಕ್ಕೆ ಸಾಧ್ಯ. ನಿನ್ನ ಹಾಗೆ ನೀನು ನನ್ನನ್ನು ಪರಿಹಾಸ್ಯ ಮಾಡ್ತಾ ಇದ್ದೀಯ ಅಂತ. ನನ್ನಿಂದ 10 ಪಟ್ಟು, ನಿನ್ನಿಂದ 20 ಪಟ್ಟು. ಸರಿ. ಇನ್ನೂ ನಮಗೆ ಗುಣ ಉಂಟು, ಗೊತ್ತುಂಟ. ಮಾಂಸ ಕೊಳೆಯುವುದಕ್ಕೆ ಪ್ರಾರಂಭ ಆಗ್ತದೆ. ಆಗ ಒಂದು ಸುವಾಸನೆ ಬರುವುದಕ್ಕೆ ಸಾಧ್ಯ. ಕೊಳೆತಾಗ ಸುವಾಸನೆ. ಹೌದು. ಇನ್ನೂ ಗುಣ ಉಂಟು. ಎಂತದು? ಕ್ರಿಮಿಕೀಟಗಳು, ಹುಳಗಳು ಅವನ ಮೈ ಮೇಲೆ ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯ. ಸರಿ. ಆಗ ರುಚಿಯೂ ಹೆಚ್ಚಾಗುವುದಕ್ಕೆ ಸಾಧ್ಯ. ಇನ್ನೂ ಒಂದು ಗುಣ ಉಂಟು. ಎಂತದ? ಕ್ರಿಮಿಕೀಟಗಳೆಲ್ಲ ನಮ್ಮ ಮುಖದ ಮೇಲೆ, ಮೀಸೆಯ ಮೇಲೆಲ್ಲ ಹರಿದಾಡುತ್ತಾ ಅವನ ಮಾಂಸ ತಿನ್ನುವಾಗ ಒಂದು ಸುಖ ಸಿಗಬಹುದು. ಅಣ್ಣ, ಅದಕ್ಕಿಂತಲೂ ಹೆಚ್ಚಿನದ್ದಾದ ಸುಖ ಯಾವುದರಲ್ಲಿದೆಯೋ ಗೊತ್ತೋ? ಹೇಗೆ ಹೇಗೆ? ನಿನ್ನ ಮುಖದಲ್ಲಿ ಹುಳಗಳೆಲ್ಲ ಹರಿದಾಡುವುದು. ನಾನು ಅದನ್ನು ನೆಕ್ಕಿ ನೆಕ್ಕಿ ತಿನ್ನುವುದು. ಅಣ್ಣ, ಆ ಬಳಿಕ ನನಗೆ ಹೊಟ್ಟೆ ಉಪ್ಪೇರುವುದು, ನಾನು ವಾಂತಿ ಮಾಡುವುದು, ನನಗೆ ಮತ್ತೆ ಹಸಿವಾಗುವುದು. ನಾನೇ ಮಾಡಿದ ವಾಂತಿಯನ್ನು ಮತ್ತೆ ನಾನೇ ನೆಕ್ಕಿ ನೆಕ್ಕಿ ತಿನ್ನುವುದು. ಹುಳಿ ಹುಳಿಯಾಗಿ ನನ್ನ ವಾಂತಿ ಎಷ್ಟು ರುಚಿ. ಇನ್ನು ನೀನು ಮುಂದುವರಿಸುವುದು ಬೇಡ. ನನಗೆ ಸಹಿಸುವುದಕ್ಕಾಗುವುದಿಲ್ಲ. ಅಂದ್ರೆ ನನ್ನ ಕಡೆಬಾಯಿಯಲ್ಲಿ ನೀರು ಇಳಿಯುತ್ತಾ ಉಂಟು. ಇನ್ನು ತಿಂದೇ ಅನುಭವಿಸುವ ಅಷ್ಟರವರೆಗೆ ವಿಶ್ರಾಂತಿಗಾಗಿ ಜಲದಲ್ಲಿ ಪಂಚಸಹಸ್ರ ಕಾಲದಿ ಧನುಜರಲಿ ಜಯಸೇರದಿರುತ್ತಿರೇ ನಳಿನ ನಾಭನ ಸ್ಮರಿಸೇ ಭಕ್ತಿಯೊಳಗಾದಿ ಮಾಯೆಯ ಮನದೋಳರಿತನು ಧುರದೋ ಅಸುಗಳ ಹನನಗೊಳಿಸುವೆ ಕಪಟದೊಳಗೆ ಎಂದೆನು ತಲಾ ಮಧುಕೈಟ ಭರ ಹೊಗಳುತ್ತಲಿಂದೆಂದ ಸೇಣಸಿ ಪಂಚಸಹಸ್ರ ಕಾಲದಿ ಉಲ್ಲೋಲ ಕಲ್ಲೋಲವಾಗಿರುವಂತಹ ನೀರೇ ಸಾಕ್ಷಿ. 5000 ವರುಷಗಳ ಹೋರಾಟ ಇವರನ್ನು ಜಯಿಸುವುದಕ್ಕೆ ಅಸಾಧ್ಯವಾದಾಗ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆಯಾದಂತಹ ಆದಿಮಾಯಾದೇವಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿದೆ. ತಾಯಿಯೇ ಬಂದು ಆಡಿದ ಹಾಗಾಯ್ತಲ್ಲ. ಶಕ್ತಿಯಿಂದ ಇವರನ್ನು ಗೆಲ್ಲುವುದು ಅಸಾಧ್ಯ. ಯುಕ್ತಿಯ ಪ್ರದರ್ಶನ ಮಾಡು, ಮುಕ್ತಿಯ ಪಥವನ್ನು ತೋರಿಸು. ಕಾಯ್ತೇನೆ.
ಸಖಿ ಆಚರಿಸುವಂತೆನ ಉಚ್ಚರಿಸುವುದೇ ಅಚ್ಚಳಿಯದ ಪದರಹುದು ಸಂಗರದಲ್ಲಿ ಮೆಚ್ಚಿದೆ. ಮೆಚ್ಚಿದ್ದೇನೆ. ನಿಮ್ಮ ಎದೆಯ ಸಾಹಸ, ಭುಜದ ಶೌರ್ಯ ಇವೆಲ್ಲವನ್ನು ಕಂಡು ಬೆಕ್ಕಸ ಬೆರಗಾಗಿ ಹೋಗಿದ್ದೇನೆ. ನೀವಿರುವರು ಅಚ್ಚಳಿಯದ ಭಟರು, ಇಬ್ಬರು ಪರಾಕ್ರಮಿಗಳು. ನೀವು ಕ್ರಿಮಿಯವರ ಪರಾಕ್ರಮಿಗಳು. ಹಾಗಾಗಿ ನಿಮ್ಮನ್ನು ಹೊಗಳಬೇಕು ಎನ್ನುವಂತಹ ಆಸೆ ನನಗೆ. ಪೂತುರೆ, ಮಝರೆ, ಮಝ ಪೂತುರೆ, ಇದೆಲ್ಲ ಹೊಗಳಿಕೆ ಶಬ್ದಗಳು. 3 ಶಬ್ದಗಳನ್ನು ಉಪಯೋಗಿಸಿದ್ದಾನೆ. ಅಣ್ಣ ನನ್ನನ್ನು ಮಜರೆ ಅಂತ ಹೇಳಿದ್ದಾನೆ, ನಿನ್ನನ್ನು ಪೂತುರೆ ಅಂತ ಹೇಳಿದ್ದಾನೆ. ಹಾಗಿದ್ರೆ ಇವ ಎಂತದ್ದು? ಆ 3ನೇದ್ದು ಇವ ಯಾಕೆ ಬಲ್ಲಯ? ಬಿದ್ದರೂ ಪುನಃ ಎದ್ದಿದ್ದಾನಲ್ಲ, ಆದ ಕಾರಣ ಇವನನ್ನು ನಾವು ಹೊಗಳಲೇಬೇಕು. ಇವ ಪೂತು ಮಜರೆ, ಮಜ ಪೂತುರೆ, ಮಜ ಪೂತ್ರೆ ಇಲ್ಲದಿದ್ರೆ ತುಜೆ ಪೂತ್ರೆ, ಮಜ ಪೂತ್ರೆ ಇಲ್ಲದಿದ್ರೆ ತುಜೆ ಪೂತ್ರೆ. ಎಲ್ಲಾ ಶಬ್ದ ಭಂಡಾರವನಲ್ಲುಂಟು. ಅಲ್ಲಿಗೆ ಮುಗಿಯಲಿಲ್ಲ. ನಿನ್ನ ಕಟೆ, ಅವನ ತುಟಿ, ನಿನ್ನ ಕರುಳು, ಅವನ ಬೆರಳು, ನಿನ್ನ ನಾಡಿ, ಅವನ ಮುಡಿ, ನಿನ್ನ ರಕ್ತ, ಅವನ ಹೊಟ್ಟೆ, ನಿನ್ನ ಕೇಶ, ಅವನ ಮೀಸೆ, ನಿನ್ನ ಬಾಯಿ, ನನ್ನ ರಟ್ಟೆ ಅವನ ಹೊಟ್ಟೆಯಾಗುವುದು ಹೇಗೋ, ನನ್ನ ಕೇಶ ಅವನ ಮೀಸೆಯಾಗುವುದು ಹೇಗೆ? ಹಾಗಲ್ವೋ? ನೋಡುವುದಕ್ಕೆ ಒಂದೇ ರೀತಿ ಇದ್ದೀರಿ, ಹಾಗಾಗಿ ಒಟ್ಟು ಮಾಡಿ ಹೊಗಳಿದ್ದು ನನ್ನ ಪ್ರತಿಬಿಂಬ. ಹೌದು. ಈಗ ನಮ್ಮೊಡನೆ ಕಾಳಗ ಪ್ರಾರಂಭ ಆಗಿ ಸಮಯ ಎಷ್ಟಾಯ್ತು? ಯಾರಲ್ಲಿ ಎಷ್ಟಾಯ್ತು? ಎಲ್ಲಿ ನೋಡಿದ? ಕೈದು ಬೈದು ಹೊಯ್ದು 5,000 ವರ್ಷಗಳು ಕಳೆದು ಹೋಗಿದೆ. 5,000 ವರ್ಷ ಜಯಾಪಜಯದ ನಿರ್ಣಯ ಆದದ್ದು ಈಗ. ಹೇಳಿಬಿಡು. ಇಷ್ಟರವರೆಗೆ ನಡೆದಂತಹ ಕಾಳಗದಲ್ಲಿ ಗೆದ್ದವರು ನೀವೇ. ನಾವೇ. ಜೈ ಜೈ ಜೈ. ಗೆದ್ದಂತಹ ನಿಮ್ಮನ್ನು ಸುಮ್ಮನೆ ಬಿಡುವುದಕ್ಕಾಗ್ತದೆ. ಏನು ಮಾಡ್ತೀಯ? ಏನಾದ್ರೂ ಕೊಡ್ಬೇಕು. ಏನು ಭುಜಕ್ಕೆ ಕೈ ಹಾಕ್ತಿ? ಪುನಃ ಯುದ್ಧ ಮಾಡ್ತೀಯ? ತಾಗುತ್ತೀಯೋ? ನಾ ತಾಟಲಾರೆ, ನಾ ತಾಗಲಾರೆ ಅಂತ. ಈಗ ಭುಜಕ್ಕೆ ಕೈ ಹಾಕಿದ್ದಲ್ಲ, ಏನಾದ್ರೂ ಕೈ ಎತ್ತಿ ಕೊಡಬೇಕು ಎನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದೇನೆ. ಕರ ಜೋಡಿಸಿ, ಬೆನ್ನು ಬಾಗಿಸಿ, ನನ್ನ ಪುನೀತ ಪಾದವನ್ನು ಹಿಡಿದು ಬೇಡಿದರೆ ನೀವು ಕೇಳಿದ್ದನ್ನು ತಕ್ಷಣ ಕೊಡ್ತೀನಿ. ನಿನ್ನ ಪುನೀತ ಪಾದ ಯಾವುದು? ಇದೆ, ಇದು ಪಾವನವಾದ ಕರ್ರಗಿನ ಪಾದಗಳು. ಪುನೀತ ಪಾದ. ಹೌದು. ಇದು ಪುನತ ಪಾದ. ಮುಚ್ಚುಬಾಯಿ. ಇನ್ನು ಒಂದು ಶಬ್ದ ಮಾತನಾಡಿದ್ರೆ ಜಾಗ್ರತೆ. ಆಯ್ತು. ಎಲ್ಲಿಯಾದ್ರೂ ಅಂತಹ ಕ್ರಮ ಉಂಟೇನು? ಇಲ್ವಾ? ಗೆದ್ದವರು ಕೈ ಮುಗಿದು ಕಾಲು ಹಿಡಿದು ಸೋತವನಲ್ಲಿ ಬೇಡಬೇಕಾ? ಪ್ರಪಂಚದಲ್ಲಿ ಇದುವರೆಗೆ ಅಂತಹ ಕ್ರಮ ಉಂಟ? ಇಲ್ವಾ? ಗೆದ್ದವರಿಗೆ ಬಹುಮಾನ ಕೊಡುವ ಕ್ರಮ ಉಂಟು. ಯಾರು? ಒಂದು ಸ್ಪರ್ಧೆಯನ್ನು ಆಯೋಜಿಸಿದವರ, ಅಲ್ಲ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿದವರ ಗೆದ್ದವರಿಗೆ ಬಹುಮಾನ ಕೊಡುವ ಕ್ರಮ ಉಂಟು. ಇಲ್ಲಿ ಸೋತ ನಿನ್ನಿಂದ ಗೆದ್ದ ಅಂತ ನಾವು ಪಡೆಯಬೇಕೇನು? ಬೇಡ, ಆಗೋದಿಲ್ಲ. ಕೊಡ್ತೇನೆ ಇಲ್ಲ. ಹೀಗೆ ನೀನು ಕೇಳಿದ್ಯಾ? ನಾವು ಎಲ್ಲಿಯಾದ್ರೂ ಕೇಳಿದ್ದೇವೆ? ಕೊಡ್ತೇನಂತ ಹೇಳಿದ್ರು ನಾವು ಬೇಡ ಅಂತ ಹೇಳುವ ಮನಸ್ಥಿತಿಯವರು. ಪ್ರಾಮಾಣಿಕವಾಗಿ ಹಾಗೆ ಹೇಳಬೇಡ, ಸಿಕ್ಕಿಕೊಳ್ತಾರೆ. ಇಲ್ಲಿ ಕೇಳು, ನಾವು ಉಳ್ಳವರು, ಇಲ್ಲಿ ಸಾಮರ್ಥ್ಯ ಉಳ್ಳವರು, ನಾವು ನಿನಗೆ ಕೊಡಬೇಕಷ್ಟೇ ಹೊರತು ನಿನ್ನಿಂದ ನಾವು ಪಡೆಯುವವರಲ್ಲ. ಉಳ್ಳವರು ನಾವು. ಮತ್ತೆ ನಮ್ಮಲ್ಲಿ ಇದ್ದದ್ದು ನಿನಗೆ ಗೊತ್ತಾಗ್ಲಿಲ್ಲ? 4 ಬೀಳುವಾಗ ಗೊತ್ತಾಗ್ಲಿಲ್ಲ? ಇನ್ನು ಕೊಡುದು ಅದನ್ನೇ ಅಲ್ಲ, ಅದು ನನಗೆ ತಾಳಿಕೊಳ್ಳುವುದಕ್ಕೆ ಆಗುದಿಲ್ಲ. ಒಂದು ಉಂಟು ಅಂತಾದ್ರೆ ಎಲ್ಲ ಉಂಟು ಅಂತಲೇ ಅದರ ಅರ್ಥ. ಸರಿ ಸರಿ. ಏನು ಬೇಕಾದ್ರೂ ಕೊಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ನನಗೆ ನಂಬಿಕೆ ವಿಶ್ವಾಸ ಬರಬೇಕಾದ್ರೆ ನೀವಿಬ್ಬರು ಕರತಟ್ಟಿ ಭಾಷೆ ಕೊಡಬೇಕು. ಹೊತ್ತು ತರುವುದು ಇದೇ ಅಲ್ವೇನೋ? ಕರ, ಕೈ, ಹಸ್ತ ಎಲ್ಲ ಒಂದೇ ಅಲ್ವೋ? ಕೈಗೆ ಕರ ಅಂತ ಹೇಳು. ಹೌದು. ನೀನು ಏನನ್ನು ಕೇಳುತ್ತೀಯೋ ಅದನ್ನು ನಾವೇ ಇರುವರು ಕೊಡುತ್ತೇವೆ. ನನ್ನ ಕೈಯೊಳಗೆ ನೀವು ಸಿಲುಕಿಯಾಗಿದೆ, ನಾನು ಬೀಸಿದ ಬಲೆಯೊಳಗೆ ಸಿಕ್ಕಿಯಾಗಿದೆ. ಕೊಡ್ತೇನೆ ಎನ್ನುವ ಹಾಗೆ ಆಡುತ್ತಾ ಇದ್ದೀರಲ್ಲ. ನೀವಿಬ್ಬರು ಕೊಡಬೇಕಾದದ್ದು ತಕ್ಷಣ ನಿಮ್ಮಿಬ್ಬರ ಪ್ರಾಣ ಕೊಡಿ. ಪ್ರಾಣ ಜಾಣತನದಲ್ಲಿ ವಂಚಿತ
ನಾನು ತಲೆ ಬಿಸಿಯಲ್ಲಿದ್ದೇನೆ, ಇವ ಲೆಕ್ಕಾಚಾರ ಮಾಡ್ತಾನೆ. ಲೆಕ್ಕ ಹಾಕುವುದಲ್ಲ, ನಾನು ಅಳುವೆ. ನೀನು ಯಾ ಕಳುವೆ? ಕಳುವೆ ನೀನು ಯಾ ಕಳುವೆ? ನಾನು ಅಳುವೆ. ಜಾನತನದಲ್ಲಿ ವಂಚಿಸಿದ. ಮೊದಲಾಗಿ ಮಾತನ್ನು ಪಡೆದುಕೊಂಡ, ಆಮೇಲೆ ನಮ್ಮ ಪ್ರಾಣವನ್ನು ಕೇಳಿದ. ಹೌದಣ್ಣ. ನಾವು ಕೊಟ್ಟ ಮಾತಿನಂತೆ ಪ್ರಾಣ ಕೊಡಬೇಡುವೋ? ಮತ್ತೆ ನನಗೆ ಪ್ರಾಣ ಕೊಡುವುದಕ್ಕೆ ಮನಸ್ಸಿಲ್ಲ. ನನಗೂ ಮನಸ್ಸಿಲ್ಲ ತಮ್ಮ. ಅಣ್ಣ, ಇನ್ನು ಕೇವಲ ಕೆಲವೇ ವರ್ಷ ಬದುಕಬೇಕು ಅಂತ ನನಗೆ ಆಸೆ ಉಂಟು. ಹೆಚ್ಚು ಬೇಡ, ಒಂದು ಕಡಿಮೆಯಲ್ಲಿ ಕೇವಲ ಒಂದು 50 ವರ್ಷ ಬದುಕಿದ್ರೆ ಸಾಕು. ನೀನು ಪ್ರಾಣ ಕೊಟ್ಟು ಬಿಡು. ಇನ್ನು ಅದೇನು ಇನ್ನು 50 ವರ್ಷ? ಹೌದು, ಬದುಕಬೇಕು. ನಾವು ಯುದ್ಧ ಮಾಡಿದ್ದು 5,000 ವರ್ಷ ಆಗಿದೆ. 50 ಆ ಲೆಕ್ಕಾಚಾರದಲ್ಲಿ, ಆ ಮಾಪನದಲ್ಲಿ 50 ಅಂತ ಹೇಳುದು ಬಾರಿ ಕಡಿಮೆ. 5,000 ವಿಷಯವೂ ಗೊತ್ತಿಲ್ಲ, 50 ವಿಷಯವೂ ಗೊತ್ತಿಲ್ಲ. ಅಣ್ಣ, ನನಗೂ ಬದುಕಬೇಕು ಅಂತ ಮನಸ್ಸುಂಟು, ನಿನಗಿಂತ ಹೆಚ್ಚು. ಹೌದಾ? ಹಿರಿಯರಿಗೆ ಕಿರಿಯರು ಗೌರವ ಕೊಡಬೇಕೋ ಬೇಡುವ? ನೀನು ಮೊದಲಾಗಿ ನನ್ನನ್ನು ಅಣ್ಣ ಅಂತ ಸಂಬೋಧಿಸಿದ್ದು ಯಾಕೆ ಅಂತ ನೆನಪುಂಟ ನಿನಗೆ? ನನ್ನ ಮೇಲೆ ಭಕ್ತಿ, ಗೌರವ. ಹಿರಿಯರಿಗೆ ಗೌರವ ಕೊಡುವುದು ಅದು ಸಂಸ್ಕಾರ. ಹಿರಿಯರಿಗೆ ಗೌರವ ಕೊಟ್ರೆ, ಹಿರಿಯರ ಮಾತನ್ನು ಕೇಳಿದ್ರೆ ಭವ್ಯ ಭವಿಷ್ಯತ್ತು ಪ್ರತಿಯೋರ್ವ ಕಿರಿಯರಿಗೂ ನಿರ್ಮಾಣ ಆಗ್ತದೆ. ಆದ ಕಾರಣ ಹಿರಿಯವನಾದಂತ ನನ್ನ ಮಾತನ್ನು ನೀನು ಕೇಳಬೇಕು. ನನಗೋಸ್ಕರವಾಗಿ ನೀನು ಪ್ರಾಣವನ್ನು ಬಿಟ್ಟು ಬಿಡು ತಮ್ಮ. ನಾನು ಪ್ರಾಣವನ್ನು ಬಿಟ್ಟು ಬಿಟ್ರೆ ನನಗೆ ಎಂತದ್ದು ಭವಿಷ್ಯ? ಕರ್ಮದ ಭವಿಷ್ಯ. ಬಹುಶಃ ನಿನಗೆ ಸತ್ತ ಮೇಲೆ ಭವಿಷ್ಯ ಅಂತ ಕಾಣ್ತದೆ. ನಿನ್ಗೆ ಟಿಪ್ಪ ಇಡ್ತೇನೆ ಈಗ. ಅಣ್ಣ ನನ್ನನ್ನು ಸಾಯ್ಲಿಕ್ಕೆ ಹೇಳುದ? ನಾವು ಹೀಗೆ ಮಾಡಿ, ಹೇಗೆ? ಅವ ಕೇಳಿದ್ದು ಪ್ರಾಣ ಅಲ್ವಾ? ಪ್ರಾಣವನ್ನು ತೆಗೆದವನಿಗೆ ಕೊಡುವ. ನಮ್ಮ ಶರೀರ ಉಳಿತದಲ್ಲ, ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ನಮಗೆ ವಾಕ್ಯಕ್ಕೆ ಬೆಂಕಿ ಬಿತ್ತು. ಒಮ್ಮೆ ಪ್ರಾಣ ತೆಗೆದುಕೊಡು ನೋಡು. ನಾನು ಪ್ರಾಣ ತೆಗೆದುಕೊಡ್ತೇನೆ, ಸಿಕ್ಕುದಿಲ್ಲ. ಹೌದಾ? ಅಡಿಗೆ ಕೈಯ ಅಣ್ಣ, ನಿನ್ನ ತಲೆಯಲ್ಲಿ ಎಂತದ್ದು ಇಲ್ಲ ಕರ್ಮ. ಹಾಗೆಲ್ಲ ಪ್ರಾಣ ಕೈಗೆ ಸಿಗುವಂತದ್ದು. ಪ್ರಾಣ ಸಿಗುವಂತದ್ದಲ್ಲ, ಅದು ಅವ್ಯಕ್ತವಾದದ್ದು. ನಾವು ಹೀಗೆ ಮಾಡುವ. ದೇಹದಲ್ಲಿ ಪ್ರಾಣವಾಯುವಿನ ಸಂಚಾರ ಇಲ್ಲ ಅಂತಾದ್ರೆ ಪ್ರಾಣ ದೇಹಕ್ಕೆ ಅಸ್ತಿತ್ವ ಇಲ್ಲ. ನಾವು ಹೀಗೆ ಮಾಡುವ. ಹೇಗೆ? ಆಡಿದ ಹಾಗೆ ನಡೆಯಬೇಕೆಂದೇನು? ಮತ್ತೆ ಇವನಿಗೆ 4 ಏರಿಸಿ ನಾವು ಜಲದಲ್ಲಿ ಓಡಿ ಬಿಡುವ. ಮೊದಲೇ ಹೇಳಿದ್ದಾನೆ ಜಲದಿಗೆ ಒಡೆಯ ಅಂತ, ಓಡಿಸಿಕೊಂಡು ಬಂದಾನು. ಹಾಗೆ ಹೀಗೆ ಮಾಡುವುದಲ್ಲ, ನಾನು ಹೇಳಿದ ಹಾಗೆ ಮಾಡುವ. ಹೇಳು. ನಿನಗೊಂದು ಉಪಾಯವನ್ನು ನಾನು ಹೇಳುತ್ತೇನೆ. ಹೇಳು ಹೇಳು. ಹೀಗೆ ಬಾ. ಶಹವಾಸ್, ಬುದ್ಧಿ ಉಂಟು ನಿನಗೆ. ಹೇಳು ಕೇಳು. ಕೊಡಿ, ಕೊಡ್ತೇವೆ. ಆದ್ರೆ ನಮ್ಮ ಪ್ರಾಣವನ್ನು ಪಡೆಯುವ ಬಗೆ ಹೇಗೆ ಬಲ್ಲೆಯ? ಹೇಗೆ? ಜಲದಿಯ ಒಂದು ಬಿಂದು ನೀರು ನಮ್ಮ ದೇಹವನ್ನು ಸೋಂಕದ ತೆರೆದಿ ಪ್ರಾಣವನ್ನು ಪಡೆ. ನೀರಿಲ್ಲದೆ ತೆಗಿಬೇಕು ನೀನು. ಎಲ್ಲರೂ ಬಯಸುವುದು ಸಾಯುವ ಕಾಲದಲ್ಲಿ ತಮ್ಮ ಬಾಯಿಗೆ ಒಂದು ತೊಟ್ಟು ನೀರು ಬೇಕು. ನಿಮಗೆ ನೀರು ಬೇಡ ಅಲ್ಲ? ನಮಗೆ ನೀರು ಬೇಡ. ಹಾಗಾಗಿ ನೀವು ಅಜ್ಞಾನಿಗಳಾದಂತಹ ನಿಮಗೆ ಸುಜ್ಞಾನ ದೃಷ್ಟಿಯನ್ನು ಅನುಗ್ರಹಿಸಿ ವಿಶ್ವ ವಿರಾಟ ಸ್ವರೂಪನಾಗುತ್ತೇನೆ. ನಾರಾಯಣ ನೀರಜದಳ ನಯನ ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳ ನಯನ ಘೋರದುರಿತ ಸಂಹಾರಣ ದಿನೋದ್ಧಾರಿ ರಮಾ ರಮಣ ನಾರಾಯಣ ನಾರಾಯಣ ನೀರಜದಳ ನಯನ ಹರಿ ನಾರಾಯಣ ಇದುವರೆಗೆ ಅಜ್ಞಾನದ ಅಂಧಕಾರದಲ್ಲಿ ವ್ಯವಹರಿಸುತ್ತಾ ಇದ್ದವರು ನಿನ್ನ ವಿಶ್ವ ವಿರಾಟ ಸ್ವರೂಪವನ್ನು ಕಂಡಾಕ್ಷಣ ಸುಜ್ಞಾನ ಪ್ರಾಪ್ತವಾಗಿದೆ. ನೀನು ಯಾರು, ನಿನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡವರಿದ್ದೇವೆ.
ಮಾಯೆಯು ನೀನೆ, ಮಾಯಾವಿಯು ನೀನೆ, ಮಾಯಾ ವಿನೋದನು ನೀನೆ, ಮಾಯೆಯನ್ನು ಕಳೆದು ಸಾಯುಜ್ಯ ಪದವಿಯನ್ನು ಕೊಡುವವನು ನೀನೆ ಎನ್ನುವಂತಹ ಸತ್ಯವನ್ನು ಮನಗಂಡು ಮಾಡಿದಂತಹ ಅಪರಾಧಗಳಿಗೆ ಕ್ಷಮೆಯನ್ನು ಯಾಚಿಸುತ್ತಾ ಇದ್ದೇವೆ. ನಮ್ಮನ್ನು ಪೊರೆಯಬೇಕು, ನಿರಾರಣ ವಶಯನ ನಾರಾಯಣ ನೀರಜದಳ ನಯನ ಮಾಧವ ಅಚ್ಯುತ ಮುಕುಂದ ಕೇಶವ ಜಯ 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 ಜಯ. ಪ್ರಭು, ಬದುಕುವ ಆಸೆ ನಮಗಿಲ್ಲ, ಇದ್ದರೂ ನೀನು ಬಿಡಲಾರೆ ಎನ್ನುವ ಸತ್ಯಾಂಶವನ್ನು ನಾವು ಅರಿತುಕೊಂಡಿದ್ದೇವೆ. ಆದ್ರೆ ನಮ್ಮ ಅಂತರಾಳದಲ್ಲಿ ಒಂದು ಆಸೆ ಉಂಟು ಸ್ವಾಮಿ. ಸೂರ್ಯ ಚಂದ್ರರಿರುವನ್ನೆಗ ನಮ್ಮ ಯಶೋಗಾಥೆ ಅದು ಶಾಶ್ವತವಾಗಿ ಉಳಿಬೇಕು. ಕೃಪೆ ಬೀರಬೇಕು, ಕೃಪೆ ಬೀರಬೇಕು. ಅಭಯವನ್ನು ಕರುಣಿಸಿದವನಿದ್ದೇನೆ. ನನ್ನದೇ ಕರ್ಣಕಿಲ್ಬಿಷದಿಂದ ಕಾಣಿಸಿಕೊಂಡವರು ನೀವು ನನ್ನ ಮಕ್ಕಳು. ನಿಮ್ಮ ಹೆಸರನ್ನು ಸ್ಥಾಯಿಯಾಗಿಸುವುದು ತಂದೆಯಾಗಿ ನನಗೆ ಕರ್ತವ್ಯವೂ ಹೌದು. ಅದಕ್ಕಾಗಿ ಮಧುವಾದಂತಹ ನಿನ್ನನ್ನು ಕೊಂದು ಮಧುಸೂದನ, ಕೈಟಭನಾದಂತಹ ನಿನ್ನನ್ನು ಅಳಿಸಿ ಕೈಟಭಾಂತಕನಾಗುತ್ತೇನೆ. ನಿಮ್ಮಿರುವರಿಂದ ದೊರೆತಂತಹ ಮೇಧಸ್ಸನ್ನು ಜಲಧಿಗೆ ಹಾಸುವುದರ ಮೂಲಕ ನೂತನವಾಗಿ ನಿರ್ಮಾಣಗೊಂಡ ಧರೆಗೆ ಮೇದಿನಿ ಎನ್ನುವಂತಹ ಶುಭ ನಾಮವನ್ನಿರಿಸಿ ಬ್ರಹ್ಮದೇವನಿಗೆ ಸೃಷ್ಟಿ ಮಾಡುವುದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತೇನೆ. ನಿಮ್ಮ ಅಪೇಕ್ಷೆ ದೇಹಕ್ಕೆ ಬಿಂದು ನೀರು ಸೋಕದ ತೆರದಲ್ಲಿ ಪ್ರಾಣವನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ ಬೇಕಾಗಿ ನನ್ನ ಜಂಘೆಯನ್ನೇ ವ್ಯಾಪ್ತಿಸಿ ನಿಮ್ಮಿರುವರನ್ನು ಪ್ರಾಣವನ್ನು ಹೀರಿಕೊಳ್ಳುತ್ತೇನೆ. ಹೀಗೆ ಬನ್ನಿ ಮಕ್ಕಳೇ. ಜನನಿಯ ಗೆಯಲಿ ಮಾಲಿನಿಯೋ ತನುಜಾಪೇಕ್ಷೆಯಲ್ಲಿ ಕಾಮಿನಿಯೋ ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯೋ ಕನಕ ಗರ್ಭನ ತಪವನು ಗೈವೆಯುತ್ತಲೇ ಕನಕ ಗರ್ಭನ ತಪವನು ಗೈವೆಯನುತ್ತಲೇ ವನಕ್ಕಾಗಿ ನಡೆದಂದು ಮನದಿ ಯೋಚಿಸಿದಳು. ಏನು ಮಾಡು? ವನಕ್ಕಾಗಿ ನಡೆದಂದು ಮನದಿ ಯೋಚಿಸಿದಳು. ಜನನಿಯ ಕೇಳಿ ಮಾಲಿನಿಯೋ ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯೋ ಚಂದ್ರನಿಗೆ ತಂಪನ್ನು, ಸೂರ್ಯನಿಗೆ ಪ್ರಕಾಶತೆಯನ್ನು, ನಂದಿಗೆ ಶ್ರದ್ಧೆಯನ್ನು ಒದಗಿಸುವವನು ತ್ರಿನೇತ್ರಧಾರಿ ತ್ರಿಶೂಲಧಾರಿಯಾದಂತಹ ಪ್ರಭು ಪರಮೇಶ್ವರ ಸ್ವಾಮಿ. ಅವರ ಕೃಪಾಕಟಾಕ್ಷದಿಂದ ಮೆರೆದಾಡ್ತಾ ಇದೆ ನಮ್ಮ ಈ ಶೋಣಿತಾಪುರ. ರುಧಿರಧಾರೆಯನ್ನೇ ಬೆವರಿನೋಪಾದಿಯಲ್ಲಿ ಸುರಿಸುವುದರ ತನ್ಮೂಲಕವಾಗಿ ನಮ್ಮೇ ಪುರದ ನಿರ್ಮಾಣವಾಗಿದೆ. ಎತ್ತ ನೋಡಿದರತ್ತ ರಕ್ತಸಿಕ್ತವಾದಂತಹ ಕಥೆಗಳನ್ನು ಬಿತ್ತರಿಸುವಂತಹ ರಾಜಗೋಪುರಗಳು. ಇದೆಲ್ಲವನ್ನ ಗಮನಿಸುವಂತಹ ವೇಳೆಯಲ್ಲಿ ಇಲ್ಲಿ ಸಾವು ನೋವುಗಳು ಎಷ್ಟು ಸಂಭವಿಸಿದೆ ಎನ್ನುವುದನ್ನ ನಾ ಮನಗಂಡವಳಾಗಿದ್ದೇನೆ. ಅದಕ್ಕೋಸ್ಕರ ಹೆತ್ತಬ್ಬೆಯ ಮನವನ್ನರಿತುಕೊಂಡು ಉತ್ತಮ ಸುಪುತ್ರಿ ಎಂದೆನಿಸಿಕೊಳ್ಳಬೇಕೆನ್ನುವ ಕಾರಣದಿಂದ ಅವಳಿಂದ ಆಶೀರ್ವಾದವನ್ನು ಪಡೆದುಕೊಂಡೆ. ಈ ಗೊಂಡಾರಣ್ಯದಲ್ಲಿ ಬಂದು ನಿಂತುಕೊಂಡೆ. ಇಲ್ಲಿಗೆ ಬಂದಾಕ್ಷಣದಲ್ಲಿ ಚಿತ್ತ ಎನ್ನುವುದು ಚಾಂಚಲ್ಯತೆ ಹೊಂದುತ್ತಾ ಉಂಟು. ಮನದಲ್ಲಿ ಒಂದು ರೀತಿಯಾದಂತಹ ಭೀತಿ ಆವರಿಸಿಕೊಳ್ತಾ ಇದೆ. ಹಾಗಿದ್ರೆ ಇವತ್ತು ಹೀಗಾಗುವುದಕ್ಕೆ ಕಾರಣ ಏನು? ನಾನು ಅರ್ಥ ಮಾಡಿಕೊಂಡೆ. ಅದಕ್ಕೆ ಈ ಸೌಂದರ್ಯವೇ ಮೂಲ ಕಾರಣವಾಗಿದೆ. ನಾನು ಹೇಗೆ ಕಾಣ್ತಾ ಇದ್ದೇನೆ? ಚೆಲುವಿಗೆ ಯೌವನದಿಂದ ಚೆಲುವಿಗೆ ಯೌವನದಿಂದ
ಹೇಗೆ ಗೊತ್ತೇ? ಯಾಕೆ? ನನಗೆ ಗೊತ್ತಾಯಿತು. ಅಲ್ಲಿರದಂತಹ ಸೌಂದರ್ಯ ಇಲ್ಲಿ ಕಂಡ ಕ್ಷಣದಲ್ಲಿ ಮಾತ್ಸರ್ಯ ಭಾವನೆ, ಹೊಟ್ಟೆಯ ಕಿಚ್ಚ. ಆ ಹೊಟ್ಟೆಯ ಕಿಚ್ಚಿನಿಂದ ನನ್ನ ತಪಸ್ಸಿಗೆ ಯಾವುದೇ ರೀತಿಯಾದಂಥ ವಿಘ್ನವಾಗುವುದಕ್ಕೆ ಸಾಧ್ಯವಿಲ್ಲ. ಅದು ಹೆಣ್ಣು ಮಕ್ಕಳ ಸ್ವಭಾವ ಬಿಡಿ. ಇನ್ನೊಂದು ವರ್ಗ ಯಾವುದು? ಇಳೆಯ ಕಾಮುಕರಿಯನ್ನ ಕಂಡರೆ ಅಬ್ಬಾ, ಅದೇ ತೊಂದರೆ ಆದದ್ದು. ಈಗ ಅವರು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ ಅಲ್ಲಿ, ಆವಾಗಲಿಂದ ಆಚೆ ಹೋಗುತ್ತಾರೆ, ಈಚೆ ಬರ್ತಾರೆ. ಹಾಗಿದ್ರೆ ಯಾಕೆ ಅವರು ಹಾಗೆ ವರ್ತಿಸುತ್ತಾ ಇದ್ದಾರೆ? ನನ್ನನ್ನು ನೋಡಿದ್ರಲ್ಲ, ನನ್ನನ್ನು ಕಂಡ ಕ್ಷಣದಲ್ಲಿ ಕಾಮ ಪ್ರಜ್ಞೆ ಎನ್ನುವುದು ಜಾಗೃತವಾಗುತ್ತಾ ಉಂಟು. ಹಾಗಾಗಿ ಈ ಕಾಮುಕರ ಕಣ್ಣಿಗೆ ನಾನು ಗೋಚರಿಸಿಕೊಳ್ಳಕೂಡದು. ಹಾಗಿದ್ರೆ ಹೇಗೆ? ಚಂಗನ ಜಿಗಿದೋಡುವ ಜಿಂಕೆ ತೆರೆದಲ್ಲಿ ನಾ ತಪಸ್ಸನ್ನು ಆಚರಿಸಿದರೆ ಹೇಗಾದೀತು? ಆದೀತಲ್ಲ? ಅಯ್ಯೋ, ಆಗುವುದಿಲ್ಲ. ವ್ಯಾಘ್ರಗಳ ಭೀತಿ, ಇನ್ನು ಪಸರೆಗಡದೊಳು ಕುಳಿತು ಕೆಂಪೇರಿದ ಕೊಕ್ಕಿನಿಂದ ಪಣ್ಗಳ ಕುಕ್ಕಿ ತಿನ್ನುವ ಗಿಳಿಯಾದರೆ ಹೇಗೆ? ಅದು ಆಗುವುದಿಲ್ಲ. ಇಲ್ಲಿ ಮೊದಲೇ ಬಿಲ್ಲಿಗೆ ಬಾಣವನ್ನು ಜೋಡಿಸಿ ಇಟ್ಟಿದ್ದಾರೆ. ಎಷ್ಟು ಹೊತ್ತಿಗೆ ಬಿಡ್ತಾನೆ ಗೊತ್ತಿಲ್ಲ. ಆವಾಗ ನಾನು ಪಂಜರದಲ್ಲಿ ಬಂದಿಯಾಗುತ್ತೇನೆ. ಹಾಗಿದ್ರೆ ಹೇಗೆ? ಒಟ್ಟು ಸಮಸ್ಯೆ ಆಯಿತು. ಏನು? ಅದು ಅಲ್ಲಿ ನೋಡಿ ಅಂತೆ, ಗುಂಪು 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 ಇತ್ತ ಗಿಡಗಾಗಿ ಧಾವಿಸಿ ಬರ್ತಾ ಇದೆ. ಯಾವುದು? ಮಹಿಷಿಗಳ ಹಿಂಡು. ಇದುವೇ ನನಗೆ ಸರಿಯಾದಂತಹ ಮಾರ್ಗ. ಶೀಘ್ರವೇ ಮಹಿಷಿ ರೂಪವನ್ನಾಂದು ತಪಸ್ಸನ್ನು ಆಚರಿಸುತ್ತೇನೆ. ಲೋಕ ಕಲ್ಯಾಣವನ್ನೇ ನಮ್ಮ ಉದ್ದೇಶ ಎನ್ನುವ ಹಾಗೆ ಈ ಘೋರವಾದಂತಹ ಕಾಂತಾರವನ್ನು ಪ್ರವೇಶಿಸಿ ತಪಸ್ಸನ್ನಾಚರಿಸುತ್ತಿರುವಂತಹ ಮುನಿ ಶುಪಾಶಕನ ತಪಸ್ಸಿಗೆ ಹಿಂದೆ ಕೂರಿಯಿಂದಾಗಿ ಭಂಗ ಸಾಯಿಸುವುದಕ್ಕ ಅಸಾಧ್ಯ ಸ್ವಾಮಿ. ಏನು? ಯಾರಿಂದ? ಯಾಕೆ ಎನ್ನುವ ಹಾಗೆ ನಮ್ಮಲ್ಲಿ ತರ್ಕ ಅಲ್ಲ. ಭಗವಂತನ ಅನುಗ್ರಹದಿಂದ ಸಂಪಾದಿಸಿರುವಂತಹ ದಿವ್ಯ ದೃಷ್ಟಿ ಇದೆ. ಕಾಣುತ್ತಿರುವುದಾದ್ರೂ ಏನು ಸ್ವಾಮಿ? ತೃತೀಯ ಮಗಳಾದಂತಹ ಮಾಲಿನಿ ತನ್ನ ದೇಹವನ್ನೇ ಮರೆಸಿಕೊಂಡು ಮಹೇಶ ರೂಪವನ್ನಂತೂ ತಪಸ್ಸನ್ನಾಚರಿಸುತ್ತಾ ಇದ್ದಾಳೆ. ಇಂಥ ಮೋಸದ ತಪಸ್ಸಿನಿಂದಾಗಿ ಅಪಮಾನ ಮಾಡಿದ್ದು ಯಾರಿಗೆ ಗೊತ್ತೇ? ನಮ್ಮಂತಹ ಮುನಿಕುಲಕ್ಕೆ. ಇವಳನ್ನು ಹೀಗೆ ಬಿಟ್ಟೆ ಅಂತಾದ್ರೆ ಲೋಕದ ಪ್ರತಿಯೊಬ್ಬರೂ ಕೂಡ ಇಂಥ ದೌಷ್ಟ್ಯದ ಹಾದಿಯನ್ನೇ ಹಿಡಿತಾರೆ. ಹಾಗಾಗಬಾರ್ದು. ಲೋಕಮುಖಕ್ಕೆ ಇವಳನ್ನು ಪಾಠ ಆಗಬೇಕು. ಆದ್ದರಿಂದಲಾಗಿ ಮಹಿಷಿ ರೂಪವನ್ನಂತೂ ತಪಸ್ಸನ್ನಾಚರಿಸುತ್ತಿರುವ
ಇವಳ ಉದರದಲ್ಲಿ ಮನುಷ್ಯನೇ ಹುಟ್ಟಲಿ. ಶುಪಾಶೋಕನ ಶಾಪ. ಓಯ್ ತಲೆಯನ್ನೆಲ್ಲ ಶುಪಾಶೋಕ ಶಾಪ ಕೊಟ್ಟರೆ ಏನಂತ? ಏನಾಯ್ತು? ಬರುವವನಿದ್ದಾನೆ ಬ್ರಹ್ಮ, ಒಲಿಸಿಕೊಂಡೇನು ಎನ್ನುವಂತ ಅಚಲವಾದಂತಹ ವಿಶ್ವಾಸ. ಬ್ರಹ್ಮ ಬೇಡು, ನಾನು ಕೊಟ್ಟಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಇಲ್ಲದೆ ಹೋಗಲಿ. ಅಬ್ಬ ಆಗೋದಿಲ್ಲ, ತಡೆಯೋದಿಲ್ಲ. ತಪೋ ಭೂಮಿಯನ್ನು ಹರಸಿ ಏನಿದು ಘನತರ ತಪವೋ, ಮಾನಿನಿ ಮಣಿಯಲಿ ಬಾರಿಗೆ ದಿಟ್ಟವೋ. ಏನಿದು ಮಗಳೇ ಮಾಲಿನಿ, ನಿನ್ನ ನಿಷ್ಕಲ್ಮಶವಾದ ಭಕ್ತಿ ಭಾವವನ್ನು ಕಂಡು ಸತ್ಯಲೋಕದಿಂದ ಧರೆಗಿಳಿದಿದ್ದೇನೆ. ಮನದ ವಾಂಛೆ ಏನೆಂಬುದನ್ನು ಹೇಳಿಕೋ, ನಡೆಸಿಕೊಡುತ್ತೇನಮ್ಮ. ಕರುಣಾಗರದೇ ಪರಮೇಷ್ಠಿ ಕೇಳಯ್ಯ, ಕರುಣಾಗರ ದೇವ ಪರಮೇಷ್ಠಿ ಕೇಳಯ್ಯ. ಹರೋಷದಿಂದಲಿ ಮನದಿರವ, ಹರೋಷದಿಂದಲಿ ಮನದಿರವ. ದುರಧೀನಮಾಗಿ ಗತರಣನ ಭಯದೀನ, ದುರಧೀನನಾಗಿ ಗತರಣನ ಭಯದೀನ. ವಿರಚಿಸಿದೆನು ಘೋರ ತಪವ, ಕರುಣಾಗರ ದೇವ. ಪ್ರಭು, ಮಗಳೇ ಅಡಿದಾವರಿಗಳಿಗೆ ನಮಿಸಿಕೊಳ್ತಾ ಇದ್ದೆ. ಶುಭವಾಗಲಿ. ಬಿಡುಗಣ್ಣ ಬರ್ಧಿಲರಿಂದ ಬದುಕಿಗೊದಗಿದಂತಹ ಬರ್ಭರ ಭೀಕರತೆಗೆ ಬೆದರಿ ಭವಿಷ್ಯದ ಬೆಳವಣಿಗೆಯ ಬಯಕೆಯು ಬಸಿರೊಡದ ಕಾಲಕ್ಕೆ ಬಂಗಾರೋದರನಾದಂತಹ ನಿನ್ನನ್ನ ಭಜಿಸಿದ ಭಗವಂತ. ಸರಿ. ನನ್ನ ಭಾವ ಪೂಜೆಗೆ ಮೆಚ್ಚಿ ಮೈದೋರಿದೆಯಾ ತಂದೆ. ನನ್ನ ಬಯಕೆಗಳು ಇಷ್ಟೇ. ಏನು? ಪರಾಕ್ರಮಿಯು ಪರಮ ಸಾಹಸಿಗನು, ಪ್ರಭುತ್ವದ ಧ್ವಜವನ್ನು ಸ್ಥಾಪಿಸಬಲ್ಲವನು, ಪೌರುಷವಂತನು, ಪ್ರಕಾಂಡನು, ಪ್ರಮುಖನೂ ಆದಂತ ಪುತ್ರನೋರ್ವನನ್ನು ನನ್ನ ಪಾಣಿಗ್ರಹಣದ ಬಳಿಕ ಅನುಗ್ರಹಿಸು ಪರಮಾತ್ಮ. ತಥಾಸ್ತು ಮಗಳೇ. ಸಂತೋಷ. ಆದ್ರೆ ಒಂದು ವಿಚಾರ, ಏನು? ಹುಟ್ಟುವ ಮಗ ಮಾತ್ರ ಕೋಣನಾಗ್ತಾನಮ್ಮ. ನಾನೇನು ಅಪರಾಧವನ್ನು ಮಾಡಿದ್ದೆ ಎನ್ನುವುದಕ್ಕಾಗಿ ನನಗೆ ಈ ಶಿಕ್ಷೆಯನ್ನು ಕೊಟ್ಟಿದ್ದೀರ ಸ್ವಾಮಿ. ನನಗೆ ಯಾಕೆ ಇಂಥ ಶಾಪ? ಮರುಗಬೇಡ. ಮರುಗದಿರುವ ಮುನಿವರ ಬರೆದ ವಚನವು ತಪ್ಪದರಿಗೆದು. ಸಾಧ್ಯವೇ ಇಲ್ಲ. ತರಳ ಮೈಜನು ಜನಿಸಿದರು ನಿಲ್ಲುದರದಲ್ಲಿ ಮುಂದೆ ಧುರಪರಾಕ್ರಮಿಯನಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ. ಮರೆಯ ಮಾತಲ್ಲೆನು ಸಂತೈಸಿದನು ಮಾದಿನಿಯ. ಮರುಗದಿರು ಮಾದಿನಿಯೇ ಆಗ ಆಗರು. ಮಗಳೇ ಮಾಲಿನಿ, ಪ್ರಭು, ನಿನ್ನ ತಪಸ್ಸಿಗೆ ಒಲಿದಂತಹ ನಾನು ಮುನಿದು ಈ ರೀತಿಯಾಗಿ ಶಾಪವಾಕ್ಯವನ್ನು
ಶಾಪವನ್ನಾಡಿದೆ ಎಂಬ ಹಾಗೆ ಭಾವಿಸಬೇಡ. ಮತ್ತೆ ನಿನ್ನ ಸ್ಥಿತಿಗೆ ನೀನೇ ಕಾರಣಳಾಗಿದ್ದೀಯ. ಅದು ಹೇಗೆ ತಂದೆ? ನಿಜವನ್ನು ಮರೆಗೊಳಿಸಿ ಮಹಿಷಿಯ ಆಕಾರವನ್ನು ತಾಳಿ ಕಠಿಣವಾದಂತಹ ತಪಸ್ಸಿನಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊಂಡವಳು. ಸತ್ಯ. ಪರಿಣಾಮವಾಗಿ ಸುಪಾರ್ಶ್ವಕ ಎನ್ನುವ ಮಹಾಮುನಿಯೊಬ್ಬ ಸಮೀಪದಲ್ಲೇ ತಪಸ್ಸಿನಲ್ಲಿ ನಿರತನಾಗಿದ್ದ. ನಿನ್ನ ತಪೋಜ್ವಾಲೆಯಿಂದಲಾಗಿ ಆತನದಾದಂತಹ ತಪಸ್ಸು ಕೆಟ್ಟು ಹೋಯಿತಮ್ಮ. ಸಿಟ್ಟುಗೊಂಡಂತಹ ಆತ ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿ ಎನ್ನುವ ಹಾಗೆ ಶಾಪ ಕೊಟ್ಟಿದ್ದಾನೆ. ನೀವು ಬಂದ ಮೇಲೆ ಆ ಶಾಪದ ಭೀತಿ ನನಗುಂಟೆ ಸ್ವಾಮಿ. ಭವಿಷ್ಯದ ಬಗ್ಗೆ ಅರ್ಥ ಮಾಡಿಕೊಂಡಂತಹ ಆತ ಮತ್ತೊಂದು ವಿಷಯವನ್ನಾಡಿದ್ದಾನೆ. ಹೇಗೆ? ನಾನು ಕೊಟ್ಟ ಶಾಪವನ್ನು ಪರಿಹರಿಸುವುದಕ್ಕೆ 3 ಮೂರ್ತಿಗಳಿಂದಲೂ ಅಸಾಧ್ಯವಾಗಲಿ ಎಂಬ ಹಾಗೆ. ನನ್ನ ಗತಿ ಹೇಗೆ ತಂದೆ? ಋಷಿವಚನ ಎನ್ನುವುದು ಯಾವ ಕಾಲಕ್ಕೂ ಹುಸಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಂದು ನಿನ್ನ ಮನದ ಆಶೆ ಏನು? ಹುಟ್ಟುವಂತಹ ಮಗ ವೀರನಾಗಿ ಶೂರನಾಗಿ ಪರಾಕ್ರಮಿಯಾಗುವುದರ ಮುಖೇನ 3 ಲೋಕವನ್ನು ಗೆದ್ದಾಳುವ ವಿಭು ಎನಿಸುತ್ತಾನೆ. ಮನದ ಬಯಕೆ ಸಾಕಾರವಾಗ್ತದೆ. ನಿನಗೆ ಶುಭವಾಗ್ತದೆ ಮಗಳೇ. ಧನ್ಯಳಾದೆ. ಕನಕ ಗರ್ಭನ ನೇಮವನುಗೊಂಡು ಮಾದಿನಿ ಕನಕ ದೋಷವನೇ ತಡೆ ಕಳದೊಡು ನಿಜನು ಮವನು ನಡೆಯುತ್ತಲಿ ಮನೆಗೈದಿ ಜನನಿಯೊಡೆಯೇ. ಮರೀಚಿ ಸಂಭೂತನಾಗಿರುವ ಕಶ್ಯಪರಿಗೆ ಎಸೆಯುವ ತರುಣಿಯರು 13 ಮಂದಿ. ಅವರಲ್ಲಿ ಹಿರಿಯಕ್ಕೆ ದಿತಿದೇವೆಂದರೆ ನಾನೇ. ಮಗಳಾದ ಮಾಲಿನಿಯು ಬ್ರಹ್ಮದೇವನಿಂದ ಬೇಕಾದ ವರವನ್ನು ಪಡೆದುಕೊಂಡು ಬಂದಿದ್ದಲೇ ಸರಿ. ಆದರೆ ತಾಯಿಯಾದ ನನ್ನ ಕರ್ತವ್ಯ ಮಗಳಿಗೆ ಮದುವೆಯನ್ನು ಮಾಡುವುದು. ಮದುವೆಯನ್ನು ಮಾಡಬಹುದು, ಆದರೆ ಸರಿಯಾದಂತಹ ವರ ಬೇಕಲ್ಲ. ಯಾರಿದ್ದಾರೆ ಎಂಬುದಾಗಿ ಯೋಚನೆ ಮಾಡಿದ್ರೆ ಪಾತಾಳ ಲೋಕದಲ್ಲಿ ಕಾಲಕ್ಕೆ ಯಾರು ಅವರಾಗ್ಲಿಕ್ಕಿಲ್ಲ ಸ್ವಾಮಿ. ಅವರ ಮನೆಯಲ್ಲಿ ಇರ್ತಾರ, ರಾತ್ರಿ ಹಗಲು ತಿರುಗಾಟದಲ್ಲಿ ಇರ್ತಾವ್ರೆ. ಇಂಥವರಿಗೆ ನನ್ನ ಮಗಳನ್ನ ಮದುವೆ ಮಾಡಿಕೊಟ್ರೆ ಆಗ್ಲಿಕ್ಕೆ ಇಲ್ಲ. ಅದಕ್ಕಾಗಿ ಕಾಲಕ್ಕೆ ಅಂಶದಲ್ಲಿ ಜನಿಸಿದಂತಹ ವಿದ್ಯುನ್ಮಾನ ಎಂಬವನಿದ್ದಾನೆ. ಸರಿಯಾದ ವರ ತಡ ಮಾಡುವುದಲ್ಲ, ಓಲೆಯನ್ನು ಬರೆದು ದೂತ ಮಗಳಿಸ್ತೇನೆ. ಸ್ಥಳ ಮಧುವನಾಧಿಪ ಯಾರೆಂದುಕೊಂಡಿದ್ದೀರಿ? ನಾನೇ ಸರಿ. ಹೊರಟಂತಹ ಕಾರ್ಯ ವಿಶೇಷವಿದೆ. ಬಲೋನ್ನತಿ ವಿದ್ಯೋನ್ನತಿ ಇವುಗಳಲ್ಲಿ ಯಾರು ಉನ್ನತಿಯನ್ನು ಪಡೆಯುತ್ತಾನೋ ಜೀವನದಲ್ಲಿ ಔನ್ನತ್ಯವನ್ನು ಪಡೆಯುವುದಕ್ಕೆ ಸಾಧ್ಯ. ಕಾಲಕೇಯ ವಂಶದಲ್ಲಿ ಹುಟ್ಟಿದಂತಹ ನಾನು ವರ್ತಮಾನ ಕಾಲಕ್ಕೆ ಮಧುವನಾಧಿಪನಾಗಿ ಮೆರೆಯುತ್ತಾ ಇದ್ದೇನೆ. ನನ್ನ ಉತ್ಕರ್ಷೆಯನ್ನು ಕಂಡಂತಹ ನನ್ನವರಾಡಿಂತಹ ಮಾತು ಕೇವಲ ಪಾತಾಳ ಲೋಕದಲ್ಲಿ ಮಾತ್ರ ಆಳ್ವಿಕೆಯನ್ನು ಮಾಡುವುದಲ್ಲ, 3 ಲೋಕವನ್ನು ಗೆಲ್ಲಬೇಕು. ಅದಕ್ಕಾಗಿ ಕೇವಲ ಭುಜಬಲ ಸಾಕಾಗುವುದಿಲ್ಲ, ವರಬಲವು ಅಗತ್ಯ. ಸೇರಿದ ಘೋರ ಕನ್ನಡವನ್ನು ಬೇಕಾದಂತ ವರಗಳನ್ನೆಲ್ಲ ಪಡೆದೆ ಗುಣರಪಿ ಅರಮನೆಯನ್ನು ಸೇರಿದಾಗ ಅಂತಲ್ಲ ಒಂದು ಹೊಸ ವಾರ್ತೆ. ದಿತಿಸುತ್ತೆ ಅಂತ ಮಾಲಿನಿಗೆ ಮದುವೆ ಅಂತೆ. ಗಂಡು ಯಾರು? ವೀರ ವಿದ್ಯುನ್ಮಾನಿ. ಓದನ್ನು ಬರೆದು ಕಳುಹಿಸಿದ್ದಾರೆ. ಮುಹೂರ್ತಕ್ಕೆ ಸರಿಯಾಗಿ ಬರಬೇಕು ಎಂಬುದಾಗಿ ಇಬ್ಬನಿಗರನ್ನು ಜೊತೆ ಸೇರಿಸಿಕೊಂಡು ನಡೆಯುತ್ತೇನೆ.
ಬಂದವ ಯಾರೆಂಬುದು ತಿಳಿಯಲಿಲ್ಲ. ಮಧುಬನದ ದೀಪ. ವಿದ್ಯುನ್ಮಾಲಿ ಹೀಗೆ ಬಾಪ್ಪ, ಹೀಗೆ ಬಾ. ನಮಗೆ ಉಂಟಲ್ಲ ಅಲ್ಲಿ ರತ್ನದ ಕಂಬಳಿ ಹಾಸಿದ್ದೇವೆ, ಕುಳಿತುಕೊಳ್ಳಿ. ಯಾವ್ದಾದ್ರೆ ಮಧುಮಗ ಓಲೆಯಲ್ಲಿ ಬರೆದುಕೊಳ್ಳಿದ್ದೇನೆ. ಪುರೋಹಿತರನ್ನು ಜೊತೆಗೆ ಕರೆದುಕೊಂಡು ಬರಬೇಕು. ಜೊತೆಗೆ ಬಂದಿದ್ದಾರೆ. ಅವರ ಆಶೀರ್ವಾದ ಮಾಡೋದು ಹಾಗೆ. ಅಮ್ಮ ಇಲ್ಲಿ ಬನ್ನಿ. ಮದುವೆ ಹೌದು, ಎಲ್ಲಿದ್ದಾಳೆ ಮದುಮಗಳು? ಒಳಗಿದ್ದಾರೆ. ಸಂಘರ್ಷಿ ಕರೆದುಕೊಂಡು ಬನ್ನಿ. ಯಾಕಂದ್ರೆ ಗಲ್ಲಿಗೆ ತಪ್ಪಿದರೆ ಗುಳಿಗೆ ನಷ್ಟ ಅಂತ. ಪುರೋಹಿತರೆ, ಹೆಣ್ಣನ್ನು ತೋರಿಸಲಿಲ್ಲ. ಈ ಕಡೆಗೆ ಬನ್ನಿ. ಹುಡುಗಿ ಸಭೆಗೆ ಬಂದಿದ್ದಾಳೆ, ಸ್ವಲ್ಪ ನೋಡಿ. ಓಯ್ ಓಯ್, ಎಲ್ಲಿ ಸಭೆಯಲ್ಲಿ ಮದುಮಗಳು ಹೋಗಿ ಸಭೆಯಲ್ಲಿ ಕೂತ್ಕೊಳ್ತಾಳೆ. ನೀವೇ ಹೇಳಿದಲ್ವ? ಎಂತದಯ್ಯ? ಸಭೆಗೆ ಎಂದರೆ ಮಂಟಪಕ್ಕೆ ಎಂದರ್ಥ ತಿರುಗಿ ಓಹೋ ಹಾಗೆ. ಹೇಗೆ? ಓಹೋ ನನಗಾದೀತು ಪುರೋಹಿತರೆ. ಹಾಗಾದ್ರೆ ಅಲ್ಲಿ ಕುಳಿತುಕೊಳ್ಳಿ. ಆದ್ರೆ ಒಂದು ಮಾತು, ಅವನಿಗೆ ಮಾತು ಬರ್ತದ? ಎಲ್ಲವೂ ಸರಿ ಇಲ್ಲೂ ಇದೆ, ಮಾತನಾಡುವುದಿಲ್ಲ ಇಲ್ಲೋ ಎನ್ನುವ ಹಾಗೆ ಪರೀಕ್ಷಿಸಿ ಮದುವೆ ಮಾಡ್ತೀರಾ. ಅಲ್ಲಿ ಹೋಗಿ ಕೂತುಕೊಳ್ಳಿ. ಅಮ್ಮ, ಹುಡುಗನ ಒಪ್ಪಿಗೆ ಸಿಕ್ಕಿದೆ, ಆದ್ರೆ ಹುಡುಗಿಯಲ್ಲಿ ಒಂದು ಮಾತು ಕೇಳಿದ್ದೀರಾ? ಹೇಳ್ಬೇಕು ಸ್ವಾಮಿ, ಕೇಳಿಲ್ಲ. ಕೇಳಬೇಕು. ಯಾಕೆ? ಮದುವೆ ಆದ ಮೇಲೆ ಅವರ ಜೀವನದಲ್ಲಿ ಏನಾದರೂ ವ್ಯತ್ಯಾಸವಾಯಿತು ಆದ್ರೆ ತಿಳಿದಂತಹ ಜ್ಞಾನಿಗಳು ಆಡಿದ ಮಾತನ್ನು ನೀವು ಕೇಳಲಿಲ್ವೋ? ಬಳಿಕ ಅಳಲುವ ಸ್ತುತಿಯ ಶಾಪಂಗಳಿಗೆ ಗುರಿಯಾಗುವ ವರ ಪಿತ ಪುರೋಹಿತ ಸಹಿತ ನೀವು ಸಾಧ್ಯ ಮದುವೆ ಯಾರು ಮಾಡಿಸುದು? ಕಾಯ್ತಾ ಇದ್ದಾರೆ ನಾನು ಸಾಯ್ಬೇಕು ಅಂತ. ಸಿಕ್ಕದ ಅಂತ ಪಟ್ಟ ನನ್ನ ಇಲ್ಲ. ಜಾಗ ನಿನಗೆ ಸಿಗಲಿಕ್ಕಿಲ್ಲ, ಗೊತ್ತಾಯ್ತಲ್ಲ ಅಮ್ಮ. ಆದ್ರೆ ಒಂದು ಮಾತು ಕೇಳಿ ನೋಡ ಅಮ್ಮ, ಊಟದಲ್ಲೇ ಆಗುಂಟಮ್ಮ. ಹೇಗೆ? ಅಮ್ಮನಿಗೆ ಆದ್ರೆ ನನಗಾದೀತು. ಹಾಗಾದ್ರೆ ಅಮ್ಮನೇ ಆಗುದು ಒಳ್ಳೆಯದು. ಓ ಪುರೋಹಿತರೆ, ಹಾಗಂದ್ರೆ ಏನು? ಅಮ್ಮನಿಗೆ ಒಪ್ಪಿಗೆ ಆದ್ರೆ ಗಂಡು ನನಗಾದೀತು. ಆಹಾ, ಒಳ್ಳೆಯ ಸಂಸ್ಕಾರ. ಹಾಗಾದ್ರೆ ವಧುವಿನ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡಿ ನನ್ನ ಅಡಿಯಾಗುವರು ಸ್ವಾಮಿ. ಇಲ್ಲಿ ಏಸಿಗೆ ಮಾಡಬೇಡಿ. ಅಲ್ಲಿ ಹೋಗಿ ತುಂಬಾ ಸಭೆ ಉಂಟು. ಭಾಷೆ ಕಿಟ್ಟವ ನನಗೆ ಅದಕ್ಕೆ ಈಗಿನ ಸಮಯ ಅದೆಲ್ಲ. ಮುಹೂರ್ತಕ್ಕೆ ಸರಿಯಾಗಿ ಕೆಲಸ ಆಗುತ್ತೆ. ಅಂತರ್ಪಿಸಿ ನೀವೇ ದೊಡ್ಡ ಪಿಶಾಚಿ. ಅದೆಲ್ಲ ಅಂತರ್ಪಟ ಅಂತ ಹುಡುಗಿಯ ಕೈಯಲ್ಲಿ ಕೊಡಿ. ರಾಯರೇ ಹಿಡ್ಕೊಳ್ಳಿ. ಯಾಕೆ ಗೊತ್ತಾಯ್ತು? ಯಾಕೆ ಪುರೋಹಿತರೆ? ಕೊರಳಿಗೆ ಹಾಕ್ಲಿಕ್ಕೆ. ಓಯ್, ಅವರದ್ದೇಳು ತಲೆ ಕಡಿಲಿಕ್ಕೆ ಉಂಟ. ತಲೆ ನಿನ್ನನ್ನು ಕಡೀಲಿ, ನನ್ನನ್ನು ಯಾಕೆ? ಅದು ಹುಡುಗಿಯ ಕೊರಳಿಗೆ ಹಾಕುವುದಕ್ಕಿರುವುದು. ಹಾಗೆ ಹೇಳ್ತೇವೆ. ಆಮೇಲೆ ಯಾಕೆ ಆಯ್ತು? ತದೇವ ಲಗ್ನಂತು ದಿನಂತು ದೇವ, ತಾರಾ ಬಲಂತು ಚಂದ್ರ ಬಲಂತು ದೇವ, ವಿದ್ಯಾ ಬಲಂತು ದೈವ ಬಲಂತು ದೇವ, ಪಾರ್ವತಿ ಪರಮೇಶ್ವರ ಪ್ರೀತ್ಯರ್ಥ. ಮೊದಲು ಹುಡುಗಿ ಹುಡುಗನ ಕೊರಳಿಗೆ, ಆಮೇಲೆ ಹುಡುಗ ಹುಡುಗಿಯ ಕೊರಳಿಗೆ. ಈ ಕಡೆಗೆ ಕುಡಿಯಮ್ಮ, ರಾಯರೇ ಹಿಡಿದುಕೊಳ್ಳಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನಂ ಹೇತುನ ಕಂಠೆ ಬದ್ಮಾಮಿ ಸಂಜೀವ ಸಂಜೀವ ಓ ಸಂಜೀವ ಶರದಂ ಶತಂ. ಅದಲ್ಲ, ಅದು ಮಂತ್ರದಲ್ಲಿ ಬರುವ ವಿಷಯ. ಇನ್ನೂ ಒಂದು, ಅಯ್ಯೋ, ಭಕ್ತಾಭಿಮಾನಿಗಳಲ್ಲಿ ವಿನಂತಿ. ಇದೀಗ ದೇವರ ಉತ್ಸವ ಮೂರ್ತಿ ಕಟ್ಟೆ ಪೂಜೆಗೆ ಹೊರಡಲಿದೆ. ಹಣ್ಣು ಕಾಯಿ ಸಮರ್ಪಿಸುವಂತಹ ಭಕ್ತಾಭಿಮಾನಿಗಳು ಸರದಿ ದೇವರ ಉತ್ಸವ ಮೂರ್ತಿ ಕಟ್ಟೆ ಪೂಜೆಗೆ ಅಲ್ಲ, ಮತ್ತೆ ನಿನ್ನ ಅಪ್ಪ ಗಿರಿಯಪ್ಪನ ಮನೆಗೆ. ಗೊತ್ತಾಯ್ತಲ್ಲ? ಭಾಷೆ ಕೆಟ್ಟವ. ಇದೆಂತದು? ಎಂತ ಪುರೋಹಿತರೆ? ದಾರ ಕಲಶ ಒಂದು ಹಿರಿಯವರಿಂದ ಮುಟ್ಟಿಸುವ ಕ್ರಮ ಉಂಟು. ಮುಟ್ಟಿಸಬೇಕು ಅಂತ ಹೊರಡುವಾಗ ಪಕ್ಕ ನೆನಪಾಯ್ತು, ಯೋಚಿಸುತ್ತ ಸಭೆ ಆ ತಲೆಗೆ ಹೋಗಿ ಬರುವಾಗ ಇಲ್ಲಿ ಮುಹೂರ್ತ ಮೀರಿ ಹೋಗ್ತದೆ. ಹಾಗೆ ಅಂತ ಮುಟ್ಟಿಸಿದ್ದವರಿಗೆ ಬೇಸರ ಆಗ್ತದೆ. ಯಾಕೆ? ನಾವು ಅಷ್ಟು ದೂರ ಇದ್ದ ಬಂದು ನಮಗೊಂದು ಮರ್ಯಾದೆ ಕೊಡ್ತೀವಿ ಅಂತ. ಒಟ್ಟು ಸಮಸ್ಯೆಗೆ ಪರಿಹಾರ ಸುಲಭದ್ದು ಏನು? ಹೀಗೆ ಮಾಡುವ. ಈಗ ಇಲ್ಲಿದ್ದವರು ನೀವು ಇದನ್ನು ಮುಟ್ಟಿ, ನೀವು ಸಿಕ್ಕಿದರೆ ಅವರು ನಿಮ್ಮನ್ನು ಮುಟ್ಟಲಿ, ಅವರನ್ನು ಹಿಂದಿನವರು ಮುಟ್ಲಿ, ಮತ್ತೆ ಅವರಷ್ಟಕ್ಕೆ ಎಲ್ಲವರು ಮುಟ್ಟುತ್ತಾ ಇರಲಿ. ನಮ್ಮ ಕೆಲಸ ಆಗ್ತಾ ಇರ್ಲಿ. ಹಾಗೆ ಹಾಗೆ ಪುರೋಹಿತರು ಎಂತಾಯ್ತು? ಎಂತದ್ದು? ಮಂಗ ಬಾಳೆಹಣ್ಣಿಗೆ ಕೈ ಹಾಕಿದಾಗೆ ಹಾಕುದು ಅಲ್ಲ, ಎಲ್ಲರೂ ಕೈ ಹಾಕ್ತಾರಲ್ಲ, ಹಾಗೆ ನಾನು ಕೈ ಹಾಕುದಕ್ಕೆ ಬಂದದ್ದು. ಯಾಕೆ? ಯಾಕಂತ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ ಮೇಲೆ ಮತ್ತೆ ಅಧಿಕ ಪ್ರಸಂಗ ಯಾಕೆ? ಮಂಗ ಮೂರ್ಖ ಮುಸೂಡ ತಪ್ಪು ನಿನ್ನದಲ್ಲ. ಮತ್ತೆ ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾನಲ್ಲ, ಅವನಿಗೆ ಮತ ಅನ್ಕೊಳ್ಬೇಕು. ನಾನು ಹೇಳಿದೆ ಪುರೋಹಿತ್ರಿ, ನಾನು ಇಲ್ಲಿಗೆ ಬರುವುದಿಲ್ಲ ಎಂದು. ಅವ ಇದ್ದಾನಲ್ಲ, ಅನ್ಯಣ್ಣನ ಮಗ ಉಜಿರೆ ನಾರಾಯಣ ಇದ್ದಾನಲ್ಲ, ಅವನಿಗೆ ನಾಲ್ಕು ಬಡಿಬೇಕು. ಅವ ನಿನ್ನ ಕುಟುಂಬದವನ? ಮತ್ತೆ ಅಣ್ಣಣ್ಣನ ಮಗ ಉಜಿರೆ ನಾರಾಯಣ ಏನು ಮಂಗವ? ಅಣ್ಣಣ್ಣನ ಮಗ ಏನು ಗುಜಿರಿ ನಾರಾಯಣ ಪ್ರೇತವ? ಯಾರಂತ ನಿಶ್ಚಿದ್ಯ? ಅಯ್ಯ, ನಾನು ಬೈದದ್ದು ಸುಮ್ಮನೆ ಸದೇವ. ಗಂಗೆ ಚ ಯಮುನೆ ಚ ಸಿಂಧು ನರ್ಮದ ಕಾವೇರಿ ತೀರ್ಥಂ ಕುರುಹೋ ಕುರುಹೋ. ಆರತಿ ಚೆನ್ನಾಗಿ ಆಗ್ಬೇಕು. ಯಾಕಂದ್ರೆ
ಯಾಕಂದ್ರೆ ಯಾರಿಗೂ ಕೇಳಬಾರ್ದು, ಕೇಳಿದ್ರೆ ಮತ್ತೆ ಕಲಿತುಕೊಂಡು ಹೋದ್ರೆ ನಮಗೆ ಕಷ್ಟ ಆಗುತ್ತೆ. ಯಾಕಂದ್ರೆ ಅವರು ಕೆಲವರು ಬರುದೇ ಅದಕ್ಕೆ ಬೇಕಾಗಿ ಎಲ್ಲಿ ಏನು ಸಿಗ್ತದೆ ಅಂತ. ಸಾಕಮ್ಮ, ಸಾಕು ಸಾಕು ಸಾಕು. ಹಾಗೆ ಏನು ಸ್ವಾಮಿ ದೀಪವನ್ನು ಅಂದಿಸುವುದು? ಅಮ್ಮ, ನಮ್ಮ ಕಾರ್ಯಕ್ರಮ ಮುಗಿದ ಮೇಲೆ ನಾವು ಧರ್ಮಕ್ಕೆ ಎಣ್ಣೆ ಹಾಳು ಮಾಡುದು ಯಾಕಮ್ಮ? ಉಳಿತಾಯ ಮಾಡಬೇಕು. ನಿಮಗಾಗಿ, ನಿಮ್ಮ ಹೆಂಡತಿ ಮಕ್ಕಳಿಗಾಗಿ ಉಳಿತಾಯ ಮಾಡಿ ನನ್ನ ಮನೆಗೆ ನಾನು ಹೇಳಿದ ಹಾಗೆ ಹೇಳಿ. ಎನ್ನರಸಿ ಎಲ್ಲಿ ಉಂಟು? ಯಾವುದು ಮಸಿ ಉಂಟು ಅಂತ ನೀವೇ ಹೇಳಿದ್ದಲ್ವ? ಹಾಗಲ್ಲ, ನಿಮಗೇನು ಸ್ವರ ಬರುದಿಲ್ಲ? ಬರ್ತದೆ. ನೀವು ಆಡುವ ಮಾತು ನನಗೆ ಕೇಳುವುದಿಲ್ಲ. ಅಷ್ಟು ದೊಡ್ಡ ಸಭೆಯಲ್ಲಿ ಅವರಿಗೆ ಕೇಳಬೇಕಾ ಬೇಡವಾ? ಕೇಳದಿದ್ದರ ಪರಿಣಾಮ ನಾಳೆ ಏನಾಗ್ತದೆ? ಅವರೆಲ್ಲ ಹೇಳ್ತಾರೆ ಮದುಮಗನಿಗೆ ಬಾಯಿ ಬರುದಿಲ್ಲ. ಹಾಗಾಗಬಾರ್ದು ಪುರೋಹಿತ. ಹೇಳಿ. ಎನ್ನರಸಿ ಅಯ್ಯೋ ದೇವಾ, ಪುರೋಹಿತರು ಸತ್ತು ಹೋದ್ರು, ಇನ್ನು ಯಾರಿದ್ದಾರೆ? ಪುರೋಹಿತ ಯಾಕೆ? ನಿನ್ನ ಅಪ್ಪ ವೆಂಕಪ್ಪ ಸಾಯ್ಲಿ, ಅವನಿಗೆ ದಿನ ಇಲ್ವಾ? ವೈ ರಾಯರೇ, ನನ್ನನ್ನು ಕೊಡ್ತೀರಾ? ನೀವೇ ಹೇಳಿದ್ದಲ್ವ? ನೋಡಿ, ನಾನು ಸತ್ತರೆ ನನ್ನ ಹೆಂಡತಿ ಮಕ್ಕಳಿಗೆ ನಾನಿದ್ದೇನೆ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದಕ್ಕೆ. ಅದಾ ಸಾಕು. ಎನ್ನರಸಿ ಹೊನ್ನರಸಿ ಪ್ರಾಣಧರಸಿ ಪಟ್ಟಧರಸಿ ನಿಮ್ಮ ನನ್ನಲ್ಲ ಅಲ್ಲಿ ನಿನ್ನ ಅದು ಗೊತ್ತುಂಟು ನಿಮ್ಗೆ, ಬೇರೆಲ್ಲ ಅಭ್ಯಾಸ ಇಲ್ಲ. ಕಮಲದಂತಹ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಹೊಯ್, ನೀವೆಂತದ್ದು ಗೋಡೆಗೆ ಸುಣ್ಣ ಹಚ್ಚುದಾ? ಕೊಡಿಯಲ್ಲಿ ನೋಡುವ, ನಾನು ಹೇಳಿದ ಹಾಗೆ ಹೇಳು. ಎನ್ನರಸ ಹೊನ್ನರಸ ಪ್ರಾಣಧರಸ ಪಟ್ಟಧರಸ ಕಬ್ಬಿನ ರಸ ತೆಗೆಯುವುದಕ್ಕೆ ಪ್ರಾರಂಭ ಮಾಡು, ನೋಡುವ ಗೊತ್ತಾಗ್ತದೆ. ಅರಸ ಅಂತ ನಿಮ್ಮ ಮುಜ್ಜಿನಂತಹ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅದ್ಯಾರು ಪುರೋಹಿತ? ಹಚ್ಚು ಅಂತ ಅಮ್ಮ. ಕಾರ್ಯಕ್ರಮ ಬಹಳ ಒಳ್ಳೇದಾಗಿದೆ ಸ್ವಾಮಿ. ಎಂತದ್ದು ಒಳ್ಳೇದು, ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಹೇಳಿ ಮಾರ್ಯಾರೆ, ಕೊಟ್ಟು ಹೋಗಿ, ಬೇಗ ಆಗಬೇಕು, ಮತ್ತೆ ಊಟಕ್ಕೆ ಒತ್ತಾಗ್ತದೆ. ಯಾರು ಬರ್ಲಿಕ್ಕಿಲ್ಲ ಸ್ವಾಮಿ. ಆ ಮಂತ್ರದಲ್ಲಿ ಬರೆದು ಹಾಕಿದೆ, ಆಶೀರ್ವಾದ ಉಡುಗೊರೆ ಎಂಬುದಾಗಿ. ತಂದದ್ದನ್ನು ಏನು ಖರ್ಚು ಮಾಡಲಿಕ್ಕೆ ಎಲ್ಲ ಕೊಂಡೋದ್ರೆ ಆಯ್ತು. ಹಾಗಂತ ನೀವು ಸುಮ್ಮನೆ ಇರಬಾರ್ದು, ನಿಮ್ಮ ಕೈ ಬೀಳ್ಬೇಕಂತೆ. ಮತ್ತೆ ನೀವೆಲ್ಲ ಕಾಯ್ದು ನನ್ನ ಕೈ ಬೀಳ್ಬೇಕು ಅಂತ ಹಾಗೆಲ್ಲ ಸ್ವಾಮಿ. ಒಬ್ಬ ಪುರೋಹಿತ ಜಾಗ್ರತೆ ಮಾಡಿಕೊಳ್ಳಿ, ವಧುವರನ್ನು ಆಶೀರ್ವಾದ. ಮತ್ತೇನು ಮಾಡುದು, ನಮ್ಮ ಬಂದಾಗಿದೆ ಅಲ್ಲ. ಸೋಮಜಾಡೇನ ಯಾರು ಸೋಮಣ್ಣ? ಅದು ಅವ ಆರುವರಿಲ್ಲವ ಭಾಷೆ. ಸೋಮಜಾಡ ಅನ್ನುವ ಕೊಟ್ಟಂತ ಪಟ್ಟೆ ಇದು. ಹೇಳಿದ್ದಾರೆ ನಿಮ್ಮ ಜೀವನ ಪರ್ಯಂತ ನನ್ನ ಹೆಸರು ಹೇಳ್ತಾ ಇರಬೇಕು ಅಂತ. ಆದ್ದರಿಂದ ಕೊಟ್ಟವರನ್ನು ಮರೆಕೂಡದು, ಕೊಡದೇ ಇದ್ದವರ ಹೆಸರೆತ್ತಬಾರದು. ಹಾಗೆ ಸೋಮಜಾಡೇನ ಓ ಪಟ್ಟೆ, ನಿನ್ನಲ್ಲಿ 108 ಹೊಟ್ಟೆ, ಕೊಟ್ಟೆ ನಾನು ಕೆಟ್ಟೆ, ಕೊಡುವುದು ಮಾತ್ರ ಲೊಟ್ಟೆ. ಪುರೋಹಿತರ ಕಡೆಯಿಂದ ಉಡುಗೊರೆ ಮಧುಮಗನ ಕೊರಳಿಗೆ, ಮಧುಮಗನ ಕೊರಳಿಂದ ಮಧುಮಗಳ ಹೆಗಲಿಗೆ, ಮತ್ತೆ ಬಂದಲ್ಲಿಗೆ ಎಲ್ಲಿಗೆ ಓದಲ್ಲಿ ಎಲ್ಲ ಪಟ್ಟೆ ಕೊಡ್ತಾ ಹೋದ್ರೆ ನಮಗೆ ವರ್ಷಕ್ಕೆ ಪಟ್ಟೆ ಸಿಗಬೇಕು ರಾಯರೇ. ಶಾಸ್ತ್ರಕ್ಕೊಂದು ಕುಟುಂಬ ನಿಮಗೆ ನಾವು ಕೊಡ್ಬೇಕು ರಾಯರೇ. ನೀವು ದೇವರು ಕೊಟ್ಟು ಬೇಕಾದಷ್ಟು ಉಂಟು. ಅಮ್ಮ, ಇನ್ನು ಕಾರ್ಯಕ್ರಮದ ಕೊನೆಯ ಹುಡುಗಿಯೊಂದು ಇಳಿದು ಹೋಗುದು. ಓ, ಅಲ್ಲಿ ದಾರಿ ಬದಿಯಲ್ಲಿ ಒಂದು ಬಟ್ಟೆ ಹಾಕಿ ಕೂತ್ಕೋ. ಅಮ್ಮ, ಓಯ್, ನೀವೆಂತದಯ್ಯ ಬಸವನ ಹಿಂದೆ ಬಾಲ ಅಂತ ಕೂತ್ಕೊಳ್ಳಿ. ನವದಂಪತಿಗಳಲ್ಲಿ ಗೊತ್ತುಂಟು, ಅಲ್ಲಿ ಕೂತ್ಕೊಳ್ಳಿ, ಮತ್ತೆ ಕರೀತೇನೆ ನಾನು. ಅಮ್ಮ, ಇವರೆಲ್ಲ ನಿನ್ನ ಜೊತೆಯಲ್ಲಿ ಇದ್ದವರು ಇವತ್ತು ಮದುವೆ ಆಗಿ ಗಂಡನ ಮನೆಗೆ ಹೋಗುವಾಗ ಅವರಿಗೊಂದು ಉತ್ತಮ ಆಶೀರ್ವಾದ ಪಡೆದುಕೊಂಡು ಹೋಗಬೇಕು. ಕೈ ಮುಗಿ ನಾನು ಹೇಳಿದ ಹಾಗೆ ಹೇಳು. ಅಣ್ಣಂದಿರಿ, ಅಕ್ಕಂದಿರಿ, ತಮ್ಮ ತಂಗಿಯಂದಿರಿ, ಗುರು ಹಿರಿಯರೇ, ನಾನು ಇಷ್ಟರವರೆಗೆ ನಿಮ್ಮ ಜೊತೆಯಲ್ಲಿ ಆಟವಾಡುತ್ತಾ ಇದ್ದೆ. ಅಣ್ಣ, ಮೀಸೆದ ಕೊಂಬು ಕೈ ಬರುತ್ತಣ್ಣ. ಆಟ ಆಡ್ತಾ ಇದ್ದೇವಲ್ಲ, ಅಡಿಗೆ ಕೊಂಬು ತಿರ್ಕೋದು ಲೇವರು ಅಡ್ಡಿಗೆ ಇಟ್ಲ ಆಟ ಆಡ್ತೀನಿ ಒಟ್ಟಿಗೆ ಎತ್ತಣ್ಣ ಪುಂಜೇನೊಟ್ಟಿಗೆ ವಾಹನ ರಮ್ಮನಿ ಮಾರ. ಇವತ್ತು ನನ್ನ ಪತಿದೇವರ ಜೊತೆಯಲ್ಲಿ ಹೋಗ್ತಾ ಇದ್ದೇನೆ. ಹಿರಿಯವರಾದ ನೀವು ಆಶೀರ್ವದಿಸಿ. ಹಿರಿಯವರಾದಂತಹ ನೀವೆಲ್ಲರೂ ಆಶೀರ್ವದಿಸಿ. ಹೀಗಲ್ಲ, ಈಗ ಸುದ್ದಿ ಬಂದದ್ದ ನಿನ್ನ ಅಪ್ಪ ಸತ್ತದ್ದು ಅಲ್ಲ, ಮತ್ತೆ ಅಳುವುದು ಯಾಕೆ? ಭಾವನೆ. ಅಮ್ಮ, ಇಲ್ಲಿ ಬನ್ನಿ. ಅವಳ ಅಭಿಪ್ರಾಯ ಇರ್ಲಿ, ನೀವ್ಯಾಕಮ್ಮ ಆಳುವುದು? ಸ್ವಾಮಿ, ನನ್ನ ಮಗಳನ್ನು ನಾನು ಎಷ್ಟು ಮುದ್ದಿಂದ ಸಾಕಿದ್ದೇನೆ. ಬಾಯಿಗೆ ಬೆರಳು ಹಾಕಿದ್ರೆ ಕಚ್ಚಲಿಕ್ಕೆ ಗೊತ್ತಿಲ್ಲಪ್ಪ. ಹೆದರಬೇಡಿ ಅಮ್ಮ, ಈಗ ಕರ್ಕೊಂಡು ಹೋಗ್ತಾನಲ್ಲ, ಕಚ್ಚುವುದಕ್ಕೆ ಅವರೇ ಕಲಿಸಿ ಅವನು. ಸ್ವಾಮಿ, ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ ಏನೋ. ವಿಷಯ ಹೌದದು. ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ. ನಾವು ಇನ್ನಿಕ್ಕೆ ಬರುವ, ನಾನು ಕೂಡ ಬರ್ಬೇಕಾ? ಇಬ್ಬರು ಹೋಗಿ ಬೆನ್ನು ಗಟ್ಟಿ ಉಂಟ ನೋಡಿ. ಅದೇ ಏನು ಮಾಡುದಂತದ್ದು ಎಲ್ಲವರು ಕರೆದುಕೊಂಡು ಹೋಗಿ ಏನು ಮಾಡ್ತಾರೋ ಅಷ್ಟನ್ನೇ ಮಾಡ್ತಾನೆ. ಮನೆಯ ಕೆಲಸ ಹೇಳಿಕೊಡುವುದಕ್ಕೆ ಎಲ್ಲರ ಮನೇಲಿ ಜನ ಉಂಟು. ಅದಕ್ಕೆ
ಓ ವಾಜ್ಯಮ್ಮ ಈರ್ದಾಯ ಬುಳಿಪುಡಿ ಒಕ್ಕಳಿಗೆದಲ್ಲ ಬುಲ್ಪೊಡ್ಚಿ ಪೆದ್ದಿ ಕರ್ಲು ಕಣ್ಣೀರು ಬರ್ಬಿಡು ನಮದಾಯ ಬುಳಿಪುಡು ನಂಗೆ ಬರಲ್ಲ ನಾ ಸರ್ ಚಂಚಿಂಚಿ ಪೋಂಡ ಪೂರ ಸಮಾಪುಡು ಕೈತ ಇಡೇಟೋರು ಬರ್ರೇರು ಬಂದು ಕಾವೇ ಹೋರ ಬನ್ನಿ ಒಂದು ಆಶೀರ್ವಾದ ಕೇಳುವಕ್ಕಮ್ಮ ಕೈ ಮುಗಿರಿ ನಾನು ಹೇಳಿದಾಗ ಹೇಳಿ ಅಣ್ಣಂದಿರಿ ಒಂದು ದೊಡ್ಡ ತೆಕೊಳ್ಳಿ ಯಾಕೆ ಬರೋಯ್ತ್ರೆ ಅವರ ತಲೆಗೆ ಬಡಿಲಿ ಯಾವ ದ್ವೇಷ ಉಂಟು ಮತ್ತೆಂತದ್ದು ಆಶೀರ್ವಾದ ಕೇಳಿದ್ದು ನಾನು ಹೇಳಿದ್ರೆ ನಮ್ಮ ಕ್ರಮ ಹಾಗೆ ಕ್ರಮ ಇರ್ಲಿ ಅದಾ ಸಾಕು ಒಂದು ನಯ ವಿನಯದಲ್ಲಿ ಅಣ್ಣಂದಿರೇ ಅಕ್ಕಂದಿರೇ ಗುರು ಹಿರಿಯರೇ ನಾನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತೇನೆ ನಾನು ಪುರೋಹಿತರ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತೇನೆ ಕರೆದುಕೊಂಡು ಹೋಗು 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 ಎಲ್ಲಿಗೆ ಹೋಗುದಿನ ಹಿರಿಯವರ ಮನೆಗೆ ಬೈ ನನ್ನ ಅಂದರೆ ನಿಮ್ಮ ಅದನ್ನೇ ಹೇಳಿದ್ದು ಪುರೋಹಿತರು ನನ್ನ ಅಂದ್ರೆ ನಿಮ್ಮ ಬೋಧೆಯ ಪಿಶಾಚಿ ಅಂದರೆ ಇಲ್ಲ ಬಂದೆ ಗವಾಕ್ಷಿಯೊಳಗೆ ಅಂತ ನಿಮ್ಮ ನಿಮ್ಮ ಅಲ್ಲ ನಿಮ್ಮ ನಿಮ್ಮ ಈ ಹುಡುಗಿ ಯಾರು ಮಾಲಿನಿ ಅವಳನ್ನು ಮಾಲಿನಿಯನ್ನು ಕರೆದುಕೊಂಡು ಹೋಗುತ್ತೇನೆ ಹಿರಿಯವರಾದ ನೀವು ಆಶೀರ್ವದಿಸಿ ಹಿರಿಯವರ ಅಂತ ನೀವು ಆಶೀರ್ವದಿಸಿ ಹಾಗೆ ಬನ್ನಿ ಪುರೋಹಿತ ನಿಮ್ಮದೊಂದು ಆಶೀರ್ವಾದ ಉತ್ತರೋತ್ತರ 100 ಮಂದಿ ಹೆಣ್ಣು ಮಕ್ಕಳೇ ಆಗಲಿ ನೀವು ಆಶೀರ್ವಾದ ಮಾಡಿದ್ದಲ್ಲ ಶಾಪ ಕೊಟ್ಟದ್ದು ಹೆಣ್ಣು ಅಂತ ತಾಚಾರ ಮಾಡಬಾರ್ದು ಆ ಸಂತಾನ ಅಭಿವೃದ್ಧಿ ಆಗುದು ಹೆಣ್ಣು ಮಕ್ಕಳಿಂದ ಮಾತ್ರವಲ್ಲ ಭಗವಂತ ನಿಮಗೆ ಬೇಕಾದಷ್ಟು ಕೊಟ್ಟಿದ್ದಾನೆ ಎರಡೆರಡು ಕಡೆಯಲ್ಲಿ ಸಂಪಾದನೆ ಆಗ್ತಾ ಉಂಟು ಖರ್ಚು ಮಾಡಲಿಕ್ಕೆ ಒಂದು ದಾರಿ ಆಯ್ತು ಹೋಗಿ ಹಾಲು ಕುಡಿ ಹಾಗೆ ಪ್ರಯತ್ನ ನನ್ನೊಂದು ಆಶೀರ್ವಾದ ಮಾಡಿ ಏನು ಅಂತ ಬೇಗ ಮದುವೆ ಆಗ್ಲಿ ಅಂತ ನನ್ನ ಜೀವನದಲ್ಲಿ ಮದುವೆ ಎನ್ನುವುದು ಇಲ್ಲದೆ ಹೋಗಲಿ ಇತ್ತಲಾದಿದೇವಿ ವೃತ್ತಾರಿಯ ಸಾಗಿಗ ಕೃತ್ರಿಮಾದಿರುದಾಗಿ ತನ್ನ ಪುತ್ರನೂ ದುರದಿ ಮೃತ್ಯುವ ಚಿತ್ತದಿ ವ್ಯಥೆಯ ನಂದಿರಲು ಮಗಳ ಮದುವೆಯನ್ನು ವಿಜೃಂಭಣೆ ನಡೆಯಿತು. ಮಗನೋರ್ವ ಹುಟ್ಟಿಕೊಂಡಿದ್ದಾನೆ. ಮಹಿಷನೆಂಬುದಾಗಿ ಹೆಸರಿನಿರಿಸಿದ್ದೇನೆ. ಆಟ ಪಾಠವನ್ನು ನೋಡುತ್ತಾ ಸಂತೋಷದಿಂದ ಇರ್ಬೋದಿತ್ತು. ಆದ್ರೆ ಏನು ಮಾಡೋಣ, ನನ್ನ ಒಂದು ಆಸೆಯಾಗಿ ಉಳಿಯಿತಲ್ಲ. ಈ ವಿಚಾರವನ್ನು ಯಾರೊಂದಿಗೆ ಹೇಳೋಣ? ಮನವಿತ್ತು ನಡೆಸಿ ನಾವು ತಮಾಡಿಯಲಿಹೇ ಮಗಳಂತ ಮಾಲಿನಿಯ ವೈವಾಹಿಕ ಜೀವನವನ್ನು ಕಂಡು ಸಂತೋಷವನ್ನೇ ವ್ಯಕ್ತಪಡಿಸಬೇಕಾಗಿತ್ತು. ಕಣ್ಣೀರ ಧಾರೆಯನ್ನು ಸುರಿಸುತ್ತಾ ಇದ್ದೀರಿ, ಯಾಕೆ ಅತ್ತೆಯವರು? ನನ್ನ ದುಃಖವನ್ನು ಏನೆಂದು ಹೇಳಲಿ? ಏನಾಯ್ತು? ನನ್ನ ಮಕ್ಕಳೆಲ್ಲ ಸುಖದ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಎಲ್ಲರೂ ಹೋದ್ರು ಮಗನೇ. ಆದ್ರೆ ಏನು ಕಂದ, ಮೋಸದಿಂದ ಸುರಪುರನ್ನು ಕೊಂದು ಹಾಕಿದ್ದಾನೆ. ಅದಕ್ಕಾಗಿ ಚಿಂತಿಸುವುದೇ? ಆಶೀರ್ವಾದಿಸಿ ಕಳುಹಿಕೊಡಿ, ತ್ರಿದಶರನ್ನು ಮರ್ದಿಸಿ ನಾನು ಬರ್ತೇನೆ. ಜಯಶೀಲನಾಗಿ ಬಾ ಮಗನೇ. ತ್ರಿದಶರನ್ನು ದೂರದಲ್ಲಿ ಮರ್ದಿಸಿದ್ದೇನೆ. ತ್ರಿವಿಷ್ಠವ ಬರಿದಾಗಿದೆ, ಯಾರಿಗೊಳ್ತೇನೆ?
ಬೇನೆಲ್ಲ ಸಿಂಹವಿಷಣವನ್ನು ಏರಿದಾಗ ಅಂಬರ ಪದದಿಂದ ಹಾರಿಕೊಂಡು ಬಂದಿದ್ದೀಯೋ ಮಾತ್ರವಲ್ಲ ಫಲವಾದಂತಹ ರೆಕ್ಕೆಯಿಂದ ನಿಜ ಬಂದಂತ ಸುಬಾಟ ಯಾರೋ ನೀನು ನಿನ್ನದಾದಂತ ಪಾತಾಳ ಲೋಕವನ್ನು ಬಿಟ್ಟು ಅಧಿಕಾರ ಆಸೆಯಿಂದ ನಾಕವನ್ನು ಏರಿದೆಯಾ? ಸಾಮರ್ಥ್ಯವನ್ನು ತೋರ್ಪಡಿಸಿದ್ದೇನೆ ದೂರದಲ್ಲಿ. ಇಂದ್ರಾದಿ ಸುಬರಸರು ಯುದ್ಧದ ಮೂಲಕ ಬಡಿದಾಡಿಸಿ ಅಲ್ಲಿ ನಿನ್ನದಾದಂತ ಅಧಿಕಾರ ನಿರ್ಮಿಸಿದ್ಯಾ? ಸ್ವಾಧೀನಪಡಿಸಿಕೊಂಡಿದ್ದೇನೆ. ಅಷ್ಟು ಮಾತ್ರಕ್ಕೆ ನೀನೊಬ್ಬ ಶಕ್ತಿವಂತ ಎಂದೆನಿಸಿಕೊಳ್ಳುವುದಿಲ್ಲ. ನಿನ್ನನ್ನು ವಿಚಾರಿಸುವ ಬಂದವ ಸಾಮಾನ್ಯದವನಲ್ಲ. ಯಕ್ಷರಾಜ ಪಿಂಗರಾಜ.
ಒಟ್ಟಿಗೆ ಹೋದದ್ದು ಯಾರು? ನೀವು ಮತ್ತು ಚೀತು ನೀನು ಮತ್ತು ನನ್ನ ಗಂಡ ಗಂಡ ಬದಲಾದದ್ದು. ನೀವು ಮತ್ತು ನಾನು ಮತ್ತು ನೀವು ಮತ್ತು ನನ್ನ ನಾನು ನೀನು ಮತ್ತು ನನ್ನ ಗಂಡ ಇಬ್ಬರು ಆ ದಿವಸ ನಿಮ್ಮ ಗಂಡ ಕುಳಿತಿರುವಾಗ ಹೇಳಿದ್ರು. ಏನು? ಹೀಗೆ ಕುಳಿತುಕೊಳ್ಳುವುದಲ್ಲ, ಮತ್ತೆ ಹೋಗುವ. ಯಾವ ಕಡೆಗೆ? ಗುರುಪುರಕ್ಕೆ ಹೋಗಿ ಜಿಗುಜ್ಜೆ ಮಾರುವ, ಸುರಪುರದ ಮೇಲೆ ಹೋಗಿ ದಿಗ್ವಿಜಯವನ್ನ ಸಾಧಿಸುವ, ದಿಗ್ವಿಜಯ ಮಾಡುವ. ಅಲ್ಲಿಗೆ ಹೋದವನ ನಿಮ್ಮ ಗಂಡ ಅಲ್ಲಿಂದ ಬರ್ತಾ ಇದ್ದೀಯೋ? ವಿಷಯ ಏನಿದೆ? ಇಲ್ಲಿ ಏನಾದ್ರಲ್ಲ ಅಮ್ಮ. ಏನು? ನಾವಿಬ್ಬರು ಒಟ್ಟಿಗೆ ಹೋದದ್ದೇ ತಡ. ಮೊದಲಿಗೆ ಅವ ಬಂದ. ಯಾರದು? ಹಂಗೆ ಯಾರು? ಕೆಂಪಂಗೆ ಅಗ್ನಿ. ಕೆಂಪಾಗ್ನಿ ಉರಿಯುತ್ತ. ಅವ ಬಂದ ನಿಮ್ಮ ಗಂಡನಲ್ಲಿ ಸೋತ ಓಡಿದ. ಆಮೇಲೆ ವಾಯು ಬಂದ. ಹೀಗೆ ಒಬ್ಬೊಬ್ಬರಾಗಿ ಬಂದು ದೇವರ ಕಳ್ಳರೆಲ್ಲರೂ ಸೋತು ಹೋದ್ರು. ದೇವಖಡ ಸೋತು ಹೋದ್ರು. ಅಮ್ಮ ಅಷ್ಟೊತ್ತಾಗುವಾಗ ಏನಾಯ್ತು? ಕುಣಿಗೊಬ್ಬ ಬಂದ. ಯಾರದು? ನಮ್ಮ ಸುರತ್ಕಲ್ನ ಕಡೆಯಿಂದ 56ರಲ್ಲಿ ನೇತಾಡಿಕೊಂಡೊಬ್ಬ ಬಂದದ್ದು. ಸುರಲೋಕದ ಕಡೆಯಿಂದ ಐರಾವತವನ್ನ ಏರಿಕೊಂಡು ಬಂದದ್ದು. ನೇತಾಡಿ ಅಲ್ಲ, ಅದು ಬೀಳಿದ್ದು ದೊಡ್ಡದ ಐರಾವತವ. ಹೌದೌದು. ಪಾಪ ಅದನ್ನೊಂದು ತಿರುಗಿಸ್ಲಿಕ್ಕೆ ಕಷ್ಟಪಟ್ರು. ಅದು ಅವನಲ್ಲ ಕಷ್ಟಪಟ್ಟ. ಐರಾವತದಲ್ಲಿ ಸಾಮಾನ್ಯರಿಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತೆ. ಅದೇನದು ಹಾಗೆ? 1000 ಉಂಟಂತೆ. ಸೊಂಡಿಲು. ಅಮ್ಮ ಏನು? ಐರಾವತದಲ್ಲಿ ಬಂದ ಇಳಿದ. ನಿಮ್ಮ ಗಂಡ ಹೀಗೆ ನೋಡಿ ಗುರಪ್ಪ. ಯಾರಾದ್ರೂ ನಿನ್ನಪ್ಪ? ಬಂದವ ಸುರಪ್ಪ. ರಪ್ಪ ಬಂದವಲ್ಲ, ಸುರಪ್ಪ ಬಂದವ. ಬಂದಿಯಾ? ನಿನ್ನ ವಿಷಯ ಎಲ್ಲ ಗೊತ್ತುಂಟ. ಏನಾದ್ರು? ಎಲ್ಲ ಗೊತ್ತುಂಟು. ಹೇಗೆ? ನೀನು 1ಕ್ಕೆ 2ಕ್ಕೆಲ್ಲ ಓಡ್ತೀಯಲ್ಲ. ಏ ಪಾಪಿ, 1 2 ಬಂದ ಕಷ್ಟವನ್ನ ಹೇಳುವುದಕ್ಕೆ ಓಡುತ್ತೀಯ. 1 2 ಬಂದ ಕಷ್ಟವನ್ನು ಹೇಳುವುದಕ್ಕೆ ನಿನ್ನ ಅಪ್ಪ ಚೀಮಯ್ಯನಾರಾಯಣನ ಬಳಿಗೆ ಹೋಗ್ತೀಯಾ? ಶ್ರೀಮನ್ನಾರಾಯಣನ ಬಳಿಗೆ ಹೋಗ್ತೀಯಾ? ಬಂದಿರಲ್ಲ, ಒಳ್ಳೇದಾಯ್ತು. ಸುರ್ಪನೆ. ಸುರಪ್ಪನೆ. ಸುರಪ್ಪನೆ. ನೀನು ಸುಮ್ಮನೆ ಇಲ್ಲಿಂದ ಹೋದ್ರೆ ಒಳ್ಳೆಯದು. ನೀನು ಸುರಪ್ಪನೆ. ಬಿಡಲಾರೆ. ಬಂದಿಯಲ್ಲ. ಸುರಪ್ಪ, ನಿನ್ನಲ್ಲಿ ಬಲ್ಬ್ ಉಂಟಾನ? ಬಲು ಉಂಟಾನ? ಇದ್ದರೆ ಅಲ್ಲಿಯಕ್ಕೂ ನಿಂತಿದ್ಯೋ ಪಾಪಿ. ಮತ್ತೆ ಬಾ. ಎಲ್ಲಿಗೆ? ಉದ್ದಲಂಗದೊಳಗೆ ಈಗ ಬಾ. ನಿನ್ನ ಕರ್ಮ ಅದು. ನಿನಗೆ ಎಲ್ಲಿಂದೆಲ್ಲ ಲಂಗ ಕಾಣ್ತದೆ ಪುಣ್ಯಾತ್ಮ. ಅದು ಯುದ್ಧ ರಂಗ.
ಯಾ ಮಂಗ ಅದನ್ನು ಸರಿ ಹೇಳು. ಏನು ರಂಗವ? ಯುದ್ಧ ರಂಗ. ನಾನು ನಿಮ್ಮ ಗಂಡ ಅಲ್ಲಿ ಯುದ್ಧ ರಂಗದೊಳಗೆ ಈಗ ಬಾ ಹೇಳಿದ್ದೆ ತಡ. ಇವರ ಆಚೀಚೆ ನೋಡ್ಲಿಲ್ಲ ಪುಸ್ತಕ ಅಂತ ಯುದ್ಧರಂಗ ಧುಮುಕಿದ್ದು. ನಿಮ್ಮ ಗಂಡ ಕೂಡ ಯುದ್ಧ ರಂಗಕ್ಕೆ. ಅಮ್ಮ ಕಾಮುಕಿ ಏನು? ಅಮ್ಮ ಮುಖಾಮುಖಿ. ಅಮ್ಮ ಮುಖಾಮುಖಿ ಇಬ್ಬರು ಆದ್ರು. ನಡೆದಂತ ಭೀಕರ ಭಯಂಕರ ಯುದ್ಧದಲ್ಲಿ ಎಂತದ್ದನ್ನಮ್ಮ ಹೇಳುದು. ಏನಾಯ್ತು? ನಿಮ್ಮ ಗಂಡ ದೇವೇಂದ್ರನನ್ನು ಓಡೋದು ಓಡಿ ನೀನು ನಮ್ಮ ಕಡೆಯವನ ಅವನ ಕಡೆಯವನು. ನೀನು ಎಲ್ಲಿಂದ ಬಂದದ್ದು ಈಗ? ಯಾಕೋ ಕಾರಣ ಉಂಟು. ನೀನು ವಿಘ್ನ ಸಂತೋಷಿ ಹಾಗೆ ಮಾಡ್ತಾ ಇದ್ದೀಯ. ಏನಾಯ್ತಮ್ಮ? ಸುರಲೋಕದ ಸುರಪಾಲ ಓಡಿದೆ, ಅದು ನಮಗೆ ಸಂತೋಷದ ವಿಷಯ. ಅದನ್ನ ಹೇಳುವಾಗ ನಗಬೇಕು. ನಕ್ಕೆ ನಕ್ಕೆ ಹೇಳಬೇಕು. ಬೆಲ್ಲ ಅಲ್ಲಿ ಉಂಟು, ಅಲ್ಲಿ ಹೋಗು, ನಗಬೇಕು. ದೇವೇಂದ್ರ ದೇವಲೋಕ ಮೊದಲಾಗ ತಡೆಯುವುದಕ್ಕಾಗಿ ಶಿವನೇಶ ಮೂಡಿದ. ಆಮೇಲೆ ದೇವೇಂದ್ರ ದೇವಲೋಕವನ್ನು ಬಿಟ್ಟು ಓಡಿದ. ನಿಮ್ಮ ಗಂಡ ಇನ್ನು ಆಚೆ ನೋಡಿದ್ರಿ ಇವರೇ. ಪಾಪಿ, ನಿನ್ನ ಗ್ರಾಚಾರ ಬಿಡಿಸ್ತೇನೆ ನಾನು. ಎಲ್ಲಿ ಕೂತ್ಕೊಳ್ಳುದು ಬಂದು ನೀನು? ಉಕ್ಕಿ ಅಲ್ಲಿ ಉಕ್ಕಿದ್ರೆ ಸಾಕು, ಇಲ್ಲಿ ಬಂದು ಉಕ್ಕಬೇಕು ಅಂತ ಹೇಳಿಲ್ಲ. ಅದು ಎಲ್ಲಿ ಉಕ್ಕಿದ್ರೆ ಅಲ್ಲಿ ಉಕ್ಕಿದಾಗ ಉಕ್ಕಿ ಹರಿದು ಹೋಗ್ಲಿ ಆಚೆ. ದೇವೇಂದ್ರ ದೇವಲೋಕವನ್ನು ಬಿಟ್ಟು ಓಡಿದ್ನ. ನಿನ್ನ ಕೈ ಕಡಿತೇನೆ ಮಾತ್ರ. ಇನ್ನು ನಿಮ್ಮ ಆದ್ರೂ ಒಂದು ಕಡೆ ಹಾಗೆ ನಿಂತುಕೊಳ್ಳಲೇಬೇಕಾ? ಇನ್ನು ನಿಮ್ಮ ಗಂಡ ಆಚೆ ಈಚೆ ನೋಡಿದ್ರು. ನೋಡಿ, ಇನ್ನು ಈ ಕ್ಷೇತ್ರದಲ್ಲಿ ನಮ್ಮ ಕಾರ್ಯ ಪ್ರಾರಂಭ. ನಾವು ಕೆಲಸ ಪ್ರಾರಂಭಿಸೋಣ. ಎಲ್ಲಿಂಟು ಟಾಪಿ? ಅದು ಯಾಕೆ ಪುಣ್ಯಾತ್ಮ ಅವರಿಗೆ ಕುತ್ಕೊಳ್ಳಿಕ್ಕೆ? ಅದು ಪೀಠ. ಪೀಠವ? ಟಾಪಿ ಅಲ್ವಾ? ಅದು ನಿನಗೆ ಆಚೆ ಈಚೆ ಆಯ್ತಾ? ಅದನ್ನು ಬದಲಾಯ್ತಲ್ಲಿ ಆಚೆ ಈಚೆ. ಪಿ ಮೊದಲು ಬರ್ಬೇಕಿತ್ತಲ್ಲ ಅಕ್ಷರ. ಅದೇ ಪೀಠ ಎಲ್ಲಿಂಟು? ಆಚೆ ಈಚೆ ನೋಡಿದ್ರು ಪುಳ್ಕ ಹೋದ್ರು. ನಿನಗೊಂದು ಶಬ್ದ ಸಿಗ್ತದೆ ಪುಣ್ಯಾತ್ಮ, ಹೋಗಿ ಕುಳಿತುಕೊಂಡ್ರು. ಅಮ್ಮ ಎಲ್ಲರೂ ಜಯಘೋಷ ಪ್ರಾರಂಭಿಸಿದ್ರು. ಇನ್ನು ನಿಮ್ಮ ಗಂಡನಿಗೆ ಸಂತೋಷಕ್ಕೆ ಪಾರವೇ ಇಲ್ಲ. ಹೌದೌದು. ಇನ್ನು ನಮ್ಮ ಸ್ವರ್ಗದಲ್ಲಿ ಸಂತೋಷದ ಸಂಭ್ರಮ ಆಚರಿಸುವ. ನಡೆಯಲಿ. ಏನು ಇದು ಏನಾಗುತ್ತ? ಸಾಕು ಸಾಕು, ನಾನು ಹೇಳ್ತೀನಿ. ಅದು ಹಾಗಲ್ಲ, ಸಾಂಸ್ಕೃತಿಕ. ಅದು ಏನಾಗುದು ನಿನಗೆ? ಅದಕ್ಕೆ ಹೆಸರಿಟ್ಟದ್ದೇ ಅವ ಯಾರವ? ಅದೇ ನಡೀಲಿ ಅಂತ ಹೇಳಿದ್ರು. ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭಿಸುವುದಕ್ಕೆ ಪ್ರಾರಂಭಿಸಿದ್ರು. ಬಂದ್ರಲ್ಲ ಯಾರು? ಮೊದಲಾಗಿ ಅದು ಹಾಡುವುದಕ್ಕೆ ಶಂಭೂರು ನಾರದರು. ಶಂಭೂರು ನಾರದರು ಬ್ರಹ್ಮ ಮಾನಸಿಕ ಮಾನಸಿಕ ನಿನಗಾದದ್ದು. ಬ್ರಹ್ಮ ಮಾನಸ ಪುತ್ರ ತುಂಬುರು ನಾರದ ತಾಳ ಚರ್ಮುರಿ ಇಟ್ಕೊಂಡು ಬಂದದ್ದು. ತಂಬೂರಿ ಪುಣ್ಯ. ತಂಬೂರಿ ನಾರದ ಅಲ್ಲಿ ಮೊದಲಿಗೆ ಅವರು ಕೂತರು. ಆಮೇಲೆ ಇವರಿಗೆ ಬಾರಿಸುವುದಕ್ಕೆ ಬೇಡ. ಯಾರಿಗೆ ಬಾರಿಸಲಿಕ್ಕೆ? ನಾರದರಿಗೆ ಬಾರಿಸ, ಅವರ ಮೃದಂಗಕ್ಕೆ ಬಾರಿಸುವುದಕ್ಕೆ ಬೇಡ. ಅವರು ಮದ್ದೊಳಿಗೆ ಮದ್ದಳೆ. ಇವರು ಚಿಕ್ಕ ಸೇನನವರು. ಯಾರದು? ಚಿಕ್ಕವ, ನಮ್ಮ ಚಿಕ್ಕ ಚಿತ್ರಸೇನ. 6 ಮದ್ದಲೆ ತಂದಿದ್ದಾಳೆ. 6 ತಂದ್ರ? ಇಲ್ಲೆರಡು ಇಟ್ಕೊಂಡು ಬಂದು ಹೀಗೆ ಇಟ್ಕೊಂಡು ಬಂದು ಉಪಾಯ ಇಲ್ಲದೆ ಮೇಲೆ ಇಟ್ಟು ಕೂತು ಒಂದು ಸಭೆಗೊಂದು ನಮಸ್ಕಾರ ಮಾಡಿದ್ರು. ಕ್ರಮ ಬರದು. ತಲೆಗೊಂದು ಪ್ಯಾಂಟ್ ಇಟ್ರು. ಬೇಟ ಇಟ್ರು. ಅಲ್ಲಿ ಅವರ ಗಾಯನ ಆಗುವಾಗ ಇವರ ಮದ್ದಲೆ ಬಾರಿಸುದು. ಗಾಯನಕ್ಕೆ ಸರಿಯಾಗಿ 6 ಮದ್ದಲೆಯನ್ನು ಹೀಗೆ ನೋಡಿ ಒಂದನ್ನೇ ಬಾರಿಸಿದ್ದು. ಮತ್ತೆ ಅವರು ಯಾಕೆ ಅಷ್ಟನ್ನು ಇಟ್ಟದಲ್ಲಿ? ಪ್ರಚಾರಕ್ಕೆ ಮಾತ್ರ. ಆಗ ಅಮ್ಮ ಕೈ 2 ಪಾಪ 2 ಅಲ್ಲ. ಅವರೆಂತ ಮಾಡುದು? ಅಮ್ಮ ಇವರದ ಹಿಮ್ಮೇಳನ ಇಷ್ಟು ಗಟ್ಟಿ ಇರುವಾಗ ಮುಮ್ಮೇಳನ ಕೂಡ ಅಷ್ಟು ಗಟ್ಟಿ ಬೇಡವೆ? ಗಟ್ಟಿ ಬೇಕು. ಬಂದ್ರು ಮೊದಲಾಗಿ ರಂಬೆ ಬಂದು, ಆಮೇಲೆ ಉಮಶ್ರೀ. ಊರ್ವಶಿ ಬಂದ್ರು. ಎಲ್ಲರ ನಾಟ್ಯ ಆಗುವಾಗ ಸಂತೋಷದಲ್ಲಿರುವಾಗ ಒಂದು ಸ್ವರ. ಏನದು? ಗರನೆ ಗರನೆ ತಿರುಗುತ್ತಾಕ್ಷಣನೆ. ಗರನೆ ಗರನೆ ತಿರುಗುತ್ತಾಕ್ಷಣನೆ ಬಂದು ನಿಂತ ವೈರಿ
ಎಂತದು ಕುಂಟಂದು ಏಸ ಕುಂಟಂದು ಯಕ್ಷ ಏಸ ಅಲ್ವ ಯಕ್ಷ ಯಕ್ಷ ಬಂದದ್ದು ನಿಂತದ್ದು ನಿಂತು ಮಾತಿಲ್ಲ ಕತಿ ಇಲ್ಲ ಮತ್ತೆ ರಗರ್ 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 ನಿಮ್ಮ ಗಂಡನ ಮೂಸುಂಟಿಗಂಡು ಠಾವಲ್ಲ ನನ್ನವರಿಗೆ ಹೊಡೆದದ್ದೇ ಅವನು. ಆವಾಗ ಇವರು ಏನು ಮಾಡ್ಲಿಲ್ವಾ? ಬಿಡ್ಲಿಲ್ಲ. ಮತ್ತೆ ಬಿಟ್ರೆ ಏಸಿಗೆಲ್ಲ ಏನು ಅಲ್ಲ ಅವರು ಹೊಡೆದಾಗ ಪ್ರತಿಯಾಗಿ ಅದಕ್ಕೆ ಏನಾದರೂ ನಿಂತು ನಿಂತು ಬಾರ ಮಗನೇ ಇಲ್ಲಿ ಬಾ. ನಿನ್ನ ಬೆನ್ನು ಇದು ಚರ್ಮ ಜಾರಿಸ್ತೇನೆ ನಾನು. ಒಂದು ಬಾರಿ ಸಿದ್ಧಿ ಅಲ್ಲ ಇನ್ನೊಂದು ಬಾರಿ ಬಾ ಹೇಳಿದ್ರು. ಇವರು ಕೇಳಿ ಕೇಳಿ ಪೆಟ್ಟು ತಿನ್ನುವಾಗ ಅವನು ಕೊಡೋದು ಇರ್ತಾನೆ. ನೀವು ಹಾಗೆ ಬಂದದ್ದು ಕೊಡ. ನನ್ನವರಿಗೆ ಹೊಡೆದದ್ದೇ ಅವನು. ಅಲ್ಲಿಗೆ ಕುಳಿತರು ನಿಮ್ಮ ಗಂಡ. ಕುಳಿತುಕೊಂಡ್ರೆ ಹೌದು. ಏನು ಮಾಡ್ತಾ ಇದ್ದಾರೆ? ಕುಳಿತುಕೊಂಡು ಇಲ್ಲಿ ಏನಾದ್ರೂ ಏಸಿಗೆ ಏನಾದ್ರೂ ವಿಶೇಷ ಯಾವುದು ಮಾಡ್ತಾರೆ ನೋಡಿದೆ. ಇಲ್ಲ ಹೇಳುದು ಕಾಣುದಿಲ್ಲ. ಮತ್ತೆ ಇವು ಅಲ್ಲಿ ತನಕ ಹೋದದ್ದು ರಗ 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 ಅಂತ ಪಾಠ ಪುನಃ ಪುನಃ ಕೊಟ್ಟದ್ದು. ಆವಾಗ ಎಂತದ್ದಮ್ಮ ಏನಾಯ್ತು? ಹತ್ತಿರ ಹೋಗಿ ನೋಡಿದೆ. ನೋಡುದೆಂತದ್ದು ಏನು ಇಷ್ಟುದ್ದ ಏನು ನಾಲಗೆ ನಿಮ್ಮ ಗಂಡ ಹೊರಗೆ ಹಾಕಿ ನಿಮ್ಮ ಗಂಡ ಸತ್ತ. ಪತಿಯೇ ಮಾಡಿದೆಯಲ್ಲ ಪತಿಯೇ ಮಾಡಿದೆಯಲ್ಲ ಬರಿಯಲ್ಲ ಜತೆಯಗಲುವರೇನಲ್ಲ ಪ್ರೀತಿಯಳು ನಿನ್ನ ನಗಲಿ ಜೀವಿಸಲಂತಿ ವ್ಯಥೆಯ ಆರೊಡನೆ ನದಿ ಪತಿಯೇ ಮಾಡಿದೆಯಲ್ಲ ಎಂಥ ಒಂದು ಕರುಣ ಕಠೋರವಾದಂತಹ ಮಾತುಗಳನ್ನೇ ಕೇಳಿದೆ ನಾನು. ಸ್ವಾಮಿ, ನನ್ನಿಂದ ದೂರವಾಗಿ ಹೋದಿರ ಪ್ರಭು, ನನ್ನಿಂದ ದೂರವಾಗಿ ಹೋದಿರ. ಹಾಗಿದ್ದರೆ ನನಗಿಂತ ವೈದ್ಯ ವಿದೀಕ್ಷೆ ಬರುವುದಕ್ಕೆ ಕಾರಣ ಯಾರು? ನನಗಿಂತ ಪರಿಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ಎಲ್ಲಾ ದೇವತೆಗಳಿಗೆ ನನಗೆ ಈ ರೀತಿಯಾದಂತಹ ಸ್ಥಿತಿ ಬರುವುದಕ್ಕೆ ನೀವೇ ಕಾರಣ, ನೀವೇ ಕಾರಣ. ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡಿದಂತಹ ನಿಮ್ಮ ಕಣ್ಣಿನಲ್ಲಿ ಕವನ ಭರಿಸದೇ ಇದ್ದಾರೆ ದಿಟ್ಟಿಸುತ್ತೆಯಾದಂತಹ ಮಾಲಿನಿ ನಾನಲ್ಲ, ಮಾಲಿನಿ ನಾನಲ್ಲ. ನನ್ನ ಈ ವಿಚಾರವನ್ನು ಯಾರಲ್ಲಿ ಹೇಳಿಕೊಳ್ಳುವುದು ನಾನು? ನನಗೆ ಯಾರಿದ್ದಾರೆ ಇನ್ನು ದಿಕ್ಕು? ಹಾ, ನನಗೊಬ್ಬ ಮಗನಿದ್ದಾನೆ, ಸಮರ್ಥನಾದಂತಹ ಮಗ ಮಹೇಶನಿದ್ದಾನೆ. ಅವನೇ ಸಾಕು. ಅವರನ್ನೇ ಕರೆದು ಸಮಸ್ತ ವಿಚಾರಗಳನ್ನು ಅರುಹಿ ನಿಮಗೊಂದು ಕಥೆಯನ್ನು ಕಾಣಿಸ್ತೇನೆ, ಕಥೆಯನ್ನು ಕಾಣಿಸ್ತೇನೆ. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ, ಬಾ, ಬಾ, ಬಾ.
ಅಮ್ಮ ಹೌದು ಮಗನೇ. ಮಿತ್ರ ಜೊತೆ ಆಟ ಆಡ್ತಿದ್ದಪ್ಪ. ಆ ಸಮಯದಲ್ಲಿ ಮಗಳ ಮಹೇಶ ಏಕಧ್ವನಿ ಕೇಳಿಸಮ್ಮ ನಿನ್ನ ಗುಡಿಯಲ್ಲೇ ಲಾಡಿಸುತ್ತಾಳ. ಇತ್ತ ಓಡಾಡಿಕೊಂಡು ಬಂದಿದ್ದಾಳೆ. ಒಂದು ಕ್ಷಣದಲ್ಲಿ ಇತ್ತ ಬುದ್ಧಿಸಬೇಕಾದವಳು ನೀನು. ಇರುವುದಕ್ಕೆ ಆಡಬೇಕು ಮಗಳೇ, ಕುಡಿಯುವುದಕ್ಕೆ ಆಡಬೇಕು ಮಗನೇ, ಹೇಳಬೇಕಾದವಳು ನೀನಲ್ವೇ? ಅದೆಲ್ಲ ಯಾವುದಿಲ್ಲ ತಾಯಿ. ಕಣ್ಣೀರಲ್ಲ ಧರಿಸ್ತಾ ಇದ್ದಮ್ಮ. ಹೇಳೋ ಆಶ್ಚರ್ಯಮ್ಮ, ಸೋನಿತಾಪುರದ ಮಹಾರಾಣಿ ನೀನು ಸಂತೋಷದಲ್ಲಿರ್ಬೇಕಿತ್ತು. ನಡೆದಾಡ್ತಿರಬೇಕು, ಶೃಂಗಾರದಲ್ಲಿ ಇರಬೇಕಾದವಳು ನೀನಲ್ವೇ? ಅಮ್ಮ ಏನಮ್ಮ ಇದು? ಹಳೆಯ ಕುಂಕುಮವನ್ನು ಹರಿಸಿದೆ, ಕಟ್ಟಿದ ಕೇಶವನ್ನು ಬಿಚ್ಚಿದ್ದಿ, ತಲೆಯಲ್ಲಿ ಹೊಡೆದಾಡ್ತಿದ್ದಿ, ಹೇಳು ಹೊಡಿತಂತಾದವರೇ ಕಣ್ಣೀರಾಗಿರಪ್ಪ. ಯಾಕಪ್ಪ? ಏನಾಯ್ತಪ್ಪ? ಏನಾಯ್ತು ಮಾತಾಡಿದ? ಶಂಕರನ ಮನದೊಳಗೆ ಕಣ್ಣೀರನ್ನ ಹೆಸರಿಸ್ತಾ ಇದ್ದಪ್ಪ. ನಿನ್ನ ಕಣ್ಣೀರ ಕಥೆನ ತಗೋತಿಲ್ಲ ತಾಯಿ. ಮಾತ್ರ ಪುರುಷ ಬರ್ತಿದ್ದೇನೆ. ನಿನ್ನ ಕಂಪನಿಗೆ ಕಾರ್ಯಕರ್ತನೇ ಏನಪ್ಪ? ಈ ಪುರದಲ್ಲಿದ್ದ ಜನರೇ ತೊರೆಯಲಾಗಿದ್ದ ಮಾಡಿದ್ದಾರೆ. ಪಾತಾಳ ಲೋಕದಲ್ಲಿದ್ದ ಮೃಗಾದಿಗಳೇ, ದೇವ ಲೋಕದಲ್ಲಿದ್ದ ದೇವಾದಿ ದೇವತೆಗಳೇ, ಒಂದು ವೇಳೆ ಇವರೆಲ್ಲ ಕಾರ್ಯಕರ್ತನೇ ಹೋದಾಗಿದ್ರೆ ಮತ್ತೊಬ್ಬರ ವಿಚಾರ ಬಿಟ್ಟು ಬಿಡಮ್ಮ. ಮತ್ತೆ ಹೇಳಿದ್ದಲ್ಲ, ದೊಡ್ಡವರ ವಿಚಾರ ಹೇಳುತ್ತೆ ಹೇಳಿ ಮಗಳೇ. ಅಮ್ಮ, ಅದ್ದ ಲೋಕದಲ್ಲಿ ಕಾರ್ಯ ಬಿದ್ದಾತ ಅದ್ದವರ ವಿಚಾರ ಬಿಡು. ಇದ್ದಾನ ಕೈಲಾಸದಲ್ಲಿ ಪರಮೇಶ್ವರ, ಅವನಮ್ಮ ಕುಲದೇವ, ಮಿಕ್ಕಿದ ಮನೆ ಬೋರ್ಮನೆ ನಾರಾಯಣ, ತಾಳವ ಕುಲವನ್ನ ಸಮಾನಿಸಿ ತಾನಾಗಿ ಬೆರೆತಾಡಿದವ. ತಾಳವರ ನಾಶವಾಯಿತು, ನಮ್ಮವರ ಅಳಿವಾಯಿತು. ಇದನ್ನು ಯೋಚಿಸಿ ಚಿಂತಿಸಿ ಈ ಸಮಯದಲ್ಲಿ ದುಃಖ ಮಾಡ್ತಿದ್ದಮ್ಮ. ನಿನ್ನ ದುಃಖಕ್ಕೆ ಏನೇ ಕಾರಣವಿರಲಿ, ದೂರ ತೀರ ತೃಣತಾ ಮನುಷ್ಯನ ಇರುವಾಗ ಮನಸ್ಸಿನೊಳಗೆ ಯಾಕಮ್ಮ ಚಿಂತೆ, ಯಾಕಮ್ಮ ದುಃಖಿಸ್ತೈತಿ? ಧೈರ್ಯದಿಂದ ಹೇಳಮ್ಮ. ನಮ್ಮ ಮಾಡುವೆ
ಏನೆಂದು ಬೇಡಲಿ ಕಂದ? ಹೇಳೋಯ್ತು ಮಾತನಿಗೆ. ನಿನ್ನ ತಂದೆಯವರು ನಾಲ್ಕು ಲೋಕವನ್ನ ತನ್ನ ಅಂಕಿತಕ್ಕೆ ತೆಗೆದುಕೊಳ್ಳಬೇಕಿರುವಂತಹ ಸಲುವಾಗಿ ಸೈನ್ಯವನ್ನು ಕೂಡಿಕೊಂಡು ಯುದ್ಧಕ್ಕೆ ಹೋದಂತಹ ವಿಚಾರ ಗೊತ್ತಿದೆಯಲ್ಲ ಮಗನೇ? ಬಂದಂತಹ ಸುಮನಸರೆಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸಿದರಂತೆ. ಬರಿದಾದಂತಹ ಸಿಂಹವಿಷ್ಟರವನ್ನ ಏರಿ ಕುಳಿತರಂತೆ ಮಗನೇ. ತಮ್ಮ ಬಾಳಿಗಾಲ ಬೇಳೆ ಅಧಿಕಾರವು ನಮ್ಮದಲ್ವೇ? ತಾನವರ ಸಂತೋಷದಲ್ಲಿ ಸೇರಿನಲ್ತಾರಬೇಕಿತ್ತು. ತಂದೆಯ ಪದಕ್ಕಾಗಿ ಕಾದಿರಬೇಕಾದವರು ನೀನು, ಶೃಂಗಾರದಲ್ಲಿ ಇರಬೇಕಾದವರು ನೀನಲ್ವೇ? ಮತ್ತೆ ಯಾಕೆ ಮನೆ ದುಃಖಿಸ್ತಾ ಇದ್ದಿ? ನಮ್ಮ ಪಾಲಿಗಿನ್ನು ಸಂತಸ ಎನ್ನುವುದು ಕನ್ನಡಿಯ ಗಂಟಾಗಿ ಹೋಯಿತು ಮಗನೇ. ಯಾಕಮ್ಮ? ಸೋತಂತ ಸುಮನಸರೆಲ್ಲರೂ ಕೂಡ ಒಟ್ಟಾಗಿ ನಿನ್ನ ತಂದೆಯನ್ನ ಮೋಸದಿಂದ ಇಲ್ಲಪ್ಪ, ನಿನ್ನಪ್ಪನ ಹಾಕಕ್ಕೆ ಹೋದ್ರೆ, ನನ್ನ ತಂದೆ ಹಾಕಕ್ಕೆ ಹೋದ್ರೆ, ನನ್ನ ತಂದೆ ಸ್ವರ್ಗಕ್ಕೆ. ತಂದೆಯನ್ನು ನೋಡುವಂತ ಭಾಗ್ಯ ಇಲ್ಲ. ಅನಾಥನಾದೆ, ನನಗೆ ಗೊತ್ತಿಲ್ಲಮ್ಮ. ಹೇಳುವವರು ಕೇಳುವವರು ಯಾರಿಲ್ಲ, ಯಾರೋ ಉಳಿದಿಲ್ಲ. ನನಗೆ ಈ ಶೋಣಿತಪುರದ ತಾಳವರ ವಿಚಾರವಾಗಿ ನೋಡು, ಎಲ್ಲರೂ ದುಃಖಿಸ್ತಾ ಇದ್ದಾರೆ. ತಮಗೇನು ಗತಿ? ಇವರ ದುಃಖಕ್ಕೆ ಒಂದೇ ಕಾರಣ, ನನ್ನ ತಂದೆ ಧೈರ್ಯದ ಮಾತನೆ ಕೊಟ್ಟಿದ್ದಾರಮ್ಮ. ಸ್ವರ್ಗ ಮರ್ತ್ಯ ಪಾತಾಳೆಂಬ ಮೂರು ಲೋಕವರಿಗಿಂತ ಮಾಡ ಸರಿಯತ್ತ ಸ್ಥಾನಮಾನ ತರಕಿಸಿಕೊಡ್ತೇನೆ. ನೋಡಮ್ಮ, ನಮಗಂತೂ ಭಾಗ್ಯ ಇಲ್ಲ. ಇವರಿಗಾದ್ರೂ ಒಂದು ಹಣೆಬರಾದ್ರೂ ಬೇಕಿತ್ತಲ್ಲ. ಭಾಗ್ಯಹೀನರಮ್ಮ, ನತಾದೃಷ್ಟರು. ಯಾರನ್ನು ಯಾವ ಸಮಯದಲ್ಲಿ ದೂರಿ ಪಳೆಲ್ಲ ಇಲ್ಲ ಕಂದ. ಒಟ್ಟಿಗೆ ಹೇಳ್ಬೇಕಾ? ನಮ್ಮ ಹಣೆಬರ ಒಳ್ಳೆದಿದ್ರೆ ಅಲ್ವಾ? ಸರಿ ಇಲ್ಲ, ಎಲ್ಲವೂ ಸರಿ ಇಲ್ಲ ತಾಯಿ. ನೋಡಮ್ಮ, ಈಗ ಯೋಚನೆ ಮಾಡ್ತದಲ್ಲ, ನೋಡು ನಮ್ಮ ದುಃಖಿಸ್ತಾ ಇದ್ದಾರೆ, ಚಿಂತಿಸ್ತಾ ಇದ್ದಾರೆ. ಇದು ಮೋಸ, ಇದು ವಂಚನೆ, ದೇವತೆಗಳ ಕುತಂತ್ರ. ನನ್ನಪ್ಪನ ಬರಕ್ಕೆ ಕಾರಣ, ನನ್ನ ತಂದೆಯ ಮರಣಕ್ಕೆ ಕಾರಣ, ನಿನ್ನ ತಂದೆಯ ಮರಣಕ್ಕೆ ಕಾರಣ ಯಾಕೆ? ನಿನ್ನ ಒಪ್ಪಳಿದ್ರೆ ಸಾಕು, ಯಾರ ಬಗ್ಗೆ ಯಕ್ಷಣ ಕೋರ್ಚಾರಿ ಯಕ್ಷಣ ಸದ ಬರ್ತಾ ಸಮಯದಲ್ಲಿ ಯಕ್ಷಣ ರಕ್ಷೆಗಾಗಿ ಲಕ್ಷಣೆ ಬರಲಿ ಮಾತೆ ಆತನ ಮೂರನೇ ಕಣ್ಣಲ್ಲಿ ಬೆವರು ಸಿರಿಸಿದ್ರಿ ನಿನ್ನ ತಲೆ ವಯಸ್ಸಂತೆ ಅಮ್ಮ. ಈಗ ನುಡಿಗೆ ಮಾಲಿನಿ ಮನದಿ ಖರೋಶವನಾಂತು ನುಡಿದಳು ಅನಿಮಿಷನ ಗೆಲ್ಲಬಹುದು ಸಮರದಿ ನಿನಗೆ ಘನ ಮಗನೇ ವನ ಜನಾಭನು ಬರ
ಈ ಕಾಲಕ್ಕೆ ಸ್ವಲ್ಪ ಆಲೋಚನೆಯನ್ನ ಮಾಡಬೇಕು. ಇನ್ನೇನು ಯೋಚನೆ? ಸದಾ ಕಾಲ ಕಪಟತನದಿಂದ ನಮಗೆ ಹೇಗಾದರೂ ವಂಚಿಸಬೇಕು ಎನ್ನುವ ಹಾಗೆ ಹಪ್ಪಿಸುತ್ತಾ ಇದ್ದಾರೆ. ಅದಕ್ಕೆ ಅವರೆಲ್ಲರೂ ಕೂಡ ಅವರ ಕಪಟ ಕೃತ್ಯಗಳಿಗೆ ನಾವು ಯಾವ ಕಾರಣಕ್ಕೂ ಬಲಿಯಾಗಕೂಡದು ಕಂದ. ಅದಕ್ಕಾಗಿ ಈ ಕೂಡಲೇ ಕಾನನವನ್ನ ಹೋಗಿ ಸೇರಿಕೊ. ಅದನ್ನು ಕುರಿತಾಗಿ ತಪಸ್ಸನಾಚರಿಸಿ ಬೇಕಾದಂತಹ ವರವನ್ನ ನೀನು ಪಡೆದುಕೊಂಡು ಬರಬೇಕು ಮಗನೇ. ಓ ಜನನಿ, ವಿಧಾತರ ಕುರಿತು ತಪಸ್ಸನಾಚರಿಸುತ್ತಾ ಸಮಯದಲ್ಲಿ ನನ್ನ ತಪಕ್ಕೆ ಭಂಗಾದ್ರೆ ಆಯುಧದ ಅವಶ್ಯಕತೆ ನಿನಗೆ ಏನಾದ್ರೂ ನೀನು ಕೊಟ್ಟರೆ ಒಳ್ಳೆಯದು. ಈ ಸಲ ನಾನು ಕೊಡ್ತೇನೆ ಮಗನೇ. ಕೊಡಮ್ಮ. ಕಂದ, ಇದು ನಿನ್ನ ತಂದೆಯ ಪಟ್ಟದ ಕತ್ತಿ. ತೆಗೆದುಕೋ ಮಗನೇ. ಆದ್ರೂ ಮಾತು ಸರಿತಪ್ಪದ ಮಹಾರಾಣಿ ನೀನು ಯಾವ ಕಾರಣಕ್ಕೂ ತುಕ್ಕಮಾಟಕ್ಕೆ ಕೂರ್ದಮ್ಮ. ಆದಷ್ಟು ಬೇಗನೆ ತಪಸ್ಸನ್ನು ಆಚರಿಸಿ ಈ ಶೂರಿತ ಪ್ರಬಲ ಸೇರ್ತೇನಮ್ಮ. ಒಂದು ಆಶೀರ್ವಾದ ಮಾಡ್ತೀಯ. ಹೀಗೆ ಬಾ ಮಗನೇ. ಮಾತೆಗೆ ಮಣಿದು ವಿಖ್ಯಾತ ಮಹಿಷನು ವಿಧಾತನ ತಪಗೈವೆನೆನುತ ಆತನು ಜನ ಹೊರಟೈತನು ಪುಷ್ಕರ ಕ್ಷೇತ್ರವ ಬಗುತ್ತಲಿ ಬಳಿಕ ಆಶೀರ್ವಾದನೆ ಬರ್ತಕ್ಕಾರ ಈ ಕೊಂಡಾರಿನ ಸೇರಿದೆ ಭಕ್ತರ ಕ್ಷೇತ್ರವನ್ನು ನೋಡಿ ವಿಧಾತನ ಗುರುತಾದ ಮಸರ ಆಚರಿಸಿ ಒಂದರಲ್ವೇ ವಿಧಾತ ಕೇಳಿಕೊಂಡದಿಷ್ಟೇ ಪಾತಾಳದಂತ ಮೃಗಾದಿಗಳಿದ್ದರು ಓ ತಾಳದನಗಂತ ಸಕಲ ಜೀವರಾಶಿ ಮತ್ತೆ ಹೇಳಿದ್ದಾರೆ ಹೆಚ್ಚಾಕೆ ದೇವಾದಿ ದೇವತರು ಶ್ರೀ ಮೂರ್ತಿಗಳಿದ್ದಾರೆ. ಮರಣವೇ ಪಾರ್ವತವರು ನೋಡ್ಕೊಂಡು ಹೇಳಿದೆ ವಿಧಾತ ತಥಾಸ್ತಂತೆ ಹೇಳಿದಲ್ಲ. ಅವರ ಪರದ ವಿಚಾರವನ್ನು ಮಾತಿಗೆ ತಿಳಿಸಿದೆ. ಸ್ವಾರ್ಥ ಪರದ ಅಧಿಕಾರವನ್ನು ಕಟ್ಟಿದ್ರು. ಸಂಕ ದುಃಖಾಂತಿನ ಸೇರಿಸಿದೆ. ನಾಲ್ಕದತ್ತ ಪ್ರತಿಭಟನೆಗೆ ಬೇಕಾಗಿ ಸಮಸ್ತ ದೇವತಿಂತಿಣಿಯೊಂದಿಗೆ ರಣರಂಗ.
ಹೌದು, ಬಲರ ಮೆಚ್ಚಿದ ಸುರಪತಿ ವಜ್ರಾಕ್ಷವನ್ನ ಬಿಡಿದು ಸಮರಕ್ಕಾಗಿ ಮುಂದಾದವರೀರು. ನಿನ್ನವರಂತ ದೇವತೆಗಳೆಲ್ಲ ಸೋಲನ್ನು ಅನುಭವಿಸಿದ್ರು ಕೂಡ ಪರಾಕ್ರಮವನ್ನು ತೋರಿಸಕ್ಕಾಗಿ ಬಂದೆ. ಎದುರಾಗಿ ಬಂದು ನಿಂತವ ಯಾರಂತ ತಿಳ್ಕೊಂಡು ಯಾರು? ಮಾಲಿನಿಯ ಕುಮಾರ ಮೈಸೂರು. ಸ್ವರ್ಗವನ್ನು ಪಡೆಯುವಂತ ಪೂರ್ವದಲ್ಲಿ 100 ಯಾಗಗಳನ್ನು ಮಾಡಿದ್ದೇನೆ. ಭಕ್ತಿಯಿಂದ ಪಡೆದದ್ದನ್ನು ಶಕ್ತಿಯಿಂದ ಪಡೆಯುವುದಕ್ಕೆ ಮುಂದಾದ್ರೆ ಅಳಿವಾದೀತು. ಬದುಕುವ ದಾರಿ ಅವರವರಾಗಿ ಬದುಕುದಲ್ಲ. ಇದ್ದವರ ತೆರೆಯಲ್ಲಿ ಆ ಬ್ರಾಹ್ಮಣರು ಆ ಋಷಿಗಳು ಮುನಿಗಳು ಯಜ್ಞಾದಿಗಳನ್ನು ಮಾಡಿ ಅವಿರ್ಭಾಗ ದೇವತೆಗಳು ಇರ್ತಾರೆ. ಅವಿಸ್ತನೆ ಉಂಟಂತ ದೇವತೆಗಳಲ್ಲ ದಿನದಿಂದ ದಿನ
ಇದಕ್ಕೆ ಕೋಪಿ ಬರುತ್ತಾರೆ ಅಂತವರಿಗೆ ಅಂದಾಜ್ಯ ಮಾಡಿ ಹಾಗೆ ಹಂಗತಕ್ಕದ್ದು ಒಂದು ವೇಳೆ ನಿಮ್ಮ ಮಾತನ್ನು ಕೇಳಲಿ ಅವರ ತಲೆಯನ್ನೇ ಕಾಡಿ ಅದೇ ಹಾಗೆ ಕಾಪಿಸಿ ಕಲ್ಪಿ ಸಿರಿಯರ ಉದರ ಸೇರಿ ಮಕ್ಕಳ ಶಿರವನ್ನು ಕಡೀರಿ ಗೋವುಗಳ ಶಿರವನ್ನು ಚೆಂಡಾಡಿ ನಾಗಾದಿಗಳ ಹೆಣ ಕತ್ತರಿಸಿ ಪೂಜಾ ಪುರಸ್ಕಾರವನ್ನು ನಿಲ್ಲಿಸಿ ದೇವರಾಜರ ಪುಡಿಗೆ ಇದು ಮಹಿಷಾಸುರ ರಾಜ್ಯ. ಚಂದ್ರನೇ ನಿಮ್ಮ ಕೂಡ ಮಹಿಷರಾಜ್ಯ ಉದಾಯಿಸಬೇಕಾದ್ರೆ ಹೊಸ್ತಾಯಿಸಬೇಕಾದ್ರೆ ಈ ಮಹಿಷರಾಜ್ಯ ಬೇಕು. ನನ್ನ ಆಜ್ಞೆಯನ್ನು ಧಿಕ್ಕರಿಸಲಿ ಕಠಿಣ ಶಿಕ್ಷೆ ಆಗಿತ್ತು. ಎಚ್ಚರ ಜತನ ನಮಸ್ತೆ ಆದರಣೀಯ ಕಲಾಭಿಮಾನಿಗಳೇ, ಇಂದಿನ ಸೇವಾಧಾರರಾದಂತಹ ಮನವೊಲಿಕೆ ಗುತ್ತಿನ ಅಲಂಕಾರು ಇಲ್ಲಿಯ ಸರ್ವರಿಗೂ ಕೂಡ ಮೇಳದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ಕೊಡಲಿರುವಂತಹ ಎಲ್ಲ ನಮ್ಮ ಸಹೃದಯಿ ಪ್ರೇಕ್ಷಕ ವೃಂದದವರಿಗೂ ಕೂಡ ಮೇಳದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂತಹ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯು ಸಕಲ ಆರೋಗ್ಯೈಶ್ವರ್ಯ ಸುಖ ಸಂಪತ್ತು ಸಮೃದ್ಧಿಯೊಂದಿಗೆ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಆಶಿಸುತ್ತಾ ಬರುವ ರಾತ್ರಿ ನಾವು ಪುತ್ತೂರಿನಲ್ಲಿ ಶ್ರೀದೇವಿ ಲಲಿತೋಪಖ್ಯಾನ ಎನ್ನುವಂಥ ಕಥಾಭಾಗವನ್ನು ಆಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಲಾವಿದರಾದಂಥ ನಮ್ಮನ್ನು ಪ್ರೋತ್ಸಾಹಿಸಿ ಬೆಳೆಸುವುದರೊಂದಿಗೆ ಕಲಾಮಾತೆಯ ಅನುಗ್ರಹಕ್ಕೆ ಪಾತ್ರ ಆಗಬೇಕಾಗಿ ವಿನಂತಿಸುತ್ತಾ ವಿಜ್ಞಾಪಿಸುತ್ತಾ ಕಥಾಹಂದರವನ್ನು ಮುಂದುವರಿಸುವರೆ ಸಭ್ಯ ಸಭಿಕರಲ್ಲಿ ಭಾಗವತರಲ್ಲಿ ಅಪ್ಪಣೆಯನ್ನು ಅನುಮತಿಯನ್ನು ಕೇಳುವುದರೊಂದಿಗೆ ಕಥಾಹಂದರವನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್, ಯಕ್ಷಗಾನಂ ಗೆಲ್ಲಿ. ವೈಶರು ಕೇಳಿ ಹುರುಳರಿ ಮರಿಯಲಿ ಮೆರೆಯುತ್ತಲಿರಲು ನಾಗದಲ್ಲಿ ಸುರರಥ ನೊಡಗೊಂಡು ಹುರುಹೂತನ ಕೆಳ ಚಲಿಸುತ್ತ ಗಿರಿಜಾನನದಲ್ಲಿ ಹರಿಕುಂದನಾಕ್ಷಣ ಮರುಗಿ ಮಾಡುವುದೇನು ಸರಸಿಜೋದ್ಭವನ ಪಾದದಲ್ಲಿ ಅರಿಕೆಗೈದರೆ ಹೋಗಿ ಕರುಣ ಸಾಗರ ನಮ್ಮ ಒಲೆಯದೆ ಬಿಡನು ಕೃಪೆಯಲಿ ಅಗನ ಮಹಿಷಾಸುರನೊಂದಿಗೆ ಸಮರಭೂಮಿಯಲ್ಲಿ ನಾವು ಸೋತದ್ದಾಗಿದೆ. ಗಿರಿ ಕಾನನಗಳಲ್ಲಿ ಪರಿಹಾರಕ್ಕಾಗಿ ಅಲೆದಾಡಿದ್ದಾಗಿದೆ. ಪರಿಹಾರವನ್ನು ಸೂಚಿಸಬಲ್ಲವ ಸತ್ಯಲೋಕವಾಸಿ ಆ ಕಡೆಗೆ ವಾಣಿನಾಥ ಅವಧರಿಸು ನೀ ಕಮಲ ಸಂಜಾತ ವಾಣಿನಾಥ ಕುರುಳನ ತುಳಿಗೆ ಒರೆಯುವುದೇನು ಹರೆಯಂದು ಹೊರುಗಳು ವಿಧಿಯ ನೀನೆ ಬಲ್ಲೆ ಉಳಿಯಬೇಕಲೆ ವಾಣಿನಾಥ ಅವಧರಿಸು ನಿ ಕಮಲ ಸಂಜಾತ ನಿನ್ನೆಡೆಗೆ ಬರುವರೆ ಕಾರಣ ಉಂಟು. ನಿಮ್ಮಿಂದಲೇ ವರಬಲಾನ್ವಿತನಾದಂತಹ ದುರುಳ ಮಹಿಷನ ಬಾಧೆ ಅಧಿಕವಾಗಿದೆ. ಹಾದಿಯನ್ನು ಐದೆರಡು ದಿನ ದುರುಳನ ಬಾಧೆಯ ಉರಿಯುವ ಜಾಕಿನಿತನಲ್ಲಿ ಉರಿಯುವ ಜಾಕಿನಿತನಲ್ಲಿ ಮರೆಯುವುದ ವನಗಳಲ್ಲಿ ನಮ್ಮ ಮನೋಮನದಲ್ಲಿ ಆದರೆ ದೂರುವೆ ದಾರಿಯ ನೂತನ ಮಾಧವನಲ್ಲಿಗೆ ಹೋಗುವ ಮಾಧವನಲ್ಲಿಗೆ ಹೋಗುವ ಆದುದನ ಮಧುಸೂದನ ನಡೆಯಲಿ ಸಾದರದಲ್ಲಿ ನಿರ್ಣಯಿಸುವ ಹೋಗುವ
ಪರಿಹರಿಸುವರೆ ನನ್ನಿಂದಲೂ ಸಾಧ್ಯವಿಲ್ಲ. ಎಲ್ಲವನ್ನು ಅರ್ಥ ಮಾಡಿಕೊಂಡು ವ್ಯವಹರಿಸುವವ ಮಾಧವ ವೈಕುಂಠವನ್ನು ಸೇರೋಣ. ಏನು ಸಮಾಚಾರ? ಕಳಮಹಿಷಣ ಉಪಟಳ ದೇವ ಅವನ ವಧೆಯ ಬಗ್ಗೆ ಚಿಂತಿಸುವರೆ ಕಾಣುತ್ತಾ ಇದೆ ಚಂದ್ರಕಾಂತ ಶಿಲೆ. ಕುಳಿದವರು ಚಂದ್ರಕಾಂತ ಶಿಲೆಯೊಳಗಾಗಿ ಖಳನ ವಧಿಸುವ ಯತ್ನ ಯೋಚಿಸುತ್ತಿರಲಂತ ನಳಿನ ಪವನ ಸುರನ ನೊಡಗೋಡು ನಡೆಸೋದು ವೈಕುಂಠನೋ ಕಾಣದಿರಲು ಕಾಣುವುದಿಲ್ಲ. ಬಳಿಕ ಕೈಲಾಸ ಕೈತರಲಾಗ ಪುರಗರನು ನಿಲಯದೊಳಗಿಲ್ಲದಿರೇ ಪರಮೇಶ್ವರ ದೇವರಿಲ್ವಲ್ಲ. ಕಳವಳಿಸಿ ಬಳಿಕವರು ಏನು ಮಾಡೋಣ? ತಿಳುಗಿದ ಶರೀರ ನೋಡಿ ಹರಿಹರರು ತುಗಿಲಾದ್ರಿಯೊಳಗಿರುವ ಹದನವನು ಹರಿಗರ ಪದಕೆರಗಿ ಸಕಲರು ಜಯ ಜಯ ಗುರುಳ ಮಹಿಷಾಸುರನ ಉಪಟಳ ತಾರಗರಿದು ಬಿಗು ಯಮನಿವೆ ಪೊರೆಬುದರನು ಜಯ ಜಯ ಸೇರಿಕೊಂಡು ನಿಮ್ಮ ಬಳಿಗೆ ಬರುವರೆ ಕಾರಣ ಇದೆ. ಖಳಮಹಿಷಾಸುರನ ಉಪಟಳ ಅಧಿಕವಾಗಿದೆ. ದಾರಿ ಸ್ಥಿತಿ ಲಯ ಕಾರ್ಯಗಳಿಗೆ ಮಾರಕನಾಗಿರುವ ದುರುಳ ಮಹಿಷನ ವಧೆಗಾಗಿ ನನ್ನ ಅಂತರ್ಜವನ್ನು ಹೊರಗಡೆಹಿದ್ದೇನೆ. ಕಳನ ವಧೆಗಾಗಿ ನನ್ನಲ್ಲಿ ಏಕವಾಗಿರುವಂತಹ ರುದ್ರ ತೇಜವನ್ನು ನಾಶಕ್ಕಾಗಿ ದಿವ್ಯ ತೇಜಸ್ಸನ್ನೇ ಹೊರಗೆಸೆದಿದ್ದೇನೆ. ದೇವತೆಗಳಾದಂತಹ ನಾವು ನಮ್ಮ ದಿವ್ಯ ತೇಜಸ್ಸನ್ನು ಹೊರಗಡೆ ಮೂರ್ತಿಗಳ ಮುಖದಿಂದ ಪೊರಟಿಗ ಬೀಜ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೇ ನಾರಿಯಾಕೃತಿ ತಿಳಿದು ಹರಿಗಿಡೆಯದರು ಜಯ ಜೀವಿರು ತನು ತಿಳಿಸಿದರು. ಪಾವನ ಚರಿತೆ ನೀನೇ ಕಾವುದು ಕರುಣದಿ ನಮ್ಮನೋ ಮಾತಿ ಪಾವನ ಚರಿತೆ
ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ನಾರಾಯಣಿ ನಮೋಸ್ತುತೇ ನಾರಾಯಣಿ ನಮೋಸ್ತುತೇ ನಾರಾಯಣ ಜನನಿ ಬ್ರಹ್ಮ ಮಹೇಶ್ವರ ತಾಯಿ ಇಂದ್ರಾದಿ ಸುಮನಸರಿ ಜಗನ್ಮಾತೆ ಎಲ್ಲರಿಗೂ ಅಭಯ ನೀಡಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ ಮಕ್ಕಳೇ. ಅಮ್ಮ ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಾಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಾ. ನಿಶಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿದಿರಿ. ಮಾತಲಾಲಿಸು ಖಳ ಮಹಿಷನು ವಿಧಾತ ನಿತ್ಯ ವರದ ಬರದಿಯೇ ಸುರಲಾಗಿಳಿಸಿ ನಿರ್ಭೀತಿಯಿಂದ ಸುರಲೋಕ ಎಲ್ಲವನ್ನಿಳಿಸಿ ನಿರ್ಭೀತಿಯಿಂದ ಅಮ್ಮ ಪಾವನ ಚರಿತಳೆ ನಾರಾಯಣ. ಮಕ್ಕಳಾದಂತಹ ನಮ್ಮೆಲ್ಲರ ಕಣ್ಣೀರ ಕರೆಯನ್ನಾಲಿಸಿ ಧರೆಗಿಳಿದೆಯ ತಾಯಿ. ನಿನ್ನ ದಿವ್ಯ ಮಂಗಳ ಮನೋಹರ ಸ್ವರೂಪವನ್ನು ಕಂಡಾಕ್ಷಣವೇ ನಾವೆಲ್ಲರೂ ಹರ್ಷಚಿತ್ತರಾಗಿದ್ದೇವೆ ತಾಯಿ. ನಿನ್ನನ್ನು ಭಕ್ತಿಯಿಂದ ಪ್ರಸನ್ನೀಕರಿಸಿಕೊಳ್ಳುವರೇ ಕಾರಣ ಇದೆ. ಧರೆಯಲ್ಲಿ ಕಾಣಿಸಿಕೊಂಡಂತಹ ದುರುಳ ಮಹಿಷ ವಿಧಾತನನ್ನು ತಪದ ಮೂಲಕ ಮೆಚ್ಚಿಸಿ ಜಗಮೂರನ್ನೂ ಕೂಡ ಕೈವರ್ತಿಸಿಕೊಂಡು ಧರ್ಮ ವಿರೋಧವಾದಂತಹ ಕರ್ಮವನ್ನೇ ಸಗುತ್ತಾ ಇದ್ದಾನಮ್ಮ. ಮಹಿಯ ಮಾಂಗಲ್ಯಕ್ಕೆ ಮಾಲಿನ್ಯದ ಮುಚ್ಚಳವಿಕ್ಕಿ ಮದೋನ್ಮತ್ತನಾಗಿ ಮೆರೆಯುವ ದುರುಳ ಮಹಿಷನನ್ನು ವಧಿಸಿ ಮಕ್ಕಳೇ, ವಿಧಿಯಿಂದ ವರವನ್ನು ಪಡೆದಂತಹ ಮಹಿಷನು ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆಯುತ್ತಿರುವನೇ. ಯಾಗ ಯಜ್ಞಾದಿಗಳನ್ನು ಕೆಡಿಸಿದನೆ. ಭ್ರಷ್ಟನಾಗಿ ಮಾಡಿದನೆ. ಬಿಡಿರಿ ಭೀತೆಯ ಶೀಘ್ರದಲ್ಲಿ ಆತನನ್ನು ವಧಿಸಿ ನಿಮಗೆಲ್ಲರಿಗೂ ಸುಖವನ್ನು ಒದಗಿಸಿಕೊಡುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿತರಾಗಿರಿ. ಮೂರ್ತಿಗಳೇ, ಅಮ್ಮ ಇಂದ್ರಾದಿ ಸುಮನಸರೇ, ಶಂಕಾಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟ ರಕ್ಕಸರನ್ನೆಲ್ಲ ಅವರ ನೆತ್ತರಿನಿಂದ ಈ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತರಾಗಿರಿ, ಭಯಗೊಳ್ಳದಿರಿ. ಜಯ ಜಯ ಎನ್ನಲು ಜಯ ಜಯವೆನುತ್ತಾ ಸಕಲರು ಮಣಿಯಲಾಗಿಯೇ ಜಯ 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 ಎನ್ನುತ್ತ ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮರು ಘನತರದಿ ಶೋಭಿಸುವ ಭೂಜಗವತನ
ಅರ್ಪಿಸಲು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಹರಬ್ರಹ್ಮರೇ ಹಿರಿದ ದಿನದೊಳಗಾಗಿ ಮಹಿಷನೇ ಆದಿಯಾದ ಖಳವೃಂದವನ್ನು ತರಿದುಕೊಡುತ್ತೇನೆ ಎನ್ನುವ ಹಾಗೆ ಮಾತಾಡಿದಂತಹ ಅಭಯವಾಣಿಯಿಂದ ನಾವು ತೃಪ್ತಮಾನಸರಾಗಿದ್ದೇವೆ. ನಮ್ಮನ್ನು ಅನುಗ್ರಹಿಸುವುದಕ್ಕೆ ಧರೆಗಿಳಿದಂತಹ ಮಹಾಮಾತೆ ನಿರಾಭರಣೆಯಾಗಿದ್ದಾಳೆ ಎಂಬ ಕಾರಣಕ್ಕೆ ಮಯ ವಿಶ್ವಕರ್ಮರು ಶ್ರೇಷ್ಠವಾದಂತಹ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದಮೂಲಕ್ಕೆ ಅರ್ಪಿಸಿದವರಿದ್ದಾರೆ. ತಾಯಿಯನ್ನು ಸಾಲಂಕೃತಗೊಳಿಸುವುದಕ್ಕೆ ಬೇಕಾಗಿ ರಮೆ ಉಮೆ ವಾಣಿಯರೇ ಮುಂದಾಗುತ್ತಾ ಇದ್ದಾರಲ್ಲ, ಬೇಕಾದ ಹಾಗೆ ಸಜ್ಜಾಗುತ್ತಾಯಿ. ಅವರೆಲ್ಲವರಷ್ಟು ಸೇವೆ ಮಾಡುವಾಗ ನಾವು ಸೇವೆ ಮಾಡುವುದು ಬೇಡ. ಹರಿ ನಿರೂಪಣೆ ಹೇಗಾದೀತು? ವನಜನಾಭ ಕರದ ಚಕ್ರವ ಖಳ ಸಂಹಾರಕ್ಕೆ ಋಣಯನಾಗ ತ್ರಿಶೂಲವನು ಸಹ ಕನಕ ಗರ್ಭರು ಬ್ರಹ್ಮದ ಬಳಿಕ ಸುಮನಸರು ಜಯ ಜಯನುತ ಪದಕೆಗೆ ಜಯ 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 ಜಗದಂಬ ಜಯ 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 ದಿವಿಜಾದ್ಯರೇ, ಕೃಷ್ಣ ಸಂಹಾರಕ್ಕೆ ಮಾತೆಗೆ ಆಯುಧದ ಅಗತ್ಯವಿಲ್ಲದಿದ್ದರೂ ಕೂಡ ನಮ್ಮ ಕರದ ಕೈದುಗಳು ಪಾವನತೆಯನ್ನು ಹೊಂದಲೇ ಎನ್ನುವಂತಹ ಉದ್ದೇಶದಿಂದ ತಾಯಿಗೆ ಅರ್ಪಿಸಿದವರಿದ್ದೇವೆ. ಮಾತೆ ಅದನ್ನು ತನ್ನ ಅಷ್ಟ ಭುಜಗಳಲ್ಲಿ ಧರಿಸಿಕೊಂಡಿದ್ದಾಳೆ. ರುದ್ರ ಸ್ವರೂಪಿಣಿಯಾಗಿ ಕದನ ಭೂಮಿಗೆ ಹೊರಟು ನಿಂತಿರುವಂತಹ ಮಹಾಮಾತೆ ಕಾಲ್ನಡಿಗೆಯಿಂದ ತೆರಳಬಾರದು ಎನ್ನುವ ಹಾಗೆ ತೀರ್ಮಾನ ಮಾಡಿದ ಪರ್ವತರಾಯ ತಾನು ಕೇಸರಿಯಾಗಿ ಹೊತ್ತು ಸ್ವಾಗತ. ಸುಮವಾಣಿಯಾಗಿಯ
ಮೇದಿನಿ ವಿಶ್ವ ವಿನೋದಿನಿ ನಾದನುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕ ಮರ್ದಿನಿ ಶೈಲಸುತೆ ಭಗವತಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರೋಧಕ ಮರ್ದಿನಿ ಶೈಲಸುತೆ ಜಯ ಗಿರಿ ಕಾಲಿನಿ ಕಾಲಿಕ ಮೇದಿನಿ ವಿಶ್ವ ವಿನೋದಿನಿ ನಾದನುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕ ಮರ್ದಿನಿ ಶೈಲಸುತೆ ರಮ್ಯಕ ಮರ್ದಿನಿ ಶೈಲಸುತೆ ರಮ್ಯಕ ಮರ್ದಿನಿ ಶೈಲಸುತೆ ಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ಮಹಾದೇವಿ ನಮಸ್ತುತೆ ಜಯ ಜಯ ಮಹಿಷಾಂತಕಿ ಸುರಭ ಭಯ ನಿನಗಿಲ್ಲ ಮುಂದಕ್ಕೆ ಹರುಷದಲ್ಲಿ ನಾಗವನ್ನು ಪಾಲಿದು ಮರೆಯದರು ನಯ ಶರಣವನು ನೀನಿರತ ಮನದಿಯೇ ಸುರಪ ದುರುಳರನ್ನು ದರಿದಂತಹ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನು ಮಂದಿರಿಸಿದೆಯಾ? ಇದು ಶಾಂತಳಾಗಿದ್ದೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಸ್ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರ ಮತ್ತವರ ಸಂಗಡವನ್ನೇ 10ನೇ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳನ್ನು ನವರಾತ್ರಿ ಎಂದಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನಾಕದ ಪೀಠ ಬರಿದಾಗಿದೆ, ಹೋಗಿ ಧೈರ್ಯದಿಂದ ನಾಕವನ್ನಾಡು. ದುರುಳರಿಂದ ಬಾಧೆಯಾದ್ರೆ ಏನು? ಕಾಳ್ಳರಿಂದ ಕಷ್ಟವೇ, ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ತುಹಿನಗಿರಿಯನ್ನೇ ಏರಿಕೋ. ಅವಿಚ್ಛಿನ್ನವಾದಂತಹ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲಿಗೆ ಉಳಿದು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನಿನಗೆ ಶುಭವಾಗ. ಮತ್ತೆ ಕಾಲಾಂತರಗೆ ಶೋಣಿತ ಪತ್ತನವನ ಶುಂಭದಾನವನ ಅಧಿಕ ವಿಭವದಲ್ಲಿ ಈ ಲೋಕದ ಬೆಳಕನ್ನು ಕಂಡವರು ನಾವೀರ್ವರು ಶುಂಭ ನಿಶುಂಭ ಎಂಬ ನಾಮಾಂಕಿತದಲ್ಲಿ ವರ್ತಮಾನ ಕಾಲಕ್ಕೆ ಶೋಣಿತ ಪಟ್ಟಣದ ಸರ್ವಾಧಿಕಾರಿಗಳಾಗಿದ್ದೇವೆ. ಖಂಡಿತ ಗುರುಗಳಾಗಿರುವಂತಹ ಶುಕ್ರಾಚಾರ್ಯರಿಂದ ಬೇಕಾಗಿರುವಂತಹ ವಿದ್ಯಾಭ್ಯಾಸವನ್ನು ಕಲಿತವರು ನಾವು. ಹುಟ್ಟಿದರೆ ಸಾಲದು, ಸಾಧನೆಯನ್ನು ಮಾಡಬೇಕು ಎಂಬುದಾಗಿ ನಾವು ಮಾಡಿದ್ದು ಏನು ತಮ್ಮ?
ಹೇಳಿದ್ದೇನೆ, ಎದ್ದೇಳು. ನಮ್ಮ ಬದುಕು ಸಾಮಾನ್ಯರಂತೆ ಆಗಬಾರದು ಎನ್ನುವಂತಹ ಉದ್ದೇಶವನ್ನೇ ಹೊಂದಿ ನೇರವಾಗಿ ಕಾಡನ್ನು ಸೇರಿದೆವು. ವಿಧಿಯನ್ನು ತಪಸ್ಸಿನ ಮೂಲಕವಾಗಿ ಭಜಿಸಿ ಬೇಕಾದಂತಹ ವರವನ್ನು ಪಡೆದು ನೇರವಾಗಿ ಪಾತಾಳ ಲೋಕಕ್ಕೆ ದಾಳಿ ಇಲ್ಲಿರುವಂತಹ ಹೊರಗಾರಿಗಳು ಬಿಟ್ಟಿದ್ದೇವೆ. ಭೂಲೋಕದಲ್ಲಿರುವಂತಹ ಭೂಮಿ ಪಾಲಕರ ಎದೆ ಬಿಟ್ಟಿದ್ದೇವೆ. 2 ಲೋಕವಶವಾಗಿದೆ. ಇನ್ನೇನು ಮಾಡು. ಉಳಿದಂತಹ ಲೋಕ ಗಣ್ಯವು ಪುಣ್ಯವನ್ನರಿಸಿದಂತಹ ಲೋಕ, ಆ ಸ್ವರ್ಗಲೋಕ ನಮ್ಮ ಕಿರಿಯಬ್ಬೆಯ ಮಕ್ಕಳು ಸ್ವೇಚ್ಛವಾಗಿ ವಿಹರಿಸ್ತಾ ಇದ್ದಾರೆ. ತಡ ಮಾಡುವ ಹಾಗಿಲ್ಲ, ಆದಷ್ಟು ಬೇಗ ಏರುವುದಕ್ಕೆ ಐರಾವತವನ್ನು ಏರಿ ಬಂದ ನೀನೇನೋ ಸುರಭ. ಅಯ್ಯ, ನಿನ್ನ ಮುಂದೆ ನಿಂತವರು ಸಾಮಾನ್ಯರೆಂಬುದಾಗಿ ಭಾವಿಸಬೇಡ. ಶೋಣಿತ ಪಟ್ಟಣದ ಸರ್ವಾಧಿಕಾರಿಗಳು ಶುಂಭರು ಸ್ವರ್ಗದ ಮೇಲಿನ ಆಸೆಗೋಸ್ಕರವಾಗಿ ಬಂದಿದ್ದೇನೆ. ಬಿಟ್ಟು ಕೊಟ್ರೆ ಬದುಕುವುದಕ್ಕೆ ಬಿಡ್ತೇನೆ, ಇಲ್ಲದಿದ್ರೆ ಓಡಿಸ್ತೇನೆ. ಶುಂಭನಿಗೆ ಜಯಘೋಷ. ಆ ದೇವತೆಗಳು ಓಡಿದಲ್ಲಿ ಹುಲ್ಲು ಕೂಡ ಹುಟ್ಟುವಾಗಿಲ್ಲ. 14 ಲೋಕಕ್ಕೆ ಶುಂಭನೇಕೋ ದೇವ ಎಂಬುದಾಗಿ ಪೂಜಿಸಬೇಕು. ಯಾರೆದ್ದು ಓಡು? ಸೂರ್ಯಚಂದ್ರರು. ನನ್ನ ಅಪ್ಪಣೆಯನ್ನು ಮೀರಿದೆ ಎಲ್ಲರಿಗೂ ಜತಲ ತಮ್ಮ ಅಂಗೂರದ ವ್ಯವಸ್ಥೆಯನ್ನು ಮಾಡಿ
ಮಾಡಿಕೊ, ವಿಶ್ರಾಂತಿಯನ್ನು ತೆಗೆದುಕೊಳ್ಳೋಣ, ಹೋಗೋಣ ಬಾ. ಮನಗರಗಿ ಸುರಪಾಲ ಅನಿಮಿಷರ ಕರಿದ ಧನುಜರು ದಿನ ದಿನಕ್ಕೆ ಹೆಚ್ಚಾಯಿತೆ. ಧನುಜಳ ತಗಿ ದೇವಿಗಿರದೆ ಪೇಳುವುದೊಂದು ಅನಿಮಿಷರ ನೊಡಗೂಡು ಗಿರಿಯಡಿಗೆ ಮನಗರಗಿ ಶುಂಭಾಸುರರ ಬಾಧೆಯಿಂದ ಕಂಗೆಟ್ಟಂತ ಲೋಕವನ್ನು ಕಾಣುವಾಗ ಮನಸ್ಸು ಕರಗುತ್ತಾ ಉಂಟು. ಧರ್ಮ ಸ್ಥಾಪನೆ ಆಗಬೇಕು ಅಂತ ಇದ್ರೆ ತಾಯಿಯ ಅನುಗ್ರಹ ಬೇಕು. ಹಾಗಾಗಿ ತುಹಿನಗಿರಿಯನ್ನೇ ಸೇರಿಕೊಳ್ಳುತ್ತೇನೆ. ಜಯ ಜಯ ಜಯ. ಪೂಜಿಸಿದನು ಮಾಯೆಯ ನಿರ್ಜರಯ ಪೂಜಿಸಿದನು ಮಾಯೆಯ ಮೋದಗ ಬಾಳುವ ಮಾತೆಯ ರಾಜನಾಗೀಶ್ವರಿಯ ಚರಣ ಸರೋಜಮನುಪಮ ಶ್ರದ್ಧೆಯು ದಿವರಾಜ ನವವಿಧ ಭಕ್ತಿಯೋದಲಿ ಪೂಜಿಸಿದನು ಮಾಯೆಯ. ಜಯ ಜಯ ಜಗದಂಬಿಕೆ ನಮ್ಮನ್ನು ಬರೆದು ಉದ್ಧರಿಸಮ್ಮ. ಕುದಿಯುವುದೆಂದಿಗೆ ಶೋಕದಲ್ಲಿ ಸುರ ಪದವಿಗೆ ತರ ಕಷ್ಟವುದಗಿದು ಬೆದರ ಬೇಡದಿಲ್ಲದಿದ್ದ ಶರೀರಿಯ ನಾನೇ ಒಲಿಸಿಕೊಟ್ಟಂತಹ ದೇವಲೋಕದಲ್ಲಿ ದೇವತೆಗಳ ಸಂದೋಹದೊಂದಿಗೆ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ. ಆದರೆ ಕಣ್ಣ ನೀರ ಧಾರೆಯ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ಯಾ. ಯಾರಿಂದ ಬಂದಂತಹ ಕಷ್ಟ, ಯಾಕೆ ಈ ಬವಣೆ? ಬಿತ್ತರಿಸು. ಜನನೇ ವಿಧಿಯಿಂದಲೇ ವರಬಲಾನ್ವಿತರಾಗಿ ಮತ್ತರಾದಂತಹ ಶುಂಭ ನಿಶುಂಭಾಸುರರ ಬಾಧೆ ಅಧಿಕವಾಗಿದೆ ತಾಯಿ. ಮತ್ತೊಮ್ಮೆ ಧರೆಯಲ್ಲಿ ಧರ್ಮಸಮ್ಮತವಾದಂತಹ ವಿಶ್ವಚೇತನದ ಜಾಗೃತಿಗೆ ಬೇಕಾಗಿ ನೀನೇ ಮುಂದಾಗಿ. ಶುಂಭ ನಿಶುಂಭರಿಂದ ಕಷ್ಟವೇ ಇದು ಅಭಯ. ಕರುಣಿದುದ ಅಭಯವರು ನುಡಿದಳು ಕಿರಿದು ಸಮಯದಿ ಪರಿದು ದೈತ್ಯರ ನೆರವಿಯನ್ನು ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಯ ಮಾತಲ್ಲ ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡೋದೆವನ ಲೀಲೆಯ ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದೆವನ ಲೀಲೆಯ ಹರುಷದೊಳಗೋದೆನುತ ತ್ರಿದಶರಿಗರು ಹಿಸಿದೇವಿ ಮರುಗದಿರು ಸುರಪಾಲ ಮರೆಯ ಮಾತಲ್ಲ ಸುರಪಾಲ ಇನ್ನು ಕಿರಿದು ದಿನದೊಳಗಾಗಿ ಶುಂಭ ನಿಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ನಾಕದ ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ. ಇದು ಸತ್ಯ. ಅಮ್ಮ, ನಿಮ್ಮ ಕಿರಿದೆಂಬುದು ನಮ್ಮ ಪಾಲಿಗೆ ಅದು ಎಷ್ಟು ಹಿರಿದಾಗುತ್ತದೋ ನಾವು ಬಲ್ಲವರಲ್ಲ. ದೇವಿ ಮಹಾತ್ಮೆಯನ್ನು ಕಣ್ತುಂಬಿಸಿಕೊಳ್ಳಬೇಕೆನ್ನುವುದು ಮನದ ಬಯಕೆ. ಅವಕಾಶ ಉಂಟೆ. ನೀವೆಲ್ಲರೂ ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿ ತುಹಿನಗಿರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತಹ ಚಂದವನ್ನು ನೀವೇ ಕಾಣುವಿರಂತೆ. ಹೊಂದಿಕೊಳ್ಳಿ. ಜಯ ಜಯ ಚರಣದೊಳಗೆ
ಕ್ಷಣದೊಳಗೆ ಮೋಹದ ಬಲಿಗೆ ಸಿಲುಕಿತಿ ಮೋಹದ ಬಲಿಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಏನೋ ತಲೆ ತನ್ನ ಮನದೊಳಗೆ ಯೋಚಿಸಿ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ಯೋಚಿಸಿ ಮಹಾಮಾಯೆ 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 ದೈತ್ಯವೃಂದವ ಮೋಗಿಸಿ ತರಿಯೇ ಮಹಮಾಯೆ ಮೋಗಿಸಿ ತರಿಯೇ ಸುಂದರಾಂಗವ ತಳೆದಾದು ಕೌಶಿಕೆಯಾಗಿ ಯಾವ ರೂಪದಲ್ಲಿ? ಸುಂದರಾಂಗವ ತಳೆದಾದು ಕೌಶಿಕೆಯಾಗಿ ನಿಲ್ದಳು ಮೆರವ ಕದರೂಪವನದೊಳಗೆ ನಿಲ್ದಳು ಮೆರವ ಕದರೂಪವನದೊಳಗೆ ಕೌಶಿಕೆಯಾಗಿ ನಿಂದಳು ಮೆರವ ಕದಂಬವನದೊಳಗೆ ನಿಂದಳು ಮೆರವ ಕದಂಬವನದೊಳಗೆ ಯೋಚಿಸಿ ಎಂದು ಯೋಚಿಸಿ ಮಹಾಮಾಯಿ ದೈತ್ಯ ವೃಂದವ ಮೋಗಿಸಿ ತರಿಯೇ ದೈತ್ಯ ವೃಂದವ ಮೋಗಿಸಿ ತರಿಯೇ ಮಹಾಮಾಯೇ ಒಟ್ಟುಗೂಡಿಸಿ ಸಂಹರಿಸದಿದ್ದರೆ ಗತ್ಯಂತರವಿಲ್ಲ. ಇಂದೀಗ ಮಾಡಬಾರದಂತಹ ಅನ್ಯಾಯವನ್ನೇ ಮಾಡುತ್ತಿದ್ದಾರೆ. ಪಂಚಮಹಾಪಾತಕಗಳನ್ನೇ ಮಾಡುತ್ತಿರುವವರಿಗೆ ನನ್ನ ದಿವ್ಯ ಸ್ವರೂಪದ ದರ್ಶನ ಆಗಬಾರದು, ಆಗ ಕೂಡದು. ಅದಕ್ಕೆ ಬೇಕಾಗಿ ಪ್ರಣವ ಬೀಜ ಅಂತರ್ಗತಳಾದಂತಹ ನಾನೇ ಮೈ ಒಡೆದು ಸುಂದರ ಹೆಣ್ಣಿನ ರೂಪವನ್ನು ತಳೆದೆ. ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ಈ ಕದಂಬವನದಲ್ಲಿ ನೆಲೆಗೊಳ್ಳಬೇಕಾಯಿತು. ದುರುಳನ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವ ರೀತಿ ಕೊರತೆಯು ಉಂಟಾಗಬಾರದೆನ್ನುವಂತಹ ಉದ್ದೇಶದಿಂದ ತುಹಿನಗಿರಿಯ ತಪ್ಪಲನ್ನೇ ಇಳಿದು ಬಂದಂತಹ ಸ್ಥಳ. ಸೂರ್ಯರಶ್ಮಿ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯವಿದು. ಗಗನ ಚುಂಬಿತವಾಗಿ ಬೆಳೆದು ನಿಂತಿವೆ ಕದಂಬ ವೃಕ್ಷಗಳು.
ಇದಲ್ಲವೇ ಕದಂಬವನ? ಈ ವನದಲ್ಲಿದ್ದುಕೊಂಡೇ ದುಷ್ಟ ಸಂಹಾರ ನಡೆಯಬೇಕು. ಆದರೆ ಇಂತಹ ದುರ್ಗಮವಾದಂತಹ ಪ್ರದೇಶದಲ್ಲಿ ಹೆಣ್ಣಾದಂತಹ ನಾನಿದ್ದೇನೆ ಎನ್ನುವ ಹಾಗೆ ನನ್ನ ಇರವನ್ನು ಅರಿತವರಲ್ಲ ಆ ದುಷ್ಟರು. ಆದರೂ ಅವರಿಗೆ ಕೃತಿಯ ಮುಖೇನವಾಗಿ ನಾನು ತೋರ್ಪಡಿಸಬೇಕಾಗುತ್ತದೆ. ಈ ವನವನ್ನೇನೋ ಪ್ರವೇಶ ಮಾಡಿದ್ದೇನೆ, ಆದರೆ ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡವೇ? ಹಾಗೆಂದು ಮನದಲ್ಲಿ ಆಲೋಚಿಸುತ್ತಿದ್ದಂತೆ ಏನದು ಅಮ್ಮರಿಂದ ಹಿಡಿದು ಬರುತ್ತಾ ಇದೆ. ಶೋಭಿಸಲು ಉಯ್ಯಾಲೆ ಉಯ್ಯಾಲೆ ಶೋಭಿಸಲು ಕನಕಯದು ಯಾಲೆ ಶೋಭಿಸಲು ಉಯ್ಯಾಲೆ ಶೋಭಿಸಲು ಶೋಭಿಸಲು ಕನಕದು ಯಾಲೆ ಉಯ್ಯಾಲೆ ಉಯ್ಯಾಲೆ ಶೋಭಿಸಲು ವನದೊಳಗದು ಮೋದಗಳು ಮೋದಗಳು ಶೋಭಿಸಲು ಮೋದಗಳು ಶೋಭಿಸಲು ಕನಕದುಯಾಲೆ ಶೋಭಿಸಲು ಆವನದೊಳಗಿರುವುದು ಮೋದದಳು ಸನುಮತದಿಂದ ಉಯ್ಯಾಲೆಯನ ಸನುಮತದಿಂದ ಉಯ್ಯಾಲೆಯನ 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 ಜಗಜ್ಜನನಿ ಜಗಜನನಿ ಜಗಜ್ಜನನಿ ಆಡುತ್ತಲೇ ಕನಸೊಬಗಿನೊಳು ಉಯ್ಯಾಲೆ ಆಡಿದಳು ಮಹಮಾಯದ ಉಯ್ಯಾಲೆ ಆಡಿದಳು ಆಡಿದಳು ಮನದೊಳಗಂದು ಮೋದದೋಳು ಶೋಭಿಸಲು ಮೋದದೋಳು ಸರ್ವತದಿಂದ ಉಯ್ಯಾಲೆಯನ ಜಗಜನನಿ ಎಳುತ್ತಲೆ ಕನಸು ಬಗಿರೊಳಂದು ಉಯ್ಯಾಲೆ ಆಡಿದಳು ಜಗಜನನಿ ತಾನು ಜಾಲೆ ಆಡಿದಳು ಜಗನ್ಮಾತೆ
ನಡೆಯಲು ಅದಕ್ಕೆ ಬೇಕಾಗಿ ಸಂಕಲ್ಪ ಮಾತ್ರದಲ್ಲಿ ಒಂದು ಉಯ್ಯಾಲೆಯನ್ನೇ, ಈ ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ, ಕೈಯಲ್ಲಿ ವೀಣೆಯೊಂದನ್ನು ಹಿಡಿದು ನಾನು ಇಂಪಾಗಿ ಗಾಯನವನ್ನು ಹಾಡಿದನು ಎಂದಾದರೆ, ನನ್ನದಾದಂತಹ ತನುಗಂಧವನ್ನು ಮಾನವನಿಗೆ ಪ್ರಸಾರಿಸಿದನು ಎಂದಾದರೆ, ತನುಗಂಧವನ್ನು ಆಗ್ರಾಣಿಸಿಯೋ ನನ್ನ ಗಾಯನವನ್ನು ಆಲಿಸಿಯೋ ಕಳಲು ಇತ್ತ ಕಡೆಗೆ ಬರಲೇಬೇಕು. ಬಂದ ಬಳಿಕ ನನ್ನ ಈ ಮೋಹಕವಾದಂತಹ ರೂಪವನ್ನು ಕಾಣದೇ ಇರುತ್ತಾರೆ. ಎಂತಹ ಗಂಡೆ ಆದರೂ ಮರುಳಾಗಲೇಬೇಕು. ಕಾಮಾತುರಾಣ್ಯಂ ನ ಭಯ ನ ಲಜ್ಜ. ಕಾಮದ ಆತುರತೆಯಿಂದ ಬಂದವರಿಗೆ ಭಯ, ಲಜ್ಜೆ, ನಾಚಿಕೆ ಯಾವುದೂ ಇರುವುದಿಲ್ಲವಂತೆ. ಇಲ್ಲಿಯವರೆಗೆ ಬಂದ ಬಳಿಕ ನನ್ನನ್ನು ನೋಡಿದ ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಬಂದಂತಹ ಕರಳನ್ನು ಹಿಡಿದಂತಹ ಚಕ್ರದಿಂದ ಹರಿಸಿ ಲೋಕ ಕಲ್ಯಾಣವನ್ನು, ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದ ಜಗನ್ಮಾತೆ ಆದಂತಹ ನನ್ನ ಆದ್ಯ ಕರ್ತವ್ಯ ತಡ ಮಾಡದೆ ಏರಿಕೊಳ್ಳುತ್ತದೆ.
ಯುದ್ಧವನ್ನು ಮಾಡಿದೆವು. ಮಧ್ಯಕ್ಕೆ ಬಂದ ನಾರದು ನಮ್ಮೊಳಗೆ ಸಂಧಾನ ಯೋಗ್ಯತೆ ತಿಳಿದ ಮಂತ್ರಿ ಪದವಿ ಕೊಟ್ಟು ಮಾಡಿ ಹಾಗಾಗಿ ಲೋಕ ಸಂಚಾರ ಪರಿಣಾಮ ಸಂಚಾರವನ್ನು ಕೈತದ್ದು ಹೊಯಮಗೆ ದಾರಿ ಬೇಟೆ
ಹೇಳುತ್ತ ಬಂದರಾಗ ತಿಳುವ ಮಾಂಸವ ಶುಂಭಗಿ ನಲವಿನೋ ತೆಗೆದಿರಿಸಿ ನಲವಿನೋ ತೆಗೆದಿರಿಸಿ ಕುಗಿರಾತ್ರಿಯನು ಅಡರುತ್ತಲಿಯೇ ಮೃಗ ಮಾಂಸವನ್ನು ನರುತ್ತ ಮೃಗಗಳನ್ನು ಸತ್ತ ಪ್ರಾಣಿಯ ಕೈಯುವುದಾಕ ನೀನು ಸತ್ತಿದ ಸಾಯದ ಮತ್ತೆ ಗೊತ್ತೇ ಅಮ್ಮ ಅಣ್ಣ ಹೇಗಾಯಿತು ಬೇಟೆ ಭರ್ಜರಿ ಬೇಟೆ ಏನು ನಿನ್ನ ಬೇಟೆ ವಿಶೇಷತೆ ಬೇಟೆ ಯಾರಿಗೆ ಅರ್ಥ ಆಗ್ಲಿಕ್ಕೆ ಅರ್ಥ ಆಗ್ಲಿಲ್ಲ ಎಲ್ಲಿಂದ ನನಗೆ ಆಗ್ಲಿಲ್ಲ ಮತ್ತೆ ಹೆಂಗೆ ಹೇಗ ಬೇಟೆಯನ್ನು ಆಡುತ್ತಾ ಮುಂದುವರಿದು ಹೋದೆ ಸೊಕ್ಕಿನ ಗೋಳಗೆ ಹೆಸರಿಂದ ಗರ್ಜಿಸುತ್ತಾ ಮುಂದುವರಿತ ಏನು ಮಾಡಿದೆ ಹಿಡಿದಂತ ಆಯುಧದಿಂದ ಒಳ್ಳೆ ಪೆಟ್ಟು ಕೊಟ್ಟೆ ಸತ್ತಿತ 4 ತುಂಡು ಮಾಂಸವನ್ನು ತಿಂದೆ ರಕ್ತವನ್ನು ಕುಡಿದೆ ಎಲುಬನ್ನು ಕಟ್ಟು ಮಾಡಿ ಅಲ್ಲಿಟ್ಟಿದ್ದೇನೆ ಕಟ್ಟು ಕಟ್ಟು ಗಂಟು ಮಾಡಿ ಹೌದು ಎಂಬಡೆಯದಾದ ಶುಂಭಗಿ ಒಡೆ ಅಮ್ಮ ಅಣ್ಣ ಮೃಗಗಳನ್ನು ಅರಸುತ್ತಾ ಹೊರಟ ಸಂದರ್ಭ ಒಂದು ಮತ ತುಂಬಿದ ಸೊಂಡಿಲ ನೆತ್ತಿ ಮುಂದೆ ಬಂತು ಭಯ ಪಡಲಿಲ್ಲ ಶರವೇಗದಿಂದ ಧಾವಿಸಿದೆ ಅದರ ಸೊಂಡಿಲಲ್ಲಿ ಹಿಡಿದೆ ನೆಲಕ್ಕೆ ಬಡಿದೆ ಉದರ ಬಗೆದು ರಕ್ತ ಕುಡಿದು ಮಾಂಸ ತಿಂದೆ ಹೊಟ್ಟೆ ತುಂಬಿತು ಆ ಹೊತ್ತಿಗೆ ನನಗೂ ಅಣ್ಣ ನೆನಪಾಯಿತು ಏನು ತಂದೆ ಬೇಟೆಗೆಂದು ಬಂದವರು ಎಂದು ಬರಿಗೈಯಲ್ಲಿ ಹೊರದಿಲ್ಲ ಅತ್ತ ಇತ್ತ ನೋಡುವಾಗ ಜಿಂಕೆ ಮಾರಿ ಕೂತದ್ದು ಎದ್ದು ಯಾರನ್ನು ಹುಡುಕ್ತಾ ಉಂಟು ಒಂದನ್ನೂ ಬಿಡ್ಲಿಲ್ಲ ಹಿಡಿದು ಅಪ್ಪಳಿಸಿ ಮಾಂಸ ಮಾಡಿ ತಂದಿದ್ದೆ ತಮ್ಮ ಬೇಟೆಯನ್ನು ಒಳ್ಳೆ ರೀತಿಯಲ್ಲಿ ಬೇಟೆಯಾಡಿದ ಪರಿಣಾಮ ಆಯಾಸ ಅಮ್ಮ ಸ್ವಲ್ಪ ಗಾಳಿ ಬೇಕೇ ಬೇಕು ಗಾಳಿ ಬೇಕು ಅಂತ ಇಲ್ಲಿ ಹೇಳಿದ್ರೆ ಆಗ್ತದೇನೋ ನಾವಿರುವುದು ಎಷ್ಟು ತಗ್ಗು ಪ್ರದೇಶ ಗಾಳಿ ಬರುವುದು ಎತ್ತರದಲ್ಲಿ ಕಾಣ್ತಾ ಇದೆ ಕೃಷ್ಣಗಿರಿ ಸೇವಿಸೇ ನಲವಿನೋ ಮಾರುತನ ಸೇವಿಸೇ ಘಳಿಲು ನಾಸಿಗೆ ಪರಿಮಳ ನಾಸಿಗೆ ಪರಿಮಳ 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 ಪರಿ 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 ಪರಿಮಳ ವನದೊಳಗಿಯೇ ಇಳಿಯುತ್ತ ವನದೊಳಗೆ ಇಳಿಯುತ್ತ 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 ಗಾಯನ
ಒಲವಿನ ಉಯ್ಯಾಲೆಯಲಿ ತಾ ಕುಳಿತು ದೇವಿಯು ಪಾಡುತ್ತಿಹ ಸಂಗೀತವ ಆಲಿಸುತ್ತ ಉಯ್ಯಾಲೆಯಲಿ ತಾ ಕುಳಿತು ದೇವಿಯು ಪಾಡುತ್ತೀಗ ಸಂಗೀತವ ಆಲಿಸುತ್ತ ಖಳರಾಗ ಸಗಮ ಪನಿದ ಸಾನಿದ ಮಗರಿದ ಆಲಿಸುತ್ತ ಸಂಗೀತವ ಖಳರಾಗ ಸಗರೆ ಸಗಮ ಗರೆ ಸಗಮ ಪಾಮಗರೆ ಸಗಮ ಪರಿದ ಮಗರೆ ಸಗಮ ಪರಿದ ಮಗರೆ ಸಗಮ ಪರಿದ ಮಗರೆ ಸಗಮ ಪರಿದ ಮಗರೆ ಧನಿದ ಮಗರೆ ಗಮ ಪನಿಸ ಪನಿಸ ಗಮ ಪನಿಸ ಗಮ ಪನಿಸ ಗಮ ಪನಿಸ ಗಮ ಗಮ ಪನಿಸ ಗಮ ಪಾಮ ಗಮ ಪಾಮ ಗಮ ಪಾಮ ಗರಿಸಯೋ ಆಲಿಸುತ್ತ ಗಾಯನವ ಖಳರಾಗ ಖಳರಾಗ ಅದೆಷ್ಟೋ ಹೊತ್ತಿನಿಂದ ಸಂಗೀತಕ್ಕೆ ಕೈ ಕಿವಿಗೊಟ್ಟು ಮೈ ಮರೆತವರು ನಾವು ಮಾತ್ರ ಮೈ ಮರೆತದಲ್ಲ, ಇವರೂ ಕೂಡ ಮೈ ಮರೆತಿದ್ದಾರೆ. ಎಷ್ಟು ಹೊತ್ತಿಗೆ ಮುಗಿತದಂತ ಅವರಿಗೆ ಗೊತ್ತಾಗಲಿ. ಘಟ್ಟಡವಿಯ ಮಧ್ಯ ಭಾಗದಿಂದ ಅಲೆ ಅಲೆಯಾಗಿ ಮಂದವಾಗಿ ತೇಲಿ ಬರುತ್ತಾ ಇದೆ ಸಂಗೀತ. ಹೌದಲ್ಲವೇ? ಜೊತೆಗೆ ವೀಣಾನಾದ. ಅಣ್ಣ, ದಟ್ಟವಾದಂತಹ ಈ ಕದಂಬ ಕಾಂತಾರವನ್ನು ಸೇರಿ ಈ ರೀತಿಯಾಗಿ ನಿರ್ಭೀತವಾಗಿ, ನಿರಾತಂಕವಾಗಿ, ಸುಲಲಿತವಾಗಿ, ಸುರಾಗವಾಗಿ ಸಂಗೀತವನ್ನು ಹಾಡಬೇಕಿದ್ರೆ ಯಾರು ಬಂದವರು? ಯೋಚಿಸಿ. ಉತ್ತರ ಸಿಕ್ಕಿದೆ, ಗೊತ್ತಾಯಿತು. ಯಾರಣ್ಣ? ಇದು ಬೇರೆ ಯಾರು ಅಲ್ಲ, ಅಂದ್ರೆ ಅವನೇ. ತುಂಬುರ ನಾರದ ತಮ್ಮ ನಿಂಬನಿತು ತುಂಬುರ ತುಂಬುರ ತಮ್ಮ
ತುಂಬುರ ನಾರದ ಎಂಬವರಿಗೆ ಕೊಟ್ಟು ದಪ್ಪವನ ಅರಿಯದಾಗಿರುವುದು ಎಂಬವರಿಗೂ ತರಂಬವನಕ್ಕೆ ನಡೆಬರುವುದು ಸಂಭ್ರಮದೊಳಗಿಂದು ಬಾಲಬಡುವರು ಏನೆಂಬುದರಿಯದಾಗಿ ಹೋದರೆ ಉತ್ತರ ಸಿಕ್ಕಿದೆ. ಇದು ಆವಾನೆ ಅಂದ್ರೆ ಕುದುರೆ ಮುಖದವ. ಕುದುರೆ ಮುಖದಿಂದ ಬರ್ಲಿಕ್ಕೆ ಎಷ್ಟು ಹೊತ್ತು ಬೇಕು? ಇಲ್ಲಿ ಒಳದಾರಿ ಉಂಟಂತೆ. ಎಷ್ಟು ಒಳದಾರಿ ಇದ್ರು ಇಷ್ಟು ಬೇಗ ತಲುಪ. ಇವನ ಯಾರು ಕುದುರೆ ಮುಖದವ? ಯಾರು ಕುದುರೆ ಮುಖವನ್ನು ಹೊಂದಿದ ಅಂದ್ರೆ ಕುಂಬೂರ. ಅವ ನಮ್ಮ ಹೆಸರನ್ನು ಕೇಳಿದ್ರೆ ಎದೆ ಹೊಡೆದು ಸಾಯ್ತಾನೆ. ನಮ್ಮ ವಿರೋಧಿ ಅಲ್ವೇನು? ಅವ ಬರೋದಕ್ಕೆ ಸಾಧ್ಯವಿಲ್ಲ. ಇದು ಬಂದದ್ದು ಬೇರೆ. ಅವ ನಾರ್ದ ದೇವರ್ಷಿ ನಾರ್ದ ತಮ್ಮ ಅವ ಲೋಕ ಸಂಚಾರ. ಹೌದು. ಮೇಲಾಗಿ ಶಾಪಗ್ರಸ್ತ. ನಿಂತಲ್ಲಿ ನಿಲ್ಲುವುದಿಲ್ಲ. ಈ ಸ್ವರ ಆಗಿನಿಂದ ಒಂದೇ ಕಡೆಯಿಂದ ಕೇಳಿ ಬರ್ತಾ ಉಂಟು. ಹಾಗಾದ್ರೆ ತಿಳಿಬೇಕಲ್ಲ. ಆಗಿನಿಂದ ಕೇಳ್ತಾ ಇರುವುದೇನು? ಆ ಸ್ವರವನ್ನೇ ಸ್ವರವಿಡಿದು ಸ್ವರವಿಡಿದು ನಡೆತರಲು ಮುಂದಕ್ಕೆ ಶೋಧಿಸಿ ಬರುತ್ತ ಕರುಡ ಸ್ವರ್ಣದ
ಸರಸಿಯ ವದನೆ ಸರಸಿಯ ವದನೆ ಸರಸಿಯ ವದನೆ ಸರಸಿಯ ವದನೆ ಸರಸಿಯ ವದನೆ ಹರಿಣನೇತ್ರಿ 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 ಚೆಲ್ವ ತರುಣಿ ಮಣಿಯು ವಿಮಲ ಗಾತ್ರೆ ಚೆಲ್ವ ತರುಣಿ ಮಣಿಯು ವಿಮಲ ಗಾತ್ರೆ ಹರಿಣನೇತ್ರಿ ವಿಮಲ ಗಾತ್ರೆ ಅರರೆ ಅಮಮ ಅರರೆ ಅಮಮ ಅರರೆ ನಾವೆಲ್ಲಿದ್ದೇವೆ? ಭೂಮಿಯ ಮೇಲೆ ನಾವಿರುವುದು ಅಲ್ಲ, ಭೂಮಿಯ ನಮ್ಮ ಮೇಲಿದೆ. ಏನೋ ತಲೆ ತಿರುಗಿದ ಹಾಗಾಗ್ತದೆ. ಭಾವದ ಭ್ರಮೆಯು. ಯಾವ ಭ್ರಮೆ? ಒಂದು ಅರ್ಥವಾಗುತ್ತದೆ. ಯಾಕೆ ಹೀಗೆ? ಕಾಡಿನಲ್ಲಿ ಕೇಳಿ ಬಂದ ಸುಸ್ವರ. ಹೌದು. ನಾಸಿಕವನ್ನು ಅಡಗಿದ ಪರಿಮಳ ಎರಡರ ಮೂಲೆಯಲ್ಲಿ ಎನ್ನುವುದಾಗಿ ಹುಡುಕುತ್ತಾ ಮುಂದುವರಿದವರು ನಾವು. ಹೌದಣ್ಣ. ಮುಂದೆ 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 ಬಂದು ನೋಡಿದ್ರೆ ತಮ್ಮ ಕಣ್ಣು ಬಿಡುವುದಕ್ಕಾಗುವುದಿಲ್ಲ. ಯಾಕೆ? ಕೋಟಿ ಸೂರ್ಯ ಪ್ರಭೆ. ಆದರೂ ಪ್ರಯತ್ನಪೂರ್ವಕವಾಗಿ ಕಣ್ಣು ಬಿಟ್ಟು ನೋಡಿದ್ರೆ ಕಾಣುವುದೇನು? ಏನು? ಅಂಬರದಿಂದಲೇ ಕುಂಭಿಗೆ ಇಳಿದು ಬಂದಿರೋ ಅನ್ನೋದು ಅದನ್ನು ಯಾರೇ ಕುಳಿತು ಆರೋಹಣ ಅವರೋಹಣಕ್ಕನುಸಾರವಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತವನ್ನು ಹಾಡ್ತಾ ಇದ್ದಾಳೆ ಅಮ್ಮ. ಆ ಚೆಲುವನ್ನು ಮೆವಲೋಕಿಸು. ಹೇಗೆ? ಚೆಲುವಿನ ಎರಕವೋ ಇತರ ಪುಣ್ಯದ ಪರಿಣತಿ, ಕಾಮುಕರ ಭಾಗ್ಯದ ಕಲ್ಪತರ ಫಲವು, ಸ್ಮರಣ ವಿಜಯಧ್ವಜವು, ಮನ್ಮಥ ಪರಮಶಾಸ್ತ್ರದ ಮೂಲ ಸೂತ್ರವು, ಮುನಿ ಚಿತ್ತಾಕರ್ಷಣ ಮಂತ್ರವಾದವು, ಋಷಿ ತಪ ಫಲವು, ನಾಕ ಸೌಂದರ್ಯಕ ಸರ್ಗವೋ ಎಂಬ ರೀತಿಯಲ್ಲಿ ಗೋಚರಿಸ್ತಾ ಇದೆ. ಅಣ್ಣ ಒಮ್ಮೆ ಈ ಕಡೆ ಬಾ. ಈ ಹುಡುಗಿಯರನ್ನು ನೋಡಿದ್ರೆ ಎಲ್ಲಿಲ್ಲದ ಸಾಹಿತ್ಯ ಎಲ್ಲ ಬರ್ತದೆ. ಈಗ ಹಾಕದ ಸಾಹಿತ್ಯ ಮತ್ತೆ ಯಾವ? ನಾವಿರುವರ ಜೊತೆಯಾಗಿ ಬಂದವರು. ನೀನು ಅವರನ್ನೇ ನೋಡಿದ್ದೀಯ? ನಾನು ನೋಡಿದೆ. ನೀವು ನೋಡ್ಲಿಲ್ವಾ? ನಾನು ನೋಡ್ಲೇ ಇಲ್ಲ. ನೋಡ್ಬೇಕು. ಬಾ. ಎಲ್ಲಿ ಬಾ. ಎಲ್ಲಿ ಎಲ್ಲಿ ಬೇಡ. ಅಣ್ಣ ಇವಳ ಪರಿಚಯ ಇಲ್ವಾ? ಇವಳ ಪರಿಚಯ ಎಲ್ಲರಿಗುಂಟು. ಇವಳು ಇಲ್ಲಿಯವಳಲ್ಲ, ಮತ್ತೆ ಮೇಲ್ಲೋಕಕ್ಕೆ ಸಂಬಂಧಪಟ್ಟವಳು. ಮೇಲೆ ಗೊತ್ತಾಗ್ಲಿಲ್ವಾ? 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 ಈಗ ಬ್ರಹ್ಮನ 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 ಒಂದು ಸತ್ಯ ಹೇಳಬೇಕು. ಬ್ರಹ್ಮನ ತಾಯಿಯೋ ಅಜ್ಜಿಯೋ ಅಕ್ಕನೋ ತಂಗಿಯೋ ಸೊಸೆಯೋ ಅತ್ತೆಯೋ ಯಾರು ಅಂತ ಹೇಳೋ ಮೇಲೆ ಪೂರ್ತಿ ಆಗಿಲ್ಲ. ಅವಸರ ಮಾಡಬೇಡ, ನಿಧಾನಕ್ಕೆ ಬರ್ತದೆ. ಈಗ ಬ್ರಹ್ಮನ ಮಾತ್ರವೋ ಅಣ್ಣ ಬ್ರಹ್ಮನ ಬಿಸಿ ಆಯ್ತಾ? ಬ್ರಹ್ಮನ ಇಲ್ಲ ಅಭಿನಯ. ದೇವಿ ಬ್ರಹ್ಮನ ರಾಣಿ ರಾಣಿ ಬ್ರಹ್ಮನ ರಾಣಿ ಅಣ್ಣ
ನಿಲ್ಲುವಳೆ ವಾಣಿ ಬ್ರಹ್ಮನ ರಾಣಿ ನಿಲ್ಲುವಳೆ ವಾಣಿ ದಿನಾಂಕ ನರಸಿ ಬರುವಳಲ್ಲ ದಿನಾಂಕ ನರಸಿ ಈ ಮಾನಿನಿ ನೋಡು ಈ ಮಾನಿನಿ ನೋಡು ಶಿವನೇ ಬಲ್ಲ ಶಂಕರನೇ ಬಲ್ಲ ಶಶಿಧರನೇ ಬಲ್ಲ ಬರುವವರು ಈ ಮಾನಿನಿ ಯಾರು ಶಿವನೇ ಬಲ್ಲ ಸಾಗರ ಆ ಕಡೆಗ ಚೆಲ್ವ ಕರುಣಿ ಉಯ್ಯಾಲೆ ತೋಗುವ ಬಗೆಯ ಚೆಲ್ವ ಕರುಣಿ ಉಯ್ಯಾಲೆ ತೂಗುವ ಬಗೆಯ ಆಡುವ ಬಗೆಯ ಪಾಡುವ ಬಗೆಯ ಸಾಗರ ಯಾರೋ ಮೋನಿದಿಯೇ ಸಾಗರ ನೋಡಿದ ಖುಷಿಯಲ್ಲಿ ಎಷ್ಟೊತ್ತಿಗೆ ಮುಗ್ಧದಂತಲೇ ಗೊತ್ತಾಗುತ್ತೆ. ಯಾರು ಯಾರು ಏನು ಅಂದ ಏನು ಚಂದಪ್ಪ ಚಂದಪ್ಪ. ಸೃಷ್ಟಿಯಲ್ಲಿ ಈ ರೀತಿಯದ್ದು ಒಂದು ಉಂಟೆ. ಕೆತ್ತೋಳಿಗೆ ಕೆತ್ತಿ ಮೆತ್ತೋಳಿಗೆ ಮೆತ್ತಿ ತಟ್ಟೋಳಿಗೆ ತಟ್ಟಿ ಒಂದು ಸುಂದರವಾದಂತಹ ಬೊಂಬೆಯನ್ನು ಕಣ್ಣ ಮುಂದೆ ಇರಿಸಿದ್ದಾರೆ. ಅಡಿಯನ್ನು ಮುಡಿಯನ್ನು ಕಟಿಯನ್ನು ತುಟಿಯನ್ನು ಉಬ್ಬೇಳು ಹುಬ್ಬೇಳು ಕೈ ಚೈತನ್ಯವು ಪರಿಮಳದ ಪುತ್ತಳಿಯು ಲತಾಂಗಿಯ ಸುಳಿವು ಹೊಗಳುವುದಕ್ಕೆ ಸಾಧ್ಯವಿಲ್ಲ. ಈ ರೂಪವತಿ ಸೌಂದರ್ಯವತಿ ಇಲ್ಲಿ ಮತ್ತೆ ಮೇಲೋಕಕ್ಕೆ ಸಂಬಂಧಪಟ್ಟವಳು ಸತ್ಯಲೋಕ ಬ್ರಹ್ಮ ನಿನ್ನ ಕರ್ಮ ಎಂತದಲ್ಲ ಹೆಣ್ಣಲ್ವ ಪೂರ್ತಿ ಆಗ್ಲಿಲ್ಲ. ಬ್ರಹ್ಮದರ್ಶಿಯಾದಂತಹ ಶಾರದಾದೇವಿ
ವಾಣಿ ಈ ಹೌದು ತಮ್ಮ ಬ್ರಹ್ಮದೇವನ ಸೃಷ್ಟಿಯ ಕಾರ್ಯ ಪರಿಪೂರ್ಣ ಆಗಬೇಕಂತಾದ್ರೆ ಆದ್ರೆ ಒತ್ತಿನಲ್ಲಿ ವಾಣಿ ಬೇಕಂತೆ. ಹಾಗಾದ್ರೆ ಅವಳಲ್ಲ ಇದು. ಮತ್ತೆ ಯಾರು? ಗೊತ್ತಾಯ್ತು. ಯಾರು? ಮೀನಾಂಕನ ಅರಸಿ ಅಂದ್ರೆ ಆರತಿ. ಆರತಿಗೆ ಪ್ರಾಯ ಆಗ್ಲಿಲ್ವಾ? ಆದರೂ ಗೊತ್ತಾಗುದಿಲ್ಲಲ್ಲ. ಹೋ ಸೌಂದರ್ಯ. ಏ ಮೀನಾಂಕನ ಬರುವಳಲ್ಲ. ಹಾಗಿದ್ರೆ ಈ ದಾರಿ ಯಾರು? ಆ ಶಿವನೇ ಬಲ್ಲ, ಶಂಕರನೇ ಬಲ್ಲ, ಶಶಿಧರನೇ ಬಲ್ಲ, ಓ ಸತೀಶ ಅವರೇ ಬಲ್ಲ. ಏ ಅಣ್ಣ, ಸಮಸ್ಯೆ ಯಾಕೆ? ಹೇಗೂ ಕಣ್ಣ ಮುಂದೆ ಇದ್ದಾಳೆ, ದಿಟ್ಟ ನೇರ ನಿರಂತರ. ಬೇಗ ಕೇಳು. ಲಾಭ ಆದ್ರೆ ಹಿಂದಿನಿಂದ ನಾನು ಮಾಡ್ತೇನೆ. ಜಾಗ್ರತೆ ಮಾತಾಡಿಸಿ. ಈ ಹೆಣ್ಣು ಮಕ್ಕಳ ಹತ್ರ ಇಷ್ಟರ ತನಕ ಮಾತಾಡಿ ಪ್ರಥಮವಾಗಿ ಮಾತಾಡುವುದು ಸ್ವಲ್ಪ ಜಾಗ್ರತೆ ಬೇಕು. ಹೇಗೆ ಇರ್ತಾರೆ ನಾನು ಹುಡುಗಿಯ ಜೊತೆ ಮಾತಾಡುವುದಕ್ಕೆ ಹೇಳಿದ್ದು. ಹೌದು. ಹೋಗಿ ನಿನ್ನದೆಂತ ಮೂಕಾಭಿನಯ? ಏನು ಮಾತಾಡಿ ಅಭ್ಯಾಸ ಉಂಟು ನಮಗೆ? ದೌರ್ಬಲ್ಯ ಉಂಟಾ? ಮಾತು ಬೇಡ ಅಣ್ಣ, ಹುಡುಗಿಯನ್ನು ಮಾತಾಡಿಸುವುದೇ ಬೇಡ. ಈ ಹಿಂದೆ ಬ್ರಹ್ಮದೇವ ಹೇಳಿದಂತಹ ಮಾತು, ಎಂದಿಗೆ ನಿಮ್ಮ ಬ್ರಹ್ಮಚರ್ಯ ಕೆಟ್ಟು ಹೋಗುತ್ತದೋ ಒಂದಿಗೆ ನಿಮ್ಮ ಪಾಲಿಗೆ ಮರಣ. ಮಾತಾಡಿದ ಕಟ್ಟಿಟ್ಟ ಬುದ್ಧಿ. ಒಬ್ಬಾಕೆ ಹೆಣ್ಣಿಗೆ ಬೇಕಾಗಿ ನಾವು ಸಾಯ್ಬೇಕಾ? ಬೇಡ. ಇವಳ ತಲ್ಲಿ ನಮಗೆ ಬೇಡ. ಇವಳಿಗೊಂದು ಗತಿಯನ್ನು ನಾವೇ ಕಾಣಿಸು. ಮೂರು ಲೋಕಕ್ಕೂ ಕೂಡ ಅಧಿಕಾರಿಯಾಗಿ ಮೆರೆಯುತ್ತಾ ಇದ್ದ ಅಣ್ಣ ಶುಂಭ. ವಿಷಯವನ್ನು ಹೇಳು. ಶುಂಭರಾಜ್ಞೆಯೊಳೈರಿ ಮೆರವ ಕದಾಪವನವನೆ ಪೊಗುತ ಈ ಜಗದೋವಿಕೆಯ ಲಾವಣ್ಯವನ್ನು ನೆಲೆ ಕರಡು ಸುಗ್ರೀವ ಹಂಬಲಿಸಿದರು ಶಿವ ಶಿವ ಮರಳೋದಿ ಗುರಿಸಿರುಕುತ್ತಲೇ ನಮ್ಮಯ ಶುಂಭ ಕೆಟ್ಟಲು ತಿಳಿದು ನೋಡಲು ಈಕೆ ಮಾನಿನಿಯೇ ಶಿವ ಶಿವ ಈಕೆಯ ತಿಳಿಯದಿನಿತ ಶಿವ 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 ಎಂತಹ ಸಂದಿಗ್ಧ ಸ್ಥಿತಿ ನನ್ನ ಈ ಜೀವನದಲ್ಲಿ ಈ ದಿನ ಒದಗಿ ಬಂತಲ್ಲ ಶಿವನೇ. ಚೋಡಿತಾಪುರದ ಅಧಿಕಾರಿ ಶುಂಭಾಸುರ ಆಜ್ಞೆಯನ್ನು ಕೊಟ್ಟನಲ್ಲ, ಹಾಗೂ ಕದಂಬಾವನಲ್ಲಿರುವಂತಹ ಲಾವಣ್ಯವತಿಯಾದಂತಹ ನಾರಿಯನ್ನು ಸಂಧಾನ ಪ್ರಕ್ರಿಯೆಯ ಮೂಲಕವಾಗಿ ಕರೆದುಕೊಂಡು ಬಾ. ಅಬ್ಬಾ, ಚಂಡಮುಂಡರ ಮಾತನ್ನು ಕೇಳಿ ಈ ನಾರಿಯ ಬಗ್ಗೆ ಪ್ರಮಾದೀನನಾದರಲ್ಲ ಶಿವನೇ. ಶುಂಭ ಏರಿದಂತಹ ಎತ್ತರ ಏನು, ಸಾಧನಗಳೇನು? ಅಂತಹ ಶುಂಭ ಈ ಅರಣ್ಯಲ್ಲಿರುವಂತಹ ಕಾಮಿನಿಯನ್ನು ಕಂಡು ಬರುಳಾದರಲ್ಲ ಶಿವನೇ. ಯಾಕೆ ಹೀಗಾಯಿತು? ಮಕ್ಕಳ ಆಟಿಕೆ ಆಗಿ ಹೋಯಿತು. ಇಲ್ಲದೆ ಹೋದರೆ ಇವಳು ಮಾನಿನಿಯೇ? ಖಂಡಿತ ಅಲ್ಲ. ದುರ್ಯೋಧನರ ಶಿಕ್ಷಣ, ಶಿಷ್ಟರ ಪರಿಪಾಲನ ಎನ್ನುವಂತಹ ಧೋರಣೆಯಿಂದಲೇ ಈ ರೀತಿ ಕದಂಬಾವನಕ್ಕೆ ಆಗಮಿಸಿ ಈ ರೀತಿ ಆಡುತ್ತಾ ಹಾಡುತ್ತಾ ಇದ್ದಾಳಲ್ಲ. ಎಲ್ಲಿಯ ಬಂಗಾರದ ಸರಪಳಿ, ಎಲ್ಲಿಯ ಉಯ್ಯಾಲೆ, ಏನು ಹಾಡು, ಏನು ಅಬ್ಬಬ್ಬ. ಆದರೆ ನಮ್ಮ ರಕ್ಕಸ ಕುಲವೇ ಪತನದ ಅಂಚಿನಲ್ಲಿದೆ ಎಂದಾದರೂ ಕೂಡ ಅಮಾತ್ಯನಾದಂತಹ ಸುಗ್ರೀವನ ಕರ್ತವ್ಯ. ಹೌದು, ಕರ್ತವ್ಯವನ್ನು ಪಾಲಿಸತಕ್ಕದ್ದು ಪ್ರಯತ್ನಿಸುತ್ತೇನೆ. ನೋಡೋಣ. ಜನನಿ ಕೇಳಿಗವನು ಕರುಣದೊಳಿಂದು ಜನನಿ ಕೇಳಿನಗವನು ಕರುಣದೊಳಿಂದು ವನದಲ್ಲಿ ಕುಳಿತಿರು ಯಾಕೆ ಸನುಮತ ನಿನಗೆ ಬೇಡುವಿರುವುದು ಧನುಜೇಶ ಶುಭನ ಭಯಕ್ಕೆ ಅಮ್ಮ ಜನನಿ ಕೇಳಿನಗವನು ಕರುಣದೊಳಿಂದು ವನದಲ್ಲಿ ಕುಳಿತಿರುವುದ್ಯಾಕೆ ಅಮ್ಮ ಜನನಿ. ಓ ಜನನಿ, ಶುಂಭನ ಅಮಾತ್ಯ ಸುಗ್ರೀವ ಪಾದಕಾರಕನಾಗಿದ್ದೇನೆ. ಅಜ್ಞಾಧಾರಕನಾಗಿ ಇತ್ತಿಗೆ ಬಂದಿದ್ದೇನೆ. ತಾಯೇ, ನಿನ್ನ ಲಾವಣ್ಯವನ್ನು ಚಂಡಮುಂಡರ ಮೂಲಕ ಕೇಳಿ ತಿಳಿದಂತಹ ಆತ ನಿನ್ನನ್ನು ಭ್ರಮಿಸಿದ್ದಾನೆ. ವಿವಾಹ ಮನೆ ಮಾಡಿ
ಇದ್ದಾನೆ 14 ಲೋಕದ ವಿಭು ಶುಂಭ, ಅವನನ್ನು ವರಿಸು ಮನ ಮಾಡುತ್ತಾ ಶಿವ ಶಿವ. ಈ ತರದಿಂದ ಮಾಡಿದ ದೊಡ್ಡ ಜುಂಬಾದಕ್ಕೆ ಬೀಳುವುದು ತರಲೆಂದು ಎಬ್ಬಿಸಲಾದನು. ಇವನ ಮಾತುಗಳನ್ನು ಕೇಳಿ ನಗೆ ಬಂದು ಹೋಯಿತು. ದೊಪ್ಪನೆ ದರಗೆ ಉರುಳಿ ಬಿಟ್ಟನಲ್ಲ. ಈತ ಅಳಿದನೆಂದಾದರೆ ನನ್ನ ವಿಚಾರವಾಗಿ ಶುಂಭನಿಗಿರಲು ಪ್ರತ್ಯೇಕ ದೂತರಿಲ್ಲವೆಂದಾದೀತು. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ ಹೇಳಪ್ಪ. ನಾನು ಎಲ್ಲಿದ್ದೇನೆ? ಇಲ್ಲ, ಕ್ಷಣ ಕಾಲ ನಾನು ಎಲ್ಲಿದ್ದೇನೆ, ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಿದ್ದೇನೆ. ಈಗ ವಾಸ್ತವಕ್ಕೆ ಬಂದೆ. ಹೌದು, ಕದಂಬಾವರದಲ್ಲೇ ನಾನಿದ್ದೇನೆ. ಆದರೆ ಇಷ್ಟಕ್ಕೆಲ್ಲ ಕಾರಣ ಹೌದು ಮಹಾದೇವಿಯ ಮಹಾತ್ಮೆ. ಇಲ್ಲದೆ ಹೋದರೆ ನಾನು ಹೋದದ್ದು, ಈಗ ಇಲ್ಲ ಇರುವುದು ಎಲ್ಲವೂ ಕೂಡ ದೇವಿ ಮಹಾತ್ಮೆಯೇ ಕಾರಣ. ಏನೇ ಇರಲಿ, ಭಯ ಇರಲಿ, ಪ್ರೇತ ಉತ್ತರ. ಅಮ್ಮ ಬೆದರದಿರಯ್ಯ ಬೇಡದನ್ನೆಲ್ಲ ನಾಳೆಂದು ಒದಗ ಜುಂಬ ಹಾಕಿರುತ್ತು. ಅದನ್ನ ಬಂದಿಲ್ಲವ ಮೊದಲು ತಿಳಿದಿದೆ. ಜೀವಿನ ಬೇಡಕ್ಕೆ ಬಂದು ಹೆದರದಿರು. ಆಗಲಮ್ಮ, ಇದು ನನ್ನ ಸ್ಪಷ್ಟವಾದಂತಹ ನಿರ್ಧಾರವನ್ನು ಹೇಳುತ್ತಾ ಇದ್ದೆ. ಏನಮ್ಮ? ಬಾಲ್ಯದಲ್ಲಿ ನಾನು ಕತ್ತಿಕಾಳಗವನ್ನು ಅಭ್ಯಾಸ ಮಾಡಿದವಳು. ಆಗಲೇ ಮನದಲ್ಲಿ ತೀರ್ಮಾನ ಮಾಡಿಕೊಂಡೆ, ಏನಮ್ಮ? ಕತ್ತಿಕಾಳಗದ ಮೂಲಕ ಯಾರು ನನ್ನನ್ನು ಸೋಲಿಸುತ್ತಾನೋ ಅಂಥವನನ್ನೇ ವರಿಸುವೆನೆಂಬುದಾಗಿ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಢ್ಯನೆ. ಅವರ ತಮ್ಮ ನಿಶುಂಭರಿದ್ದಾನೆ. ಅವರ ತಮ್ಮ ನಿಶುಂಭ ಬಲಾಢ್ಯನೆ. ಹೌದು, ಪ್ರತ್ಯಕ್ಷ ಶಾಮವೇದನೆ ಹಿಡಿದು ಬಂದರೂ ಕೂಡ ರಣ ಸಂಜುವುದಿಲ್ಲವಂತೆ. ಸ್ಪಷ್ಟವಾಗಿ ಹೋಗಿದ್ದೇನೆ. ಅಮ್ಮ ಅನುಗ್ರಹ ಇರಲಿ ಅಮ್ಮ. ನೀತಿಯನ್ನು ಸೊಕ್ಕಿದ ಹೆಣ್ಣನ್ನು ಕರೆತರುವುದಕ್ಕಾಗಿ ಯಾರಲ್ಲೇ ತುಂಬ್ರಲಾಗ ಉತ್ತರವಾಗಿ ಬಂದಿದ್ದೇನೆ. ಏನಾಗಬೇಕು ಪ್ರಭುಗಳೇ? ಕುಂಬ್ರಲೋಚನ ಕದಂಬಾವನದಲ್ಲಿರುವಂತಹ ಹೆಣ್ಣಿನ ಎಡಮುಡಿಗೆ ಕೈ ಹಿಕ್ಕೆ ನಮ್ಮನೆ ಆದ ಶುಂಭಾಕ್ಯನು ನಲ್ಲೆಯಾಗಿ ಬರಬೇಕು ಎಂಬುದಾಗಿ ಸುಗ್ರೀವನನ್ನು ಸಂಧಾನಕ್ಕೆ ಕಳುಹಿಸಿದರೆ ಒಳ್ಳೆ ಎಂದಂತೆ ಕರೆದುಕೊಂಡು ಹೋಗುವುದಕ್ಕಾಗಿ ಬಂದವ ಧೂಮ್ರಾಲೋಚನ ರಥವನ್ನು ಸಿದ್ಧಪಡಿಸಿದ್ದೇನೆ. ಏನು ಬರುತ್ತಿಲ್ಲ.
ಇನ್ನು ಯಾಕೆ ತಡ? ಗತಾರೂಢರಾಗಿ ಆಯುಧವನ್ನು ಹಿಡಿದು
ಅರ್ಥವಾಗುತ್ತಾ ಇಲ್ಲ ರಕ್ತ ಬೀಜ. ಹೆಣ್ಣಿನಿಂದಲಾಗಿ ನನ್ನ ಪಾಲಿಗೆ ಅಪಮಾನ. ಯಾವ ಹೆಣ್ಣವಳು? ಕಾನನದಲ್ಲಿರುವಂತಹ ಹೆಣ್ಣನ್ನು ಪಡೆಯಬೇಕೆಂಬ ಹಂಬಲದಿಂದಾಗಿ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದೆ. ಏನಾಯಿತು? ಸಂಧಾನವನ್ನು ಬಿಟ್ಟು ಸಂಧಾನವನ್ನು ಬಯಸಿದಳಂತೆ. ಆಮೇಲೆ ಧೂಮ್ರಲೋಚನನ್ನು ಕಳುಹಿಸಿದೆ. ಪರಿಣಾಮ ದಿಟ್ಟ ತನದ ನೋಟದಿಂದ ಸುಟ್ಟಳಂತೆ. ಅಳಿದರೆ ಧೂಮ್ರಾಕ್ಷ. ಗಂಡು ಕಲಿಗಳಾಗಿರುವಂತಹ ಚಂಡಮುಂಡರನ್ನು ಕಳುಹಿಸಿದೆ. ಏನಾಯ್ತು? ಚಂಡಮುಂಡರ ಚಂಡಮುಂಡರು ಇನ್ನಿಲ್ಲವಾಗಿ ಹೋದರೆ ಶಿವನೇ ಇನ್ನು ನಾನೇ ಹೊರಟಿದ್ದೇನೆ. ನೀನು ಯಾಕಯ್ಯ? ತಡೀರಿ ಪ್ರಭು ತಡೀರಿ. ನಾನು ಹೆಣ್ಣಿನ ಕುರಿತಾಗಿ ತಿಳಿದುಕೊಂಡಿರುವಂತಹ ಒಂದೆರಡು ವಿಚಾರವನ್ನು ಹೇಳಿದೆ. ಧಾರಾಳವಾಗಿ ಧನುಜೀಶ ಕೇಳನ್ನ ಮಾತ ಧನುಜೀಶ ಕೇಳನ್ನ ಮಾತ ಯಾದಗಿರಿ ದೂರಿ ಹಮೆಗೊಳಗಾಗಿಗೆ ವ್ಯರ್ಥ. ಯಾದಗಿರಿ ದೂರಿ ಹಮೆಗೊಳಗಾಗಿಗೆ ವ್ಯರ್ಥ. ಮನಸ್ಸಿನ ಶರಗ ಸಿಲುಕುತ್ತ, ಮನಸ್ಸಿನ ಶರಗ ಸಿಲುಕುತ್ತ ಪರಾವನಿತೆಯ ಬಯಕೆಯ ನಾಪಿ ಹೆದೈತ್ಯ. ಧನುಜೀಶಕ್ಕೆ ನಮೋದ ಯಾದಗಿರಿ ದುರಿ ಹಮೆಗೊಳಗಾಗಿಗೆ ವ್ಯರ್ಥ. ನಮೋದ ದಾನವರೆಲ್ಲ ಎಲ್ಲ ಹೇಗೋ ಬದುಕುತ್ತಿದ್ದರು. ಅವರಿಗೆಲ್ಲ ಬದುಕುವುದಕ್ಕೊಂದು ಬೆಲೆಯನ್ನು ಕಲ್ಪಿಸಿಕೊಟ್ಟವರು ತಾವು. ದಾನವ ಕುಲಾಬ್ಧಿ ಚಂದ್ರಮ ಎಂಬ ನೆಗಳತೆಗೆ ಪಾತ್ರರಾಗಿರುವಿರಿ. ಮೂರು ಲೋಕದಲ್ಲಿಯೂ ನಿಮ್ಮದ್ದಾಗಿರುವಂತಹ ಆಜ್ಞಾ ಚಕ್ರ ಅವ್ಯಾಹತವಾಗಿ ಸಂಚರಿಸುತ್ತಾ ಇವೆ. ಶುಂಭನೇ ಲೋಕೈಕ ನಾಯಕ ಎಂಬುದನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ನಕ್ಷತ್ರ ಮಂಡಲದಲ್ಲಿ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲಿ ಆವಿರ್ಭಾಜನ ಶುಂಭ ದೊರೆಗಲ್ಲದೆ ಮತ್ತೊಬ್ಬನಿಗಿಲ್ಲ ಪ್ರಭು. ಅಂತಹ ಮಹಾನ್ ಯೋಗ್ಯತಾ ಸಂಪನ್ನರಾಗಿರುವಂತಹ ತಾವು ಯಾವುದೋ ಒಂದು ಹೆಣ್ಣಿನ ಬಗ್ಗೆ ಆಸಕ್ತಿ ಹೊಂದಿದ್ದೀರಿ. ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಪ್ರಭಾಧೀನರಾಗಿ ಮನಸ್ಸಿನ ಶರದ ಹತಿಗೆ ಸಿಲುಕಿ ಬಿಟ್ಟಿರೆ ಹೇಳಿ ಪ್ರಭು. ಸಂಧಾನಕ್ಕೆಂದು ನಿಮ್ಮ ಹಾಳಾಗಿ ಹೋಗಿರುವಂತಹ ಸುಗ್ರೀವ ಬರುವಾಗ ಹೆಣ್ಣಿನ ಭಕ್ತನಾಗಿ ದೇವಿ ದಾಸರಾಗಿ ಬಂದು ಹೇಳಿದ್ದಾದ್ರೂ ಏನು? ಕ್ಷಣದಲ್ಲಿಯೂ ಕೂಡ ನಾನಾ ರೂಪದಿಂದ ಕಾಣಿಸಿಕೊಳ್ತಾ ಇದ್ದಾಳೆ. ಅವಳನ್ನು ಕೆಣಕುವುದಕ್ಕೆ ಹೋದರೆ ನಮ್ಮ ಪಾಲಿಗೆ ಕಷ್ಟವದಿಗೆ ಬರ್ತದೆ, ಮಹಾ ದುರಂತವೇ ಸಂಭವಿಸಿತು ಎಂಬುದಾಗಿ ಎಚ್ಚರಿಸಿದ್ರು ಕೂಡ ತಾವೇನು ಮಾಡಿದ್ರಿ ಪ್ರಭು? ಏನು ಮಾಡಿದ್ರಿ? ಅವಳನ್ನು ಕರೆತರುವುದಕ್ಕಾಗಿ ಧೂಮ್ರಾಕ್ಷಾದಿ ಬಲಭಟರನ್ನು ಕಳಿಸಿ ಅಲ್ಪನೇ ಧೂಮ್ರಲೋಚನನು ಅಲ್ಪನೇ ಜಿಯ ಅಪ್ರಯೋಜಕವಾಗಿ ನೀನು ಅಪ್ರಯೋಜಕವಾಗಿ ನೀನು ಯಾತಕ್ಕೆ ಧನುಜಾನ್ವಯವರು ಕಾಲದಪ್ಪಿದು ಯಾತಕ್ಕೆ ಧನುಜಾನ್ವಯವನು ಧನುಜೇಶ
ಕಾಂತಾರದಲ್ಲಿರುವಂತಹ ಕಾಮಿನಿಯನ್ನು ಕರೆತಂದು ಮದುವೆ ಆಗುವಂತ ಆಶೆಯುಳ್ಳವರಾಗಿ ಎಂತೆಂತ ಅನರ್ಘ್ಯ ರತ್ನಗಳನ್ನು ಕಳೆದುಕೊಂಡಿದ್ದೀರಿ ಪ್ರಭು. ಅಲ್ಪನೆ ಧೂಮ್ರಲೋಚನ ತನ್ನ ಕ್ಷಿಪ್ರವಾದಂತಹ ನೇತ್ರಜ್ವಾಲ ಪ್ರಭಾವದಿಂದ ಪ್ರಪಂಚವನ್ನೇ ತಲ್ಲಣಿಸಬಲ್ಲ ಪರಾಕ್ರಮದ ಪರದೈವ ಪ್ರತ್ಯಕ್ಷ ಪ್ರಭು ಪರಮೇಶ್ವರ ದೇವರೇ ಸಮರಾಂಗಣಕ್ಕೆ ಬಂದು ನಿಲ್ಲುತ್ತಾನೆ ಅಂತಾದ್ರೆ ಸಮದಂಡಿಯಾಗಿ ಹೋರಾಟವನ್ನು ಮಾಡುವುದರ ಮೂಲಕ ಸಮರ ಕ್ಷೇತ್ರದಿಂದ ಹಿಮ್ಮೆಟ್ಟಿಸಬಲ್ಲ ಸಮರ ವಿಕ್ರಮಿಯ ಗತಿ ಏನಾಯ್ತು ಪ್ರಭು? ಅವಳ ಕೈಯಲ್ಲಿರುವಂತ ಆಯುಧದಿಂದ ಕುಂದು ಕಳೆದದ್ದಲ್ಲವಂತು ತನ್ನ ನೇತ್ರಾಗ್ನಿಯಿಂದಲೇ ಸುಟ್ಟುರುಹುತ್ತಾಳೆ ಅಂತಾದ್ರೆ ನೀವು ಕಾಮಿಸುತ್ತಿರುವಂತಹ ಕಾಮಿನಿಯ ಕಣ್ಣಿನಲ್ಲಿ ಅಗ್ನಿಯ ಕಿಡಿಯಿದೆ ಪ್ರಭು, ಅಗ್ನಿಯ ಕಿಡಿಯಿದೆ. ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಬದುಕುತ್ತಿದ್ದಂತಹ ಚಂಡಮುಂಡರನ್ನು ಕೊಲ್ಲುವ ಭಟ್ಟರು ಪ್ರಪಂಚ ಮೂರರಲ್ಲಿದ್ದರೆ ಅಂತವರ ಚಿತ್ತವನ್ನು ತನ್ನ ತಾಕರ್ಷಿ ವ್ರತವನ್ನು ಕೆಡಿಸಿ ಕಾಳಿಯಾಗಿಯೋ ಕರಾಳಿಯಾಗಿಯೋ ಚಿರವನ್ನು ಕಡಿದು ಚೆಂಡಾಡುತ್ತಾಳೆ ಅಂತಾದ್ರೆ ಹೊರಕೊಟ್ಟಿರುವ ಬ್ರಹ್ಮನಿಗೆ ನಾನು ತಾಯಿಯಾಗಿದ್ದೇನೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ. ಪ್ರಾಜ್ಞರಾಗಿರುವಂತಹ ಸುಗ್ರೀವ ಅವಳ ಕಿರುನಗೆಗೆ ಸತ್ತು ಬೀಳುತ್ತಾನೆ, ಅನುಗ್ರಹದಿಂದ ಮತ್ತೊಮ್ಮೆ ಬದುಕಿ ಬರ್ತಾನೆ ಅಂತಾದ್ರೆ ನಿಗ್ರಹ ಅನುಗ್ರಹ ಶಕ್ತಿ ಸಂಪನ್ನೆ ಅವಳಾಗಿದ್ದಾಳೆ ಎಂಬುದಕ್ಕೆ ಬೇರೆ ಉದಾಹರಣೆ ಬೇಕೆ? ಇನ್ನೊಬ್ಬರನ್ನು ಗೆಲ್ಲುವುದಕ್ಕೆ ಅಲ್ಲ ಕೊಲ್ಲುವುದಕ್ಕೆ ನಮ್ಮಲ್ಲಿ ಶಕ್ತಿ ಇದೆ, ಪರಾಕ್ರಮ ಇದೆ. ಬದುಕಿಸುವುದಕ್ಕೆ ನಮಗಾಗುತ್ತದೆ, ಅನುಗ್ರಹ ಮಾಡುವುದಕ್ಕೆ ಆಗುತ್ತದೆ. ಅವಳಿಗೆ ಆಗುತ್ತದೆ ಅಂತಾದ್ರೆ ಅವಳು ಹೆಣ್ಣಾಗಿರಬಹುದೇ ಪ್ರಭು? 14 ಲೋಕದಾಗಿರುವಂತಹ ನಾನು ಏಕಸ್ಥಿತಿ ಹೆಣ್ಣನ್ನು ಬಯಸಿದ್ರಲ್ಲಿ ತಪ್ಪೇನುಂಟು? ಅಲ್ಲ ಪ್ರಭು,
ಹೆಮ್ಮಾರಿಯಾಗಿ ಬಲಿಗೊಂಡಿದ್ದಾಳೆ ಅಂತಾದ್ರೆ ಅವಳನ್ನು ಸಾಮಾನ್ಯ ಹೆಣ್ಣು ಅಬಲೆ ಅಂತ ತಿಳಿದುಕೊಂಡರೆ ನಮ್ಮ ಮೂಢತನವಾದೀತು ಪ್ರಭು, ಅಲ್ಪತನವಾದಿ. ಮಧ್ಯಾಹ್ನವಳು ತರುಣಿ ಅಲ್ಲವಳು ಆದಿಮಾಯಿ, ಆದಿ ಪರಾಶಕ್ತಿಯವಳಾಗಿದ್ದಾಳೆ. ಇನ್ನು ಮಾಯಾ ಮೋಹಿನಿಯಾಗಿಯೂ ಕೌಶಿಕ ಎನ್ನುವಂತಹ ಹೆಸರನ್ನಿರಿಸಿಕೊಂಡು ಕದಂಬ ವನದಲ್ಲಿ ಬಂದು ನೆಲೆಸಿದ್ದು ಯಾಕೆ ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ಹೇಗದು? ದೇವಲೋಕವನ್ನು ಆಳಬೇಕಾದಂತ ದೇವತೆಗಳೆಲ್ಲ ಪದಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮೆರೆಸಿಕೊಂಡು ಬದುಕುತ್ತಾ ಇದ್ದಾರೆ. ಯಾಗ ಯಜ್ಞಾದಿಗಳನ್ನು ಮಾಡುವಂತ ಋಷಿಮುನಿಗಳು ಬ್ರಾಹ್ಮಣರು ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಮಾಂಗಲ್ಯವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇದೆ. ಅದಕ್ಕಾಗಿಯೇ ತ್ರದರ್ಶನವನ್ನು ಪಡೆಯುವುದಕ್ಕಾಗಿ, ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ, ಅರ್ಥಾತ್ ದರೆಯ ಭಾರವನ್ನು ಇಳುವುದಕ್ಕಾಗಿ ಬಂದವಳು ಮತ್ತೆ ಯಾರೂ ಅಲ್ಲ, ಜಗದೇಶ್ವರಿಯಾಗಿದ್ದಾಳೆ, ಪ್ರಣವ ಸ್ವರೂಪಿಣಿಯಾಗಿದ್ದಾಳೆ. ಅಂತ ಅವಳನ್ನು ಪಡೆಯುವುದಕ್ಕೆ ಹೋದರೆ ಏನಾಗುತ್ತದೆ? ನಮ್ಮ ಈ ದಾನವ ಸಂಕುಲವನ್ನೇ ಕಾಲನ ಆಲಯಕ್ಕೆ ನಾವಾಗಿಯೇ ಕಳಿಸಿಕೊಡಬೇಕಾದಿತ್ತು. ಅವಳ ತಳ್ಳಿ ಬೇಡ ರಕ್ತಬೀಜ, ಅವಳು ಹೆಣ್ಣಲ್ಲ, ಪರಾಶಕ್ತಿ ಎಂಬುದಾಗಿ ಹೇಳ್ತಾ ಇದ್ದಿ. ನಾನು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ಆದ್ರೆ ಸರಿದಾರಿ ಯಾವುದೆಂಬುದಾಗಿ ಹೇಳು. ಕೇಳುತ್ತೀರಾ ನನ್ನ ದೊರೆ? ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯೋದಲಿ ಪೊಡ ಮಾಡುತ್ತ ಪಡೆದವಳ ಕಾನೂನದಲ್ಲಿ ಧಾತ್ರಿಯಲ್ಲಿ ಜಡಜ ಪೀಠನ ವರದ ದರದಲ್ಲಿ ಬಡಿದು ಸುಖವನ್ನು ಬಾಳುವುದೆನುತ ನುಡಿಯ ನೀತಿಯ ಹೊರೆಯ ಬಿಡು ಮನದ ಮೂರ್ಖತೆಯಾದ ಜಡಜ ಪೀಠದಿಂದ ಬೇಕಾದಂತಹ ವರವನ್ನು ಸಂಪಾದನೆ ಮಾಡಿಕೊಂಡವರು ತಾವು. ಅಂತೆಯೇ ಬದುಕಿಳಿಬೇಕು ಎನ್ನುವಂತ ಆಶೆ ನಿಮಗುಂಟುತ್ತಾರೆ. ದೊರೆಯೇ, ಏನು ಮಾಡಬೇಕು? ಮನಸ್ಸಿನಲ್ಲಿ ಹುಟ್ಟಿರುವಂತಹ ಮೂಢತನ ಅಲ್ಲ, ಮೂರ್ಖತನವನ್ನು ಬಿಟ್ಟು ಬಿಡಿ. ಜಗದೊಳಗೆ ಆಗಿರುವಂತಹ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ನಾವು ಕೊಡಮಟ್ಟೆಯುವಂತಾದ್ರೆ ಅವಳ ಕಾರುಣ್ಯದಿಂದ ನಮಗೆ ಬದುಕಬಹುದು. ಹೆಣ್ಣಿಗೆ ಬೇಕಾಗಿ ನಾನು ತಲೆದಕ್ಕಿಸಬೇಕಾಗುತ್ತೆ ಬೀಜ. ಅಂತ ಬದುಕು ಈ ಶುಂಭನಿಗೆ ಬೇಕಾ? ತಿಳಿಯಿತು ಬೀಜ, ತಿಳಿಯಿತು. ಹೇಗಿದ್ದ ನಮ್ಮ ಸಾಮ್ರಾಜ್ಯ, ಹೇಗಾಗಿ ಹೋಯಿತು, ಹೋದಂತ ವೀರಾದಿ ವೀರರು ಯಾರೂ ಕೂಡ ಹಿಂತಿರುಗಿ ಬರುವುದಿಲ್ಲ ಎಂಬ ಕಾರಣಕ್ಕಾಗಿ ಜೀವದ ಮೇಲಿನ ಆಸೆಗೋಸ್ಕರವಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದಿ. ಹಾಗಾಗಿ ಒಂದು ವಿಚಾರವನ್ನು ಹೇಳ್ತಾ ಇದ್ದೇನೆ. ಅರಮನೊಳಗಿತ್ತುಕೋ, ಸೀರೆಯನ್ನುಟ್ಟುಕೋ, ರಣ ಹೇಳಿ ಸಂತೋಷವಾಯಿತು. ಹೊಂಬೆಟ್ಟಲಲ್ಲಿ ರಣವಿಲ್ಲವನ್ನು ಇಟ್ಟಿದ್ದೇನೆ. ಬಂದವರಿದ್ದು ಪಗರಪ್ಪವರಲ್ಲಿ ಕಂಡು ದೇವಿಯರು
ಇದೇ ತಾನೇ ಕದಂಬ. ಅಬ್ಬಾ, ರೋಮಾಂಚನವಾಗುತ್ತಾ ಇವೆ. ಇದೆಂತಹ ಕಾಡು? ಈ ಪ್ರಪಂಚದಲ್ಲಿರುವಂತಹ ಕಾಡು ಮೇಡುಗಳನ್ನು ನೋಡದೇ ಇರುವವನೇನು ರಕ್ತ ಬೀಜನಲ್ಲ. ಆದರೆ ಇಂತಹ ಭಯಾನಕವಾಗಿರುವಂತಹ ಘಂಟಾರಣ್ಯವನ್ನು ಸ್ವಪ್ನದಲ್ಲಿಯೂ ಕೂಡ ಕಲ್ಪಿಸಿಕೊಳ್ಳಿಲ್ಲ. ಇದು ಕಾಡಲ್ಲ, ಇದೊಂದು ಚಕ್ರವ್ಯೂಹ ಎಂಬುದಕ್ಕೆ ಯಾವ ಅನುಮಾನವಿಲ್ಲ. ಸರಿ ಸರಿ ಸರಿ, ಈ ಭೂಮಿಯಲ್ಲೇ ಕದಂಬ ಎನ್ನುವಂತಹ ಒಂದು ವನವಿದೆ ಎಂಬುದನ್ನು ಹೇಳಿ ಕೇಳಿ ಮಾತ್ರವೇ ನಾವು ತಿಳಿದುಕೊಂಡದೆ ಹೊರತು ಕಣ್ಣಾರೆ ಕಂಡವರು ಯಾರೂ ಇಲ್ಲ. ಇಲ್ಲಿಗೆ ಬರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಂತಹ ದೇವಭೂಮಿಯಾಗಿದೆ ಇದು. ಅಂತಹ ಕ್ಷೇತ್ರಕ್ಕೆ ಮನೋವೇಗದ ಬಲುವುಳ್ಳಂತ ಚನ್ನಬುಳ್ಳನು ಕಾಲೂರಿದರು. ಆ ಬಳಿಕವೇ ದಾನವರಾಗಿರುವಂಥ ನಮ್ಮ ಆಗಮನಕ್ಕೊಂದು ದಾರಿ ದೊರಕಿತು. ಹಾಗೆಂದು ಆಗಮನಕ್ಕೆ ದಾರಿ ದೊರಕಿದೆ ವಿನಃ ನಿರ್ಗಮಿಸುವುದಕ್ಕೆ ದಾರಿ ದೊರಕಲಿಲ್ಲ. ಶೋಣಿತಾಪುರದಿಂದ ಬಂದಿರುವ ಯಾರೋ ಕೂಡ ಹಿಂದೆ ಹೋಗಲಿಲ್ಲ. ಏನು ಶ್ರೀದೇವಿಯ ಸಂಕಲ್ಪದಂತೆ ಸುಗ್ರೀವನೊಬ್ಬ ಹಿಂದೆ ಹೋಗಿದ್ದಾರೆ. ಅಂತಹ ಕ್ಷೇತ್ರಕ್ಕೆ ಹೆಣ್ಣನ್ನು ನೋಡುವುದಕ್ಕೆ ಬಂದಿದ್ದೇನೆ. ಆಶ್ಚರ್ಯ, ಪರಮಾಶ್ಚರ್ಯ. ನೋಡಿ, ಮಧ್ಯಾಹ್ನದ ಕಾಲದಲ್ಲಿಯೂ ಕೂಡ ಸೂರ್ಯನ ರಶ್ಮಿ ಸೋಕುವುದಿಲ್ಲವಂತೆ. ಕತ್ತಲಾವೃತವಾಗಿರುವಂತಹ ವನವೆಂದು ಯಾವುದೋ ರಕ್ತತೇಜದಿಂದ ವಿಕಸಿತವಾಗಿದೆ. ವನ ವನಿತೆ ವಾಸಂತಿಯಾಗಿ ರಹಿಸ್ತಾ ಇದ್ದಾಳೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಆಘ್ರಾಣಿಸಿದಾಗ ಮೈ ಮನ ಪಳಕಗೊಳ್ಳುತ್ತಾ ಇವೆ. ಇಂತಹ ವ್ಯತ್ಯಾಸ ಆಗುವುದಕ್ಕೆ ಶ್ರೀದೇವಿ ಮಹಾತ್ಮೆ ದೇವಿ ಲೀಲ ಏನದು ಸುಸ್ವರ ಕೇಳಿ ಬರುತ್ತಾ ಇವೆ. ಅತ್ತ ಕಡೆ ಗಮನಿಸ್ತೇನೆ. ಕಲಿ ರಕ್ತ ಬೀಜ ಕರುವುದಿ ಕುಳಿತ ಶಿವೆಯನ್ನು ಕರುವುದಿ ಕುಳಿತ ಶಿವೆಯನ್ನು ನೋಡಿದನು ಪಾಡಿದನು ತನ್ನೊಳಗೆ ಇವಳನು ತಿಳಿಯದಿನಿತಾಯ್ತೆಯೇ ಇವಳನು ತಿಳಿಯದಿನಿತಾಯ್ತೆಯೇ ಮಾಡಲಿ ಶುಂಭನ ಕೂಡ ಭೋಜಯ ಒರೆದು ಮೋದಿಗೆಯ ಮಾಡಲಿ ಅಕಟ ಅಕಟ ಶುಂಭನ ಕೂಡ ಭೋಜಯ ಒರೆದು ಮೋದಿಗೆಯ ಇವಳು ಭಕ್ತ ಹೇಳು ಇವಳು ಭಕ್ತವಾದರು ಮಾತನಾಡಿಸುವೆ ಎನ್ನುತ್ತ ನೋಡಿದನು 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 ಕಲಿ ರಕ್ತ ಬೀಜ ಪಾಡಿದನು ಜಯ 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 ಜಗದಂಬ ಜಗದಂಬ या देवी सर्वभूतेषु मातृरूपेण संस्थिता नमस्तस्यै 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 नमो नमः नमो नमः नमो नमः जय 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 जगदम्बा जय जय
ಜಯ 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 ಜಗದಂಬಾ ಜಗದಂಬಾ ದಿವ್ಯವಾಗಿರುವಂತಹ ಮಹಾಮಂಗಳ ಸ್ವರೂಪವನ್ನು ನೋಡಿದೆ. ಅಂಬರ ಪಥದಿಂದ ಇಳಿಬಿಟ್ಟಿರುವಂತಹ ಸ್ವರ್ಣ ದ್ವಿಯಾಲಯಲ್ಲಿ ಗಾಢ ಗರ್ವದಿಂದ ಕುಳಿತಿರುವಂತಹ ಮಹಾಶಿವೆಯನ್ನು ನೋಡಿದೆ. ಅತ್ತಿಂದಿತ್ತ ಇತ್ತಿಂದತ್ತ ಜೋಕಾರಿ ಆಡುತ್ತಾ ಇದ್ದಾನೆ. ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದಾನೆ. ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಹೆಚ್ಚಿನದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರರಂತೆ ನಾನು. ಮುಗುಳು ನಗು ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸತ್ಪತ್ಯರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯಪ್ರದಾಯಿಯಾಗಿದ್ದಾಳೆ. ಇಂಪಾದ ಗಾಯನ ಯಾರಿಗೆ ಇಂಪು? ದೇವತೆಗಳ ಪಾಲಿಗಿದು ಪರಮಗೀತೆ, ಚರಮಗೀತೆ. ದಾನವರಾಗಿರುವಂತಹ ನಮ್ಮ ಪಾಲಿಗಿದು ಮರಣಗೀತೆ, ಶೋಕಗೀತೆಯಂತೆ ಕಿವಿಗಳಿಗೆ ಅಪ್ಪಳಿಸುತ್ತಾರೆ. ಬ್ರಹ್ಮಾಂಡೋದರ ಭರಿತೆ ಆಗಿರುವಂತಹ ಈಕೆಯನ್ನು ಸರಿಯಾಗಿ ತಿಳಿಯದೆ ಇಷ್ಟೆಲ್ಲ ಅನಾಹುತ ನಡೆದು ಹೋಯಿತಲ್ಲ. ಶಿವನೇ, ನನ್ನ ದೊರೆ ಇಚ್ಛಾಶಕ್ತಿ ಸಂಯುಕ್ತ ಆಗಿರುವಂತಹ ಸರ್ವೇಶ್ವರಿಯನ್ನು ಮದುವೆ ಆಗುತ್ತೇನೆ ಅನ್ನೋ ಹಾಗೆ ಮುಂದೆ ಬರ್ತಾನೆ. ಮದುವೆ ಅಲ್ಲ, ಅವನ ಸಮಾಧಿಯನ್ನೇ ನಿರ್ಮಿಸಿಕೊಳ್ತಾ ಇದ್ದಾನೆ ಎಂಬುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಏನು ಮಾಡಲಿ ಶಿವನೇ, ಏನು ಮಾಡಲಿ? ನಾನು ಶುಂಭ ದೊರೆಯಲ್ಲಿ ಭಾಷೆಯನ್ನು ಒರೆದು ಬಂದಿದ್ದೇನೆ. ತರುಣಿಯನ್ನು ಕರೆತರ್ತೇನೆ ಎಳೆತರ್ತೇನೆ ಎನ್ನುವ ಹಾಗೆ ನನ್ನಲ್ಲಿರುವಂತಹ ಪರಾಕ್ರಮವನ್ನು ತೋರಿಸಿದೆ ಅಂತಾದರೆ ಕೇಡು ಇವಳಿಂದ ಬಂದ ಹಿಂದೆ ಅಳಿದವರಂತೆ ನಾನು ಕೊಡಲಿಯಬೇಕಾದೀತು. ಅದಲ್ವಲ್ಲ ನನ್ನ ಉದ್ದೇಶ. ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ದಾರಿ ಬಂದಿದೆ. ಭಕ್ತಿ ಒಲಿಯುತ್ತಾಳಂತೆ ದೇವಿ, ಭಕ್ತಿ ಒಲಿಯುತ್ತಾಳಂತೆ ತಾಯಿ. ಭಕ್ತಿಯಿಂದಲೇ ಆರಾಧಿಸುವುದರ ಮೂಲಕ ಅಮ್ಮನ ಮನಸ್ಸನ್ನು ಮೆಚ್ಚಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತೇನೆ. ನೀನೇ ನನಗೆ ಅಮ್ಮ, ನೀನೇ ನನಗೆ ಶುಂಭ ದಾನವ ಬಯಸಿದರೆ, ಶುಂಭ ದಾನವ ಬಯಸಿದರೆ ಸಾಲು ರಗದಿ ಒಲಿಸದೆ ಶೌರ್ಯದೂದರೆ, ಸಾಲು ರಗದಿ ಒಲಿಸದೆ ಶೌರ್ಯದೂದರೆ ಸೂರ್ಯ ನಡೆಸುವರಿಗೆ ಅಮ್ಮ ಏಳಾಕನಿ ಭವಂತು ನೀನೇ ನನಗೆ. ಜಯ 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 ಜಗದಂಬಾ ಜಗದಂಬಾ. या देवी सर्वभूतेषु शक्तिरूपेण संस्थिता, नमस्तस्यै 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 नमो नमः, नमस्तस्यै 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 नमो नमः, नमस्तस्यै 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 नमो नमः, नमो नमः. जय जय
ಜನನಿ, ಇದೋ ನಿನ್ನ ಪುಣ್ಯ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾ ಇದ್ದೇನೆ. ತಾಯೇ, ನಿನ್ನನ್ನು ಸ್ತುತಿಸುವಂತಹ ವ್ಯಕ್ತಿ ಯಾರೋ ಒಬ್ಬ ಸಾಮಾನ್ಯ ಅಂತ ತಿಳಿಯಕೂಡದು. ಯಾರು ನೀನು? ಶೋಣಿತಾಪುರದ ಪ್ರಧಾನ ಮಾತ್ಯ ಕಲೆ ರಕ್ತವೇದ ಎಂಬುದಾಗಿ ನನ್ನ ಹೆಸರಮ್ಮ. ಹೌದೇ? ಏಳಾಂಕ ನಿಭವತ್ತಿರಾಗಿ ಆರಾಧಿಸುತ್ತಿರುವಂತಹ ನಿನ್ನ ವಿಚಾರವನ್ನು ಕೇಳಿ ತಿಳಿದಿರುವಂತಹ ನನ್ನ ದೊರೆ ನಿನ್ನನ್ನೇ ಮದುವೆಯಾಗಬೇಕು ಎನ್ನುವ ಹಾಗೆ ಹಂಬಲಿಸುತ್ತಾ ಇದ್ದ. ತಾಯೇ, ಏನು? ನೀನು ಒಲಿದು ಬರಬೇಕಮ್ಮ. ನನ್ನ ದೊರೆಯನ್ನು ವರಿಸುವುದಕ್ಕಾಗಿ ಇಳಿದು ಬರಬೇಕು, ರಥವೇರಿ ಬರಬೇಕಮ್ಮ. ರಕ್ತ ಬೀಜ ಭಕ್ತಿಯ ಮಹಾಪೂರ್ವೇ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದೆಯಾ? ನಿನ್ನ ಒಡೆಯನಾದಂತಹ ಶುಂಭ ಅರಣ್ಯದಲ್ಲಿರುವಂತಹ ಕಾಮಿನಿಯನ್ನು ಬಯಸಿ ಮದುವೆಯಾಗುವುದಕ್ಕೆ ಆಸೆ ಪಟ್ಟನೆ. ನನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಹಲವು ಮಂದಿ ಬಂದರು. ಸುಗ್ರೀವನನ್ನೊಬ್ಬನನ್ನು ಬಿಟ್ಟು ಮತ್ತಾರಾದರೂ ಹಿಂದೆ ಹೋದವರಿದ್ದಾರೆಯೇ? ದಯ ಉಂಟು ಅಂತ ಒಂದು ವಿಶ್ವಾಸ ಅಷ್ಟೇ. ಹಾಗಾದ್ರೆ ನನ್ನ ಯೋಗ್ಯತೆ ಏನು ಎನ್ನುವುದನ್ನು ಆತ ಅರ್ಥ ಮಾಡಿಕೊಳ್ಳಬೇಕಿತ್ತು. ಆದರೆ ಕೇವಲ ಸ್ತ್ರೀ ಭ್ರಾಂತನಾಗಿ ಕಳರನ್ನೆಲ್ಲ ಕಾನನಕ್ಕೆ ಕಳುಹಿಸಿ ನನ್ನಿಂದಲೇ ಕೊಲಿಸಲ್ಪಡುವಂತಹ ನಿನ್ನ ಒಡೆಯ ಶುಂಭ ತಲೆ ಒಡೆದು ರಕ್ತ ತುಳಿಯುತ್ತಾಯಿತು. ಒಳ್ಳೆಯದಾಯಿತು. ಬ್ರಹ್ಮದೇವರಿಂದ ವರವನ್ನು ಪಡೆದಿದ್ದೇನೆ. ಒಂದು ಬಿಂದು ರಕ್ತ ಭೂಮಿಗೆ ಸೋಕಿ ತುಂಟಾದ್ರೆ ಕೋಟಿ ಸಂಖ್ಯೆ ದೈತ್ಯ
ಜನ ಕಿರಿಯ ರಕ್ತೇಶ್ವರಿ ಪಂಪಿನ ಅಭಿಧಾನದ 11 ಭೂಮಿನ ವಿದ್ಯೆ ರಕ್ತೇಶ್ವರಿ ಪಂಪಿನ ಚಂದ ನಾಮಡು ಆರಾಧನೆ ಮತ್ತೊಂದು ಒತ್ತಿನ ಚಂದ ಪುರ್ತು ಇನಿಗಾರಗ ಮತ್ತಪ್ಪ ಜೋಕುಲು 125 ಪುಷ್ಪನ ಒತ್ತಂಡರು ಸ್ವಾಮಿ ರಕ್ತೇಶ್ವರಿ ಪಂಪಿನ ಚಂದ ನೆನವರಿಕೆ ಉತ್ತಿನ ಚಂದ ಪುರ್ತುಡು ಪತ್ತಿತ್ತಿನವನು ಮುತ್ತುಂಡಿಗೆ ಪಂಪಿನ ಚಂದ ಸತ್ಯವಾಕ್ಯ ನಿರ್ಭಾವನ ಸರ್ವಾದೇ ಅಂಬರ ಬಡಿಯ ಭೂಮಿಗಾಯ ಭೂಮಿ ಬಿಡಿಯ ರಾಜ್ಯ ಸೇರಿ ರಾಜ್ಯ ಬಿಡಿಯ ಗುತ್ತುಗಾಯ ಗುತ್ತುವರೆಗೆ ತಗದಂಗಡೆ ತಮ್ಮಲ್ಲ ಇರುತ್ತೆ ಜೋಕುಲ್ ಬಾಲೆಯಲ್ಲಿ ಬದ್ದರಿಸ್ಟೇರ್ ಬಿನ್ನೇರು ಗಿನ್ನೇರು ಅರವೂರು ಪರ ರಾಜ್ಯದ ಕುಟುಂಬ ಈ ಪಂಚವರ್ಣ ಮಣ್ಣಿಡು ಉಂಡಾಪಿನಂಚನ ದಿನ ಗಲ್ಲಿಗೆ ಉಂಡಾಯಿನಂಚನ ದಿನಮಾನ ಕಟ್ಟಿಪು ತುತ್ತಿ ಸೀರೆ ಪಾಡಾಯಿ ಬಣ್ಣ ಕೊಟ್ಪಾಯಿನಂಚನ ಈ ಸೇವೆ ದುಂಗಾಯಿನಂಚದ ಉಜ್ಜಾಲು ಒಂಜಿ ಹೊರ್ತದ ಅನ್ನದಾನದ ಸೇವೆ ಎಂಚ ಭಾಗವತ್ತರೆ ಎತ್ತನ ಜಪ್ಪೆಲ ಏರ ಮೀರ ವಿಷನ ಅಮೃತನ ಎತ್ತನ ಜಪ್ಪೆಲ ಪಂಪಿನಂಚಂದ ನ್ಯಾಯಕ್ಕೆ ನುಂಡೆ ಭಾರಿ ಭಕ್ತರಿ ಪೂರ್ಣ ಸೇವೆ ನಿನ್ನ ಮಾಯೋಡಿ ತಿರುಗಿ ನೋಡಿ ಅಪಗಾನಗನಿಕೆ ಚರ್ಮ ದೃಷ್ಟಿಯನ್ನ ಮಾಯ ದೃಷ್ಟಿಗೆ ತೆರಿ ನಾವು ಚರ್ಮ ದೃಷ್ಟಿಗೆ ತೆರಿಯಂತೆ ಪೂವತ್ತೆ ಅಪಗಾನಗ ಭಕ್ತಿಪೂರ್ವಕವಾದ ಪ್ರೀತಿಪೂರ್ವಕವಾದ ಅರ್ತಿ ಪ್ರೀತಿ ಕೊಂಡಾಟೋಡ್ಕೊಂಡಂಚಲ್ಲ ಎನ್ನ ಸೇವೆ ವಿಷ ಬರೆಯ ಸಾಧ್ಯ ಜತೆ ವಿಷವತ್ತ ನಾವೆಲ್ಲ ತಟ್ಟು ಬಾರದು ಕೊಡ್ದು ಸಂಸಾರಕ್ಕೆ ಅಮೃತನ ಒದಗಾದು ಕೊಡ್ದು ಪೋಯಿನಲ್ಪ ಬತ್ತಿನಲ್ಪ ಅಪ್ಪೆ ರಕ್ತೇಶ್ವರಿ ಸದಾಕಾಲ ದಕ್ಷಿಣ ಮಲ್ತು ಗುರಿಯಲ್ಗೆ ಬಂದ ಸತ್ಯವಾಕ್ಯ ಸೂರ್ಯ ಚಂದ್ರನ ಕಾಲ ಮುಟ್ಟ ಮೆರಪಾದು ಕೊರಲ ಪನ್ಪಿನಂಚದ ಪಾತಿರತ್ತೆ ಎಡ್ಡೆ ಮದಿಪು ಅವಡೆ ಎನ್ನ ಸಂಸಾರನ ಅಪ್ಪೆ ರಕ್ತೇಶ್ವರಿ ಕಾತಲಿಗೆ ಪನ್ಪಿನಂಚದ ಸತ್ಯವಾಕ್ಯ ಮೆರಪಾದು ಕೊರ್ಪ ರಾಜ್ಯದ ಭಾಗವತರೆ ಮಾನಾದಿಗೆದ ಮನೆಗೆ ಕೊರ್ಪಿನಂಚನ ಪುಣ್ಯ ಪ್ರಸಾದ ಪತ್ತೊಲ್ಲೆ ಪತ್ತಿ ಸಿರಿಸಿಂಗಾರ ಕೊರ್ಪಿ ನಂಬಿಕೆ ದೇವರಪ್ಪಣೆ ಬ್ರಹ್ಮಲಿಪಿ ಕಾಲ ಮುಟ್ಟ ಆಯುಷ ಭಟ್ಟ ಜೀವಗರಕ್ಕೆ ನಾಲೈದ ಕೊಟ್ಟಿಟ್ಟು ಯಾವಾಗ ದೈವ ರಕ್ತೇಶ್ವರ ಅದರಲ್ಲಿ ತಂದು ನೀರದಾವರಣ ಪಗರ್ಲೆಕ್ಕ ದೈವದುನ್ನ ತಗ್ಗಲ್ಲೆಕ್ಕ ಮಲ್ತಿಮಾಟ ಬಲಿಪಲ್ಲಕ್ಕ ಎದುರು ಸಾರಥಿ ಪಿರವಡು ಬಾಸಾಟಿಯಾದಿ ಅರಳಿಂಚಿನ ದೊಂಬು ಬೀಜಿಂತಿದ ಗಾಳಿ ನಡ್ಡ ತಂದ ದೈವ ಸಾರಥಿ ಆದುಂಡು ಅನ್ಪಿನ ಸತ್ಯವಾಕ್ಯ ಮನೆ ಪಾದು ಕೊಡ್ತು ಗಾನಮಂದಾರ ಗಾನ ವಿಚಾರದ ಗಾನಕೋಗಿಲೆ ಯಕ್ಷಧ್ರುವ ಯಕ್ಷಕಲಾನಿಧಿ ಸ್ವರಸ್ವರ್ಣ ನಿಧಿ ಯಕ್ಷಕಲ್ಪವೃಕ್ಷ ಪಂಪಿನಂಚಂದ ಅಪ್ಪನ ಅನುಗ್ರೋಟು ಮಟ್ಟೆಲ್ಗೆ ದಿಕ್ಕಿನಂಚದ ಪುದರ್ ತೊಟ್ಟಿಗೆ ನಲ್ಲಾತು ಪುದರ್ 4 ಗುತ್ತು 4 ದೇಶ 4 ರಾಜ್ಯ 4 ಕೋಟಿ ಇರ್ತು ಒದಗಾದು ಕೊಡ್ತು ವಿದ್ಯಾ ಬುದ್ಧಿ ಆರೋಗ್ಯ ಸುರಸ್ಕಾರ ಸುಗರಂಪತ ಅನುಗ್ರಹ ಮಲ್ತು ಕೊಡ್ತು ಪೋಯಿನಲ್ಪ ಬತ್ತಿನಲ್ಪ ಲಕ್ಕಿನಲ್ಪ ಇತ್ತಿನಲ್ಪ ಕುಲ್ಲಿನಲ್ಪ ಅಪ್ಪೆ ರಕ್ತೇಶ್ವರಿ ಕಾತಲಿಗೆ ಪಟ್ಲ ಕೀರ್ತಿ ಪರಂಪರೆಯನ್ನು ಬಾಳೆತ್ತರಿಗೆ ಮನೆ ಪಾಲಿಗೆ ಬಂತಿನ ಸತ್ಯವಾಕ್ಯ ಮನೆ ಪಾದು ಕೊಡ್ತೆ ಬಡಕಾಯಿ ಗಂಗೆ ತೆಂಕಾಯಿ ತೀರ್ಥ ಕಂಚಿದ ಕೋಟೆ ಕರ್ಪದ ಮೇಲೆ ಇಕ್ಕಟ್ಟಿತ್ತಿನ ಒಕ್ಕಟ್ಟು ಮಲ್ಪದು ರಂಗಡು ಮೇಲೆ ಪಾದು ಅಪ್ಪೆ ರಕ್ತೇಶ್ವರಿ ಕೈಕಾರಿಗೆ ಸುಖಮುಖದ ಸಾಧನೆ ಕೊಡ್ದು ಸೂರ್ಯಚಂದ್ರನ ಕಾಲ ಮುಟ್ಟ ರಕ್ಷಣೆ ಮಲ್ತು ಕೊರಿಯಲ್ಗೆ ಸತ್ಯವಾಕ್ಯ ಮೇಲೆ ಪಾದು ಕೊಡ್ತೆ ಆಡು ಬದ್ದಗಾರೆ ಚತ್ತಲೆ ಸಾದಿಗೆ ಬಲ್ಪದ ಜೀರಿಗೆ ಆಪೆ ಪಯಣದ ಸಾದಿಗೆ ಕೈ ಸಾಂದಾಪೆ ಕೆಂಡದ ವರ್ಷಕ್ಕೂ ಕರ್ಪದ ಕೊಡೆಯಾಪೆ ಕೊಯ್ನಲ್ಪ ಬತ್ತಿನಲ್ಪ ರಕ್ತೇಶ್ವರಿ ಉಲ್ಲಾಲಿಗೆ ಒಂದು ಸತ್ಯವಾಕ್ಯ ಮೇಲೆ ಪಾದು ಅಪ್ಪೆ ರಕ್ತೇಶ್ವರಿ ಕಾತಲಿಗೆ ಒಂದು ಸತ್ಯವಾಕ್ಯ ಮೇಲೆ ಪಾದು ಕೊಡ್ಪೆ ಕಲೆ ಬನ್ಪಿನ ಉಂತಿನ ನೀರ ಒಂದು ಪರಪುಲಕ ಮಲ್ಪದ್ರಿ ನಾನು ಮೂಲಕ ಪರಪುಲಕ ಮಲ್ತದಿ ಮಾನ ಮರ್ಯಾದಿ ತಮ್ಮನನ್ನು ಒದಗಾದು ಕೊಡ್ತಾ ಅಪ್ಪೆ ರಕ್ತೇಶ್ವರಿ ಕಾತಲಿಗೆ ಒಂದು ಸತ್ಯವಾಕ್ಯ ಮೇಲೆ ಪಾದು ಕೊಡ್ಪೆ ಆವಿಡ ಜವನ್ನೀರ್ನ ಕೂಟ ಒಂಜಿ ಚೆಂಡದ ಸೇವೆಯನ್ನು ಮಾಡ್ತಾರೆ ಅಪ್ಪನ ಅನುಗ್ರಹ ಸದಾಕಾಲ ಅಧಿಕಲ ಮಿತ್ತುಂಡಿಗೆ ಕೊಯ್ನಲ್ಪ ಬತ್ತಿನಲ್ಪ ಅಪ್ಪೆ ರಕ್ತೇಶ್ವರಿ ಕಾತಲಿಗೆ ಅಂತ ಸತ್ಯವಾಕ್ಯ ಮೇಲೆ ಪಾದು ಕೊಡ್ಪೆ ಭಾಗವತಾರೆ ಇನಿಕಾನಗ ಈ ಗೊತ್ತುಡು ಸೇರಿನಂಚದ ಮಾಮಲ್ಲ ರಾಜ್ಯದ ಸಭೆ ಇನಿಕಾನಗ ಬತ್ತಿನಂಚದ ಪೊರ್ತುಡು ಒರಿಯನ್ ಲೆತ್ತಲಿಗೆ ಒರಿಯನ್ ಲೆತ್ತಿ ಜಲ್ಗೆ ಬನ್ಪಿನಂಚದ ಅಪವಾದದ ಕೀರ್ತಿ ರೆಗ್ಲ ಬರ್ರಲ್ಲಿ ಇಂಕಲ ಬರ್ರಲ್ಲಿ ಎತ್ತೆ ಅಪಗಾನಗ ಎನ್ನನೆ ಊರುನೆ ರಾಜ್ಯ ಸೇದ್ಯ ಮಲ್ಪನ ಊರುನೆ ದಿಪ್ಪನೆ ಮಲ್ಪನ ಪವಿತ್ರವಾಯಿನಂತೆ ವಜ್ರಾಯಿಂದ 11 ಇನಿಕಾನಗ ರಾಜ್ಯದ ಕಲಕ ಅಭಯದ ಕೊರ್ಪಿನಂಚದ ಗಲಿಗೆ ನೂಲುಪಾಡಿ ತಂತ್ರದಾಯ ಬಲ್ವಂತಿ ಬಲ್ಯಾಯ ಮೌಲ್ಯ ತುಪ್ಪಿ ಸೇನರೆ ಭಂಡಾರಿ ಕೊಡಿ ಕೊಟ್ಟಾರಿ ದೇವರಿಗೆ ಮಲ್ಲೆ ಸೇರಿಗಾರಿ ಒರಿಯಂದಿಗೆ ಒರಿಯತ್ತಿಗೆ ಲೆಪ್ಪುಗು ರಾಶಿ ಮಲ್ತನ್ವೆ ರಾಜ್ಯದ ಕಲಕ ಅಪ್ಪೆ ರಕ್ತೇಶ್ವರಿ ಉಲ್ಲಾರಿಗೆ ಸದಾಕಾಲ ಈ ಸೇವರದ ಹತ್ರ ಅಪ್ಪೆ ರಕ್ತೇಶ್ವರಿ ಉತ್ತರ ಅಭಿವೃದ್ಧಿ ಮಲ್ತಲಿಗೆ ಅಂತ ಸತ್ಯವಾಕ್ಯ ಸರ್ವೇರೆಗಳ ಪಟ್ಟವೆ ಭಾಗವತರೆ ಪೊರ್ಲುದ ಇನಿತ ಸೇವೆತ್ತೆ ಕೊಂಡಾಟೋಡು ಸಂತೋಷಡು ಸ್ವೀಕಾರ ಮಲ್ಪನಂಚಂದ ಪೊರ್ತು ಕುಟುಂಬಸ್ಥರು ಮಾತ್ರ ಸೇರದೆ ಮನವಳಿಕೆ ಗೊತ್ತದ ಸರ್ವೇರಡಲ್ಲ ರಮನಾಥ ರೈಕುಲೆ ಹೇಮಂತ ರೈಕುಲೆ ಸರ್ವೇರ್ಲ ಅಂದಿಗೆ ಅಪ್ಪೆದೆತ್ತುಕೊಂಡು ನಾನು ಕೊಂಡಾಡು ನಂಚಂದ ಪೊರ್ತು ಅಪಕನಗೆ ಎಣ್ಣೆರಂಜಿ ಕಾಲಗೆ ಬುಟ್ಟೆರಂಜಿ ಕಾಲಗೆ ಒಂಜಿ ಪೊರ್ತುಡು ಎಣ್ಣಿನಂಚಂದ ಕನ್ನ ಅಪ್ಪೆರಂಜಿ ಸೇವೆನ ತೂವೋಡು ಬಂತಿ ನಾವು ಇನಿಕಾನಗ ಸಾಕಾರ ಅದು ಮತ್ತೆ ನೆಂಚಂದ ಪೊರ್ತು ನಿಖಲೆಗೊಂಜಿ ಯೋಗ ನಿಖಲೆ ಎದುರು ಉಂಡಾಪಿ ನಾವು ಅಪ್ಪೆಗೊಂಜಿ ಭಾಗ್ಯ ಯೋಗ ಭಾಗ್ಯ ಕೊಡ್ತಿನಂಚಂದ ಈ ಪುಣ್ಯ ಸಂದರ್ಭಡು ಮಲ್ತಿನಂಚಂದ ಈ ಸೇವೆನು ಅಪ್ಪೆ ಪೊರ್ಲುಡು ಕೈಕೊಂಡಾలి ಇನ್ನಿತ ಸೇವೆಗೆ ಬೋಡಾದ ಪಗೆಲ್ಲ ಬೇರೆನು ಬುಡಿಯರ ರಾತ್ರದ ನಿದ್ರೆನು ಬುಡಿಯರಿ ಬೆಂದದು ಸೊಂದದು ಎಡೇನ ಇನಿಕಾನಗ ಬಂಗ ಬತ್ತದ ಅಪ್ಪೆನ ಸೇವೆನು ಪೊರ್ಲುಡು ಗೌಜಿಡು ಗಮ್ಮತ್ತನ್ನು ಮಲ್ತಾರೆ ನಿಖಲೆಗೆ ಪತ್ತೆಗೆ ನೂದು ನೂದೆಗೆ ಸಾರಗು ಲಕ್ಷಗೂ ಲಕ್ಷ ಒದಗಾದು ಕೊಡ್ದು ಅಪ್ಪೆನ ಲಕ್ಷ ಸದಾ ಭಕ್ತಿಯರನ್ನ ಮಿತ್ತು ಉಂಡು ಬನ್ಪಿ ನಾವು ಸತ್ಯವಾಕ್ಯ ಮೆರಪಾದು ಕೊಡ್ದು ನಿಖಲ ಮಲ್ಪುನಂಚಂದ ಬೇಲೆ ತಿಂಪಿನಂಚಂದ ನುಪ್ಪು ಪರ್ಪಿನಂಚಂದ ನೀರಿಗೆ ಒವೇ ರೀತಿಯ ದುರ್ತ ಕಷ್ಟಕೋಟಲೆ ಬರಂದಿಲ್ಲಕ್ಕ
ರಡ್ಡುಕಾರ್ದ ನಾನಿರ್ದು ನಾಲ್ಕಾರ್ದ ಪ್ರಾಣಿ ಲೇಖ ಬರ್ಪಿನಂಚದ ಕಷ್ಟಕೋಟಲೇನು ತಟ್ಟೆ ಪಾರಾದು ಕೊಡ್ದು ಎಡತ ಜಕ್ಕೆಲ್ಡು ಪಾರ್ದು ಬರತ ಸಿಡಿಮಿರು ಕೊಡ್ದು ಈ ಸೇವೆದಾತ್ರ ಉತ್ತರೋತ್ತರ ಅಭಿವೃದ್ಧಿ ಆಂಡಿಗೆ ಪಂಪಿನವು ಸತ್ಯವಾಕ್ಯ ನಾಲಾಯ್ದ ಕೊಡಿಟ್ಟು ಫಲಿಪಾದು ಕೊಡ್ಪೆ ಸರ್ವೇರ ಮನವರಿಕೆ ಗುತ್ತದ ಭಾಗವತರೆ ಅಪಗಾನಕ ಕಾಲಗು ನಮ್ಮ ಆದೀನ ನಮಕ ಕಾಲ ಆದೀನ ತತ್ತೆ ಮೇಯ ಸೇರ್ನಂಚಂದ ಪೊರ್ತು ಎಂಚ ಪೋಲಿ ಬಣ್ಣಗ ದಾದನ ಮದತ್ತು ಬೋಂಡ ಅಂದತೆ ಬೊಂಡ ಉಂಡ ಎನ್ನ ಒಂಜಿ ಚಾಕ್ರದ ಬಾಲ ನಿಜ್ಜೋಡು ಮಲ್ಲತ್ತಿ ಅಪ್ಪನ ಸೇವೆಗೆ ತಯಾರಾದ ಬತ್ತೇರಿ ಮಲ್ಪುರಂಚಂದ ಸೇವೆನ ಪ್ರೀತಿಪೂರ್ವಕ ಮಲ್ತೊಂದು ಬತ್ತ ನಾಂಡ ಸಾಲಕಾಲಗುಲ ಕೈಕಾರಿಗೂ ಸುಖಮುಖದ ಸಾಧಿನ ಕೊಡ್ತ ಅಪ್ಪೆ ಈ ರಂಗೋಡು ಉತ್ತರೋತ್ತರ ಅಭಿವೃದ್ಧಿ ಆಂಡಿಗೆ ಬಂದ ಸತ್ಯವಾಕ್ಯ ಸೂರ್ಯಚಂದ್ರ ಕಾಲ ಮುಟ್ಟ ಬೇರೆ ಪಾದು ಕೊಡ್ಪೆ ಸರ್ವೇಡಲ್ಲ
ಮಲಗಿದೆ ಸಂಭ್ರಮದಾರತಿ ಬೆಳಗಿರಲು ಶೋಭಾ ಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯ ಗುಣಮಯೇ ಮಹಾದೇವಿ ನಮಸ್ತುತೆ ಜಯ ಜಯ ಶಂಭರ ಶಂಭಾಂತಕಿ ಶಾಂತಳ ಕಂಡೆಯ ಸುರನಾಥ ದೈತ್ಯರ ಹುಂಡವರು ಸಂಗ್ರಾಮದಲ್ಲಿ ಭೂಮಂಡಲಕ್ಕೆ ಕೆಳಗಿರುವ ಹದನವಾಗಿ ದ್ವಾಪರಾಯುಗದೊಳಗೆ ಬಂದಕ್ಕೆ ಶ್ರೀಪತಿಗೆ ಜಗವೆನಿಸಿದ ರೂಪುದೋರು ಅನ್ಯತಾಯಿ ಪರಿಯಲಿ ಸುರಮ ದುರುಳರನ್ನು ತರಿದಂತಹ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಇದೋ ಶಾಂತಳಾಗಿದ್ದೇನೆ. ದುರುಳನಾದಂತಹ ಶುಂಭಾದಿ ದೈತ್ಯರನ್ನೆಲ್ಲ ಹರಿಸಿ ಈ ಕುಂಬಿನಿಯ ಭಾರವನ್ನು ಕಳೆದಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಿಮೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ, ಹೋಗಿ ಧೈರ್ಯದಿಂದ ನಾಕವನ್ನಾಳು. ಜಗನ್ಮಾತೆ, ಸದಾಕಾಲ ನಿನ್ನನ್ನು ಈ ರೂಪದಿಂದ ಕಂಡು ಅರ್ಚಿಸಬೇಕೆನ್ನುವ ಬಯಕೆ ಉಂಟಮ್ಮ ನಮ್ಮಲ್ಲಿ. ತಾಯಿಯ ಮುಖವನ್ನು ಮತ್ತೊಮ್ಮೆ ಕಾಣಬೇಕು, ಪಾದ ಪೂಜೆಯನ್ನು ಮಾಡಬೇಕೆನ್ನುವಂತಹ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ನಾನು ನಿನಗೆ ಈ ರೂಪದಲ್ಲಿ ಕಾಣ ಸಿಗಲಾಗದು ಕಂದ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಮುಂದೊಮ್ಮೆಗೆ ಶ್ರೀಮನ್ನಾರಾಯಣನೇ ವಸುದೇವ ದೇವಕಿಯರಿಗೆ ಕಂದನಾಗಿ ಜನಿಸಿ ಶ್ರೀಕೃಷ್ಣ ಎನ್ನುವಂತಹ ಅಭಿಧಾನದಿಂದ ಅವತಾರವನ್ನೆತ್ತುವಂತಹ ಕಾಲ. ಆ ಸಂದರ್ಭದಲ್ಲಿ ಆತನಿಗೆ ಸಹಭವೆಯಾಗಿ ಅಂಬರದಲ್ಲಿ ಮಾಯಿ ಎನ್ನುವಂತಹ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸಲಿಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡಬಹುದು ಮಗನೇ. ಮಾತ್ರವಲ್ಲ, ರಣಕ್ಷೇತ್ರ ತಲೆಮರೆಸಿಕೊಂಡು ಹೋಗಿದ್ದಾನೆ ದೂರ್ತಾರುಣಾಸುರ. ಹೋಗಲಿ ಬಿಡು, ಮುಂದೆ ಅವನ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ನಾನು ಭ್ರಮರಾಂಬಿಕೆಯಾಗಿ ಆವಿರ್ಭವಿಸುವವಳಿದ್ದೇನೆ. ಅಲ್ಲಿಯವರೆಗೆ ನೀವೆಲ್ಲವರು ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಈ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನೆ, ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ. ಯಾದೇವಿ ಮಧುಗೀತವ ಪ್ರಮಥಿನಿ ಯಾ ಮಹಿಷೋನ್ಮೋಲಿನಿ ಯಾ ಧೂಮ್ರಾಕ್ಷತಡಮಡ ಶಮನಿ ಯಾ ರಕ್ತಬೀಜಾಶಿನಿ ಯಾ ಶುಂಭಾನಿಶುಭದರ್ಪದಮನಿ ಯಾ ಸಿದ್ಧಲಕ್ಷ್ಮೀ ಪರ ಸಾತುಡಿ ನವಕೋಟಿ ಶಕ್ತಿ ಸಹಿತ ಮಾಂ ಪಾತು ಸರ್ವೇಶ್ವರಿ ಮಾಂ ಪಾತು ಜಗದೀಶ್ವರಿ ಮಾಂ ಪಾತು ಮಹೇಶ್ವರಿ. ಸ್ಮರಿಸುತ್ತಲಿಗೆ ದೇವಿ ಚರಣ ಹರಿಸುವ ಮನಸ್ಸರ ಗೂಡುತ್ತ ಬೆರೆದ ಪುರುಹೂತನ ಕದಿರಾಜತೇಜನಲ್ಲಿ ರಾಜತೇಜನಲ್ಲಿ ಅಧರ್ಮ ಎನ್ನುವುದು ಎಷ್ಟೇ ವಿಜೃಂಭಿಸುವುದು, ಕೊನೆಗೆ ಸಿಗುವುದು ಜಯ ಎನ್ನುವುದು ಧರ್ಮಕ್ಕೆ ಎನ್ನುವುದನ್ನು ಈ ಕಥೆಯೇ ನಮಗೆ ನಿರೂಪಿಸುತ್ತಾ ಉಂಟು. ಸುಮನಸರು ಒಂದಾಗಿ ಸ್ವರ್ಗಲೋಕವನ್ನು ಅಡರಿದ್ದಾಗಿದೆ. ಇದು ದೇವಿಯ ಪ್ರಸಾದ ಎನ್ನುವ ಭಾವ ನಮ್ಮಲ್ಲಿ ಉಂಟು. ಇದು ದೇವಿ ಮಹಾತ್ಮೆ. ದೇ ಎನ್ನಲು ದೇಹವು ಪವಿತ್ರವು, ವಿ ಎನ್ನಲು ವಿದ್ಯಾಪ್ರಾಪ್ತಿ, ಮಾ ಎನ್ನಲು ಮಹಾಲಕ್ಷ್ಮಿ ಒಲಿಯುವಳು, ಹ ಎನ್ನಲು ಹರಿಹರರ ಪದಾಬ್ಜವು, ಮೇ ಎನ್ನಲು ಸರ್ವ ಇಷ್ಟಾರ್ಥಗಳು ಸಿದ್ಧಿಪುದು ಎನ್ನುವಂಥ ವಿಶೇಷ ಅರ್ಥವುಳ್ಳಂಥ ಈ ಆಖ್ಯಾನವನ್ನು ಆಡಿದ, ಆಡಿಸಿದ, ನೋಡಿದ, ಕೇಳಿದ ಸಕಲರಿಗೂ ನಾವು ನಂಬಿಕೊಂಡು ಬಂದಿರುವಂಥ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರು, ಮಹಾಗಣಪತಿ ದೇವರು, ಸ್ಥಳದ ಸಕಲ ಅಧಿದೇವತೆಗಳು ಸನ್ಮಂಗಳವನ್ನು ಉಂಟು ಮಾಡಲಿ ಎನ್ನುವ ಹಾಗೆ ಬೇಡುತ್ತಾ ಪುಣ್ಯ ಆಖ್ಯಾನಕ್ಕೆ ಮಂಗಳ ಗೀತೆಯನ್ನು ಹಾಡುವುದಕ್ಕೆ ಸಭ್ಯರಿಂದ ಅಪ್ಪಣೆಯನ್ನು ಯಾಚಿಸ್ತಾ ಇದ್ದೇವೆ. ಭದ್ರಂ ಶುಭಂ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಶರಣಿಂಬೆ ಶರಣ್ಯೋದೆ ಶ್ರೀ ಸುಬ್ರಹ್ಮಣ್ಯ ಕರುಣ ದೇವ ಗುರು ವಿಷ್ಣುಮಾನ್ಯ ಕರುಣ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ
ಶರಣೋ ಮಯೂರ ವಾಹನ ದೇವ ದೇವ ಶರಣೋ ಮಯೂರ ವಾಹನ ದೇವ ದೇವ ಚರಣಕ್ಕೆ ಮಣಿವೆವು ಕಡಿವೆಂಬನೋವ ಚರಣಕ್ಕೆ ಮಣಿವೆವು ಕಡಿವೆಂಬನೋವ ಶರಣೆಂಬೆ ಶರಣವೇ ಶ್ರೀ ಸುಬ್ರಹ್ಮಣ್ಯ ಕರುಣಸಾಗರ ದೇವ ಗುರು ವಿಶ್ವಮಾನ್ಯ ಕರುಣಸಾಗರ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಶ್ರೀ ಸುಬ್ರಹ್ಮಣ್ಯಗೆ ಶರಣಾಗತ ಶ್ರೀ ಗಣಪತಿ ಬಾಲಕರಿಗೆ ಮಂಗಲಂ ಜಯ ಮಂಗಲಂ ಶಿವಮಂಗಲಂ ನಿತ್ಯ ಮಂಗಲಂ ಶ್ರೀ ಭಗವಂತಿಗೆ ಮಹಾಗಣಪತಿಗೆ ಶ್ರೀ ಸುಬ್ರಹ್ಮಣ್ಯಗೆ ಮಂಗಲೋ ಶುಭ ಮಂಗಲೋ ಮಂಗಲೋ ಶುಭ ಮಂಗಲೋ ಮತ್ತು ಮನವಳಿಕೆ ಗುತ್ತು ಶ್ರೀಮತಿ ಮತ್ತು ಶ್ರೀ ವಿಠಲ ಶೆಟ್ಟಿ ವಿಠಲರಾಯರು ಮತ್ತು ಮಕ್ಕಳು ಮನವಳಿಕೆ ಗುತ್ತು ಶ್ರೀಮತಿ ಮತ್ತು ವಿಠಲರಾಯಗಳು ಮತ್ತು ಮಕ್ಕಳು ಶ್ರೀಮತಿ ಮತ್ತು ವಿಠಲರಾಯಗಳು ಮತ್ತು ಮಕ್ಕಳು ಅರ್ತಿಗಾರ ಕುಶಾಲ ಮೋಜಿಗಾರ ಭಕ್ತಿಪೂರ್ವಕವಾಗಿ ಕೊಟ್ಟಿರತಕ್ಕಂತಹ ಕಾಂಚನದ ಕಿತ್ತು ದಕ್ಕಿತ್ತು ಬಿಡಾರ ಕಪ್ಪಣೆ ಶ್ರೀದೇವರು